ಮೂಲ ಆಧಾರವಾಗಿರುವಂಥದ್ದು ಕೃಷಿ. ಇವತ್ತಿನ ದಿನ ಕೃಷಿಯಲ್ಲಿ ಲಾಭ ಗಳಿಸುವ ಉದ್ದೇಶದಿಂದ ನಾವೆಲ್ಲರೂ ಕೂಡ ಭೂಮಿ ತಾಯಿಯನ್ನು ಯಾವ ರೀತಿಯಲ್ಲಿ ಪ್ರಕೃತಿಗೆ ಪೂರಕವಾಗಿ ಉಪಯೋಗ ಮಾಡಿಕೊಳ್ಬೇಕಿತ್ತೋ ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಪ್ರಕೃತಿಗೆ ವಿಮುಖರಾಗಿ ಹೋಗುವುದರಿಂದಾಗಿ ನಮಗೆ ನಾವೇ ಕೆಲವು ಸಮಸ್ಯೆಗಳನ್ನು ಮಾಡಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಮತ್ತೆ ಪ್ರಕೃತಿಯ ಎಡೆಗೆ ಹೋಗುವಂತಹ, ಪ್ರಕೃತಿಯನ್ನು ಪರಿಸರವನ್ನು ಉಳಿಸಿಕೊಳ್ಳುವ ಮೂಲಕ ಕೃಷಿಯನ್ನು ಮಾಡುವುದರ ಮೂಲಕ ನಮ್ಮ ಏಳಿಗೆಯನ್ನು ಕಂಡುಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಪೂಜ್ಯ ಗುರುಗಳು ನಮಗೆ ಯಾವಾಗಲೂ ಆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಹೊಸ ಒಂದು ಕ್ರಾಂತಿ ಅಂತ ಹೇಳ್ಬೋದು. ಕೃಷಿ ಕ್ಷೇತ್ರದಲ್ಲಿ ಸಾವಯವ ಕೃಷಿಯನ್ನು ಮಾಡುವ ಕಡೆಗೆ ಒತ್ತನ್ನು ಕೊಡುವಂಥದ್ದು. ಇದರ ಬಗ್ಗೆ ಬಹುಶಃ ನಾವೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಕಡಬ ಸಮಿತಿಯ ವತಿಯಿಂದ ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮೊದಲಾಗಿ, ಯಾಕಂದರೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ, ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ನಾವು ತೀರ್ಮಾನ ಮಾಡಿದವಾಗ ಇದಕ್ಕೆ ನಮಗೆ ಒಬ್ಬ ಅತಿ ಆ ಸ್ಥಾನಕ್ಕೆ ಅಥವಾ ನಮ್ಮ ಏನು ಮಾಹಿತಿ ಶಿಬಿರ ಇದೆ ಅದಕ್ಕೆ ಮ್ಯಾಕ್ಸಿಮಮ್ ಜಸ್ಟಿಸ್ ಅಂತ ಹೇಳ್ತೇವೆ, ನ್ಯಾಯವನ್ನು ಕೊಡಲಿಕ್ಕೆ ತಜ್ಞರಾಗಿರುವಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ KR ಹುಲ್ಲುನಾಚೇಗೌಡರು ಅಂತ. ಇವರು ಬೆಂಗಳೂರಿನ ಸಾವಯವ ಕೃಷಿ ತಜ್ಞರು. ಇವರನ್ನು ನಮಗೆ ಇಲ್ಲಿಗೆ ಬರಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಕೊಟ್ಟವರು ನಮ್ಮ ಒಡಿಯೂರು ಸಹಕಾರಿ ಸೌರಭದ ಅಧ್ಯಕ್ಷರಾಗಿರುವ ಶ್ರೀಯುತ A. ಸುರೇಶ್ ರೈ ಅವರು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವಿಕ್ರಮ್ ಅವರು ಕೂಡ ಸಾವಯವ ಕೃಷಿ ತಜ್ಞರು. ಅದೇ ರೀತಿಯಲ್ಲಿ ಇನ್ನೊಬ್ಬರು NITK ಸುರತ್ಕಲ್ಲಿನ ಪ್ರೊಫೆಸರ್ ಡಾಕ್ಟರ್ ಅಣ್ಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರನ್ನ ನಮಗೆ ಇಲ್ಲಿ ಕರ್ಕೊಂಡು ಬಂದಿರೋರು ನಮ್ಮ ಆತ್ಮೀಯರು ಆಗಿರುವಂತಹ ಸುರೇಶ್ ರೈ ಅವರು. ಇವತ್ತಿನ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮಲ್ಲಿ ಹಿರಿಯರಾಗಿರುವಂತಹ ಮಾತೃಶ್ರೀ ಅನುಪಮಾ ಕುದ್ವಾ ಇವರು. ಈ ಎಲ್ಲ ಅತಿಥಿಗಳನ್ನು ನಮ್ಮ ಕಡಬ ತಾಲೂಕಿನ ಗುರುದೇವ ಸ್ವಾಮೀಜಿಯವರ ಷಷ್ಠ್ಯಾಬ್ದಿ ಸಂಭ್ರಮ ಆಚರಣೆಯ ತಾಲೂಕು ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀಯುತ ಹೊಸವಳಿಕೆ ಸೀತಾರಾಮ್ ಗೌಡರು ಇವರು ವೇದಿಕೆಗೆ ಕರೆತರಬೇಕು. ಈ ದಿವಸ ಕಾರ್ಯಕ್ರಮದ ದೀಪವನ್ನು ಬೆಳಗಿಸಿದಂಥ ಅನುಪಮ ಕುದ್ವಾ ಇವರಿಗೂ ತುಂಬ ಹೃದಯದ ಷಷ್ಠಾಬ್ದಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಈ ದಿವಸ ಈ ಕಾರ್ಯಕ್ರಮದ ಅಧ್ಯಕ್ಷವನ್ನು ವಹಿಸಿಕೊಂಡಂಥ ಸೀತಾರಾಮಗೌಡ ಹೊಸವಳಿಗೆ ಷಷ್ಠಾಬ್ದಿ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರು ಕೂಡ, ಅವರಿಗೂ ಈ ಷಷ್ಠಾಬ್ದಿ ಕಾರ್ಯಕ್ರಮ ಕೃಷಿ ಮಾಹಿತಿಯ ಪರವಾಗಿಯೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ದಿವಸ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ KR ಹುಲ್ಲುನಾಚೇಗೌಡ ಇವರಿಗೂ ತುಂಬ ಹೃದಯದ ಷಷ್ಠಾಬ್ದಿ ಕಾರ್ಯಕ್ರಮ ಮತ್ತು ಈ ಕೃಷಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮಲ್ಲಿಗೆ ಸಂತೋಷಪಟ್ಟು ಬಂದಿದ್ದಾರೆ. ಅವರಿಗೂ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಡಾಕ್ಟರ್ ವಿಕ್ರಮ್ ಇವರು ಸಹ ಸಾವಯವ ಕೃಷಿಯ ತಜ್ಞರು. ಇವರಿಗೂ ಭಕ್ತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೊಬ್ಬರು ನಮ್ಮ ಒಡಿಯೂರು ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಡಾಕ್ಟರ್ ಸುರೇಶ್ ರೈ ಇವರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಇನ್ನೊಬ್ಬರು ಡಾಕ್ಟರ್ ಅಣ್ಣಪ್ಪ ಸೊತ್ಕಲ್ NITK ಇವರು ನಮ್ಮ ಈ ಕಾರ್ಯಕ್ರಮ ಬಂದಿದ್ದಾರೆ. ಇವರಿಗೂ ಭಕ್ತಿಯ ಈ ಷಷ್ಠಾಬ್ದಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುವುದರೊಂದಿಗೆ ಸೇರಿರತಕ್ಕಂಥ ಎಲ್ಲ ಕೃಷಿಯ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಬೇರೆ ಬೇರೆ ಕೃಷಿಯ ನಡೆಸ್ತಾ ಬಂದವರು, ನಮಗೆಲ್ಲ ಮಾರ್ಗದರ್ಶಕರು, ಇವರು ನಮ್ಮ ಕರೆಗೆ ಹೋಗೊಟ್ಟು ಮಾತೆಯವರು ಸಹ ಬಂದಿದ್ದಾರೆ. ಇವರಿಗೂ ಸಹ ಶ್ರದ್ಧಾಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಬಯಸ್ತಾನೆ. ಮೊದಲನೇದಾಗಿ ಸಂಕ್ರಮಣದ ಶುಭಾಶಯಗಳನ್ನು ನಾನು ಆಶಿಸಿದ್ದೇನೆ. ಪರಮಪೂಜ್ಯ ಒಡಿಯೂರು ಶ್ರೀಗಳವರ 60ನೇ ಹುಟ್ಟುಹಬ್ಬದ ಸಂಭ್ರಮದ ಈ ಸಡಗರದ ನಮ್ಮ ಸಮಿತಿ ಆದಮೇಲೆ ಪ್ರಥಮವಾಗಿ ನಾವೊಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬಹಳ ಉತ್ತಮವಾದ ಕಾರ್ಯಕ್ರಮ, ಬಹಳ ಒಳ್ಳೆಯ ದಿವಸದಂದು ನಾವು ಪ್ರಾರಂಭಗೊಳಿಸಿದ್ದೇವೆ.
ಸಂಕ್ರಮಣದ ದಿವಸದ ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ತಿಂಗಳು ಮಾಡಲಿಕ್ಕಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಗೆಯೇ ಶ್ರೀಗಳವರ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಕೊಡುಗೆಯನ್ನು ಕೊಡಬೇಕಾಗಿ ಈ ಸಂದರ್ಭದಲ್ಲಿ ಬೇಡುತ್ತಾ, ಇವತ್ತು ನಾವೆಲ್ಲ ಕೃಷಿಕರು. ವಿಶ್ವನಾಥರು ಹೇಳಿದ ಹಾಗೆ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ, ಹಾಗೆ ಋಷಿ ಪ್ರಧಾನವಾದಂಥ ದೇಶ ನಮ್ಮ ಭಾರತ. ಈಗ ಹಲವಾರು ವರ್ಷಗಳಿಂದ ನಮ್ಮಲ್ಲಿ ಕೃಷಿಯ ಉತ್ತೇಜನಕ್ಕಾಗಿ ನಾವು ಬೇರೆ ಬೇರೆ ರೀತಿಯ ಈ ಗೊಬ್ಬರಗಳನ್ನು ಹಾಕುವುದರ ಮೂಲಕ ಕೃಷಿಯ ನಾಶದತ್ತ ಹೋಗುವ ಸಂದರ್ಭದಲ್ಲಿ ಇವಾಗ ಹಲವಾರು ನಮ್ಮ ಕೃಷಿ ಪಂಡಿತರು ಸಾವಯವ ಕೃಷಿನತ್ತ ತಮ್ಮ ಕೃಷಿಯನ್ನು ಕೊಂಡೋಗಲಿಕ್ಕೆ ತಮ್ಮ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದೇ ಪ್ರಯತ್ನವನ್ನು ಇವತ್ತು ನಮ್ಮ ಸ್ವಾಮಿಗಳವರ 60ನೇ ಹುಟ್ಟುಹಬ್ಬದ ಪ್ರಾರಂಭದ ಕಾರ್ಯಕ್ರಮದಲ್ಲಿ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ಒಂದು ಅದರ ತಿಳುವಳಿಕೆಯ ಮೂಲಕ ನಾವು ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ನಮ್ಮ ಕೃಷಿಕರಿಗೆ ಈ ಒಂದು ಮಾಹಿತಿಯ ಮೂಲಕ ಹೊಸ ಕೃಷಿಯನ್ನು ಮಾಡುವಂಥ ಅವಕಾಶ ನಮಗೆ ದೊರೆಯಲಿ ಎಂಬ ಒಂದು ಆಶಯವನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಹೇಳುತ್ತಾ ಜಾಸ್ತಿ ಮಾತಾಡಲಿಕ್ಕಿಲ್ಲ. ಅವರು ಡಾಕ್ಟ್ರು ಇದರ ಬಗ್ಗೆ ತುಂಬ ವಿಷಯವನ್ನು ಹೇಳಿದ್ದಾರೆ. ನಮಗೆ ಸಮಯ ಅದಕ್ಕಾಗಿ ಜಾಸ್ತಿ ಬೇಕು. ಆದ ಕಾರಣ ಆ ಒಂದು ವಿಚಾರವನ್ನು ನಾವೆಲ್ಲ ತಿಳ್ಕೊಂಡು ಸಾವಯವ ಕೃಷಿಯತ್ತ ನಾವೆಲ್ಲ ಹೋಗುವ. ನಾವು ಮಾನ್ಯ ವೆಂಕಪ್ಪ ಗೌಡ್ರಿದ್ದಾರೆ, ಅವರು ಕೃಷಿಯಲ್ಲಿ ವಿಚಾರವನ್ನು ಕೊಡಲಿಕ್ಕೋಸ್ಕರ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಒಂದು ಕೊಠಡಿಯನ್ನು ನಿರ್ಮಿಸಿಕೊಂಡು ನಮ್ಮ ಕೃಷಿಕರಿಗೆ ವಿಶೇಷವಾಗಿ ಉಚಿತವಾಗಿ ಮಾಹಿತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನಿವೃತ್ತ ಒಬ್ಬ ಕೇಂದ್ರ ಅವರು ನೌಕರರು ಅಂತ ಒಂದು ನಮಗೆಲ್ಲ ಪೂರಕವಾಗಿ ಈ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ಒಳ್ಳೆಯ ಎಂಬ ಕಾರ್ಯಕ್ರಮವನ್ನು ಹೇಳುತ್ತಾ ಅವಕಾಶಕ್ಕೆ ಹೊಂದಿಸ್ತಾ ನಾನು ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನುವಂಥದ್ದು ಭಾಳ ಅವಶ್ಯಕತೆ ಇದೆ. ಬದಲಾವಣೆ ಇಲ್ಲದೆ ಬದುಕಿಲ್ಲ. ಪ್ರತಿ ಹಂತದಲ್ಲೂ ಬದಲಾವಣೆಯನ್ನು ನೋಡಬೇಕು ಉತ್ತಮವಾದ ರೀತಿಯಲ್ಲಿ. ಸೊ ಆ ರೀತಿಯಲ್ಲಿ ಇವತ್ತೊಂದು ವಿಶೇಷವಾದ ದಿನ. ಈ ದಿನದಲ್ಲೂ ನಾವಿಲ್ಲಿ ಬಂದು ಕೂತು ಏನೋ ತಿಳ್ಕೊಳ್ಳಿಕ್ಕೆ ಬಂದಿದ್ದೀರಿ ಅಂತಂದರೆ ಭಾಳ ಸಂತೋಷ ಅನಿಸುತ್ತೆ. ಯಾಕೆ ಅಂತಂದರೆ ಪ್ರತಿ ಹಬ್ಬಗಳು ನಮ್ಮ ಜೀವನದ ಬದಲಾವಣೆಯ ದಿನಗಳಾಗಬೇಕು, ಪರಿವರ್ತನಾ ದಿನ ಆಗಬೇಕು. ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ತುಂಬಿಸ್ಕೊಳ್ಳುವಂಥ ದಿನ ಆಗಬೇಕು. ಅದಾದಾಗ ಅದಕ್ಕೆ ಒಂದು ಮಹತ್ವ ಇದೆ. ಹಾಗಾಗಿ ಈ ಒಡಿಯೂರು ಶ್ರೀಗಳ ಸಂಕಲ್ಪ ಬಹಳ ದೊಡ್ಡ ಸಂಕಲ್ಪ. ಅವರ ಒಂದು ಆಶೀರ್ವಾದದ ಮೇಲೆ ಇವತ್ತು ನಮ್ಮೆಲ್ಲರಿಗೂ ಇವತ್ತಿಲ್ಲಿ ಸೇರಲಿಕ್ಕೆ ಅವಕಾಶ ಆಗಿದೆ. ಸೊ ಅವ್ರಿಗೆ ನಾವೆಲ್ಲರೂ ಕೃತಜ್ಞತರಾಗಬೇಕಾಗತ್ತೆ. ಸೊ ಅದರಲ್ಲೂ ವಿಶೇಷವಾಗಿ ಅಧ್ಯಾತ್ಮವೇ ಒಂದು ಸಂಸ್ಕಾರ ಅಂತಕ್ಕಂಥ ವಿಚಾರದಲ್ಲಿ ಎಲ್ಲರೂ ನಡೀತಾ ಇರಬೇಕಾದ್ರೆ ನಮ್ಮ ಶ್ರೀಗಳು ಅದಕ್ಕಿಂತ ಹೆಚ್ಚಾಗಿ ಕೃಷಿಯೂ ಒಂದು ಸಂಸ್ಕಾರ. ಸೊ ಈ ಸಂಸ್ಕಾರವನ್ನು ನಾವು ಕಲಿಯದೇ ಇದ್ದರೆ ನಮ್ಮ ಬಾಳು ಬೆಳಕಾಗಲ್ಲ, ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರಗಳು ಅವರ ಮನದಲ್ಲಿತ್ತು. ಅದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಅದರಿಂದ ಇವತ್ತು ಎಷ್ಟು ಜನ ಬಂದಿದ್ದೀರ ಅನ್ನೋದು ನನಗೂ ಮುಖ್ಯ ಇಲ್ಲ, ಎಷ್ಟು ಜನ ಪರಿವರ್ತನೆ ಆಗ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಭೆಗಳ ಯಾವುದೇ ಸಭೆಗಳಾಗ್ಬೋದು, ಎಷ್ಟು ಜನಗಳು ಬಂದಿದ್ದಾರೆ ಅನ್ನೋದು ಮುಖ್ಯ ಆಗಲ್ಲ. ಬಂದಿರೋರಲ್ಲಿ ಎಷ್ಟು ಜನ ಪರಿವರ್ತನೆ ಆಗ್ತಾರೆ ಅಂತಕ್ಕಂಥದ್ದು ಮುಖ್ಯ. ಸೊ ಇವತ್ತೊಂದು ಪರಿವರ್ತನಾ ದಿನ ಆಗಬೇಕು. ನಾನು ನಿಮಗೆ ಭಾಷಣ ಮಾಡೋಕ್ಕಂತೂ ಬಂದಿಲ್ಲ. ಇಲ್ಲಿ ನಿಮ್ಮಲ್ಲಿ ಒಂದು ದೊಡ್ಡ ಪರಿವರ್ತನೆ ತರಲಿಕ್ಕೆ ಇವತ್ತು ನಾನು ಈ ಜಾಗಕ್ಕೆ ಬಂದಿದ್ದೀನಿ. ಅದು ನಿಮ್ಮೆಲ್ಲರ ಜೊತೆಯಲ್ಲಿ ಇವತ್ತು ಒಂದು ಹಬ್ಬದ ದಿನ ನಾನು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೇನೆ ಅಂದರೆ ನನಗೂ ಭಾಳ ಸಂತೋಷ ಇದೆ. ಸೊ ಅದಕ್ಕೆ 1 ಗಂಟೆಯ ಕಾಲ ತಾವೆಲ್ಲರೂ ಸಹಕರಿಸಬೇಕು. ಮೊಬೈಲ್ಗಳನ್ನು ಸಾಧ್ಯವಾದಷ್ಟು ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ವೈಬ್ರೇಷನಲ್ಲಿ ಹಾಕ್ಕೊಳ್ಳಿ. ಎದ್ದದ್ದು ಮಧ್ಯದಲ್ಲಿ ಹೋದರೆ ನಿಮ್ಮ ಪಕ್ಕದಲ್ಲಿರೋರು ನಿಮ್ಮನ್ನು ಬೈಕೊಳ್ತಾರೆ. ಸೊ ಯಾರಿಗ್ಯಾರು ತೊಂದರೆ ಮಾಡಬೇಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನನ್ನ ನೇರವಾದ ವಿಚಾರಕ್ಕೆ ಬರ್ತೀನಿ. ನನ್ನ
ಪರಿಚಯವೂ ನಾನು ಮಾಡ್ಕೊಳ್ತಾ ವಿಚಾರಕ್ಕೆ ಬರ್ತೀನಿ. ಸೊ ನನ್ನ ಹೆಸರು ಡಾಕ್ಟರ್ KR ಹುಲುನಾಚೇಗೌಡ ಅಂತ. ಮೂಲತಃ ಕೋಲಾರ ಜಿಲ್ಲೆ ಒಂದು ಕುಗ್ರಾಮ, ಕುಪ್ಪಹಳ್ಳಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮ. ಒಬ್ಬ ರೈತರ ಮಗ, ವಿದ್ಯೆಯೂ ಇಲ್ಲದೆ ಇರತಕ್ಕಂಥ ರೈತರ ಮಗ. ನಮ್ಮ ತಂದೆಗೆ ಯಾವುದೇ ವಿದ್ಯೆ ಇಲ್ಲ, ಅಂಥ ರೈತರ ಮಗನಾಗುಟ್ಟಿ ಅವರು ನನ್ನನ್ನು MSc ಗ್ರಾಜ್ಯುಯೇಷನ್ ರೇಷ್ಮೆಯಲ್ಲಿ ಮಾಡಿಸಿದ್ರು. ಮಾಡಿಸಿ ಅವ್ರಿಗೊಂದು ದೊಡ್ಡ ಸಂಕಲ್ಪ ಇತ್ತೇನೋ ಈ ಥರ ಆಗಬೇಕಂತ, ಅದಕ್ಕೆ ಮಾಡಿಸಿದ್ರೇನೋ. ಸೊ ಅದಕ್ಕೆ ನಾನು ನನ್ನಲ್ಲೂ ಇತ್ತು, ಆದರೂ ಸಹ ನಮ್ಮಲ್ಲಿರ್ತಕ್ಕಂಥದ್ದೇನು ಓದಿದ ಮೇಲೆ ಉದ್ಯೋಗಿ ಆಗಬೇಕು ಅನ್ನೋದು ವಿಚಾರಗಳಿವೆ. ನಾನು ಒಬ್ಬ ಉದ್ಯೋಗಿಯಾಗಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲವು ವರ್ಷಗಳು ಲೆಕ್ಚರಾಗಿ ಕೆಲಸ ಮಾಡಿದೆ. ಒಲ್ಲದ ಮನಸ್ಸಿಂದ ಮಾಡಿದೆ. ಒಳ್ಳೆ ಲೆಕ್ಚರರೇ, ಒಳ್ಳೆ ಟೀಚರೇ. ಯಾಕೆ ಅಂತಂದರೆ ನನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ನೋ ಅದು ಪ್ರಾಕ್ಟಿಕಲ್ ಆಗಿ ನನ್ನ ಕುಟುಂಬದಲ್ಲಿ ನಾನು ಯಶಸ್ವಿಯಾಗಿಲ್ಲ. ನಾನು ಏನಲ್ಲಿ ಹೇಳ್ಕೊಡ್ತಾ ಇದ್ನೋ ಆ ಜ್ಞಾನವನ್ನು ಪ್ರಾಯೋಗಿಕವಾಗಿ ನನ್ನ ಫ್ಯಾಮಿಲಿಯಲ್ಲಿ ಸಕ್ಸಸ್ ಆಗಿಲ್ಲ. ಅಂದಮೇಲೆ ನಾನು ಎಲಿಜಿಬಲ್ ಅಲ್ಲ ಅನ್ನೋದೇ ನನ್ನ ಮನಸ್ಸಾಕ್ಷಿ ಒಪ್ಪದಂಗಾಗಿತ್ತು. 4 ಜನ ಬ್ರದರ್ಸು. ನಾನು ಏನೇ ಅವ್ರಿಗೆ ಹೇಳಿದ್ರು ಅವರು ಅದನ್ನು ಕರೆಕ್ಷನ್ ಮಾಡಿಕೊಂಡು ಕೃಷಿ ಉದ್ದಿಮೆಯಲ್ಲಿ ಯಶಸ್ವಿ ಆಗಲಿಲ್ಲ. ಸೊ ಕೊನೆಗೆ ನಾನೇ ತೀರ್ಮಾನ ತಗೊಂಡು ವಾಪಸ್ ಬರಬೇಕಾಯಿತು. ಕೃಷಿ ಉದ್ದಿಮೆಯನ್ನು ನಾನೇ ಪ್ರಾರಂಭಿಸಬೇಕಾಯಿತು. ವೈಜ್ಞಾನಿಕವಾದ ಎಲ್ಲ ವಿಧಾನಗಳನ್ನ ಅಳವಡಿಸ್ಕೋಬೇಕಾಯಿತು. ಸೊ ಅದರಿಂದ ಒಂದು ಒಳ್ಳೆಯ ಆದಾಯವನ್ನು ಗಳಿಸಿ ಭಾಳ ಎತ್ತರಕ್ಕೆ ಬೆಳೆಯುವಂಗೂ ಆಯಿತು. ಯಾವತ್ತು ನಾನು ಉದ್ಯೋಗ ಬಿಟ್ಟು ಮನೆಗೆ ಬಂದೋ ಅವತ್ತು ಮನೆಯಲ್ಲಿ ಗದ್ದಲನ ಆಯಿತು. ಯಾಕಾಗತ್ತೆ? ಓದ್ದವ್ರು ಯಾರೋ ಮನೆಯಲ್ಲಿ ಇರಬಾರ್ದು. ನಾವೆಲ್ಲ ಅದೇ ತಾನೇ ಮಾಡಿರೋದು. ಓದಿರೋನೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಕಳಿಸ್ತಕ್ಕಂಥದ್ದು. ನೀನು ಬದುಕಬೇಕಾಗಿರೋದು ಇಲ್ಲಲ್ಲ, ಅಲ್ಲಿ ನನ್ನೂ ಅದೇ ಥರ ಕಳಿಸಿದ್ದು. ಆದರೆ ನಾನು ಬದುಕಲಿಕ್ಕೆ ನನ್ನ ಕುಗ್ರಾಮಕ್ಕೆ ಬಂದು ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕಾಗಿತ್ತು. ನಾನು ಏನು ಓದಿದ್ದನೋ ಅದನ್ನು ನಾನು ಪ್ರೂವ್ ಮಾಡಬೇಕಾಯಿತು. ಮಾಡದೆ ಒಳ್ಳೆ ಕೃಷಿ ಉದ್ದಿಮೆದಾರ ಆದೆ. ಪ್ರತಿ ತಿಂಗಳು 94-95 ಆ ಸಮಯದಲ್ಲಿ 1.5 ಲಕ್ಷದಿಂದ 1.25 ಲಕ್ಷ ಪ್ರತಿ ತಿಂಗಳ ನಾನು ಸಂಪಾದನೆ ಮಾಡ್ತಾಯಿದ್ದೆ. ಸಾಕಷ್ಟು ಬೆಳೆದೆ ಅಂದರೆ ತುಂಬ ಬೆಳೆದೆ ಕೃಷಿಯಲ್ಲಿ. ನಾನೊಬ್ಬ ಬೆಳೀಲಿಲ್ಲ, ನನ್ನ ಇಡೀ ಜಿಲ್ಲೆಯಲ್ಲಿ ವೈಜ್ಞಾನಿಕವಾಗಿ ಎಲ್ಲ ವಿಧಾನಗಳನ್ನ ಕೊಟ್ಟು ಬೆಳೆಸ್ತಾ ಬಂದೆ. ನಂತರ ನಮ್ಮಲ್ಲಿ ನೀರಿಲ್ಲದೆ ಆಯಿತು. ಕೋಲಾರ ಜಿಲ್ಲೆ ಅಂದರೆ ನಿಮಗೆಲ್ಲ ಗೊತ್ತು, ಬರಡು ಜಿಲ್ಲೆ. 1500 ಫೂಟ್ ಹೋದರೂ ನೀರಿಲ್ಲ. ನೀರಾವರಿ ಕೃಷಿಯನ್ನು ಬಿಟ್ಟು ಮಳೆ ಆಶ್ರಯದ ಕೃಷಿಗೆ ಬರಬೇಕಾಯಿತು. ಸೊ ಮಳೆ ಆಶ್ರಯದ ಕೃಷಿ ಮಾಡೋಕ್ಕೆ ಪ್ರಾರಂಭಿಸಿದ್ದಾಯಿತು, ಮಾಡಿದ್ದಾಯಿತು. ಆ ಸಮಯದಲ್ಲಿ ಕೆಲಸ ಕಡಿಮೆ ಆಯಿತು. ನೀರಾವರಿ ಕೃಷಿ ಇದ್ದರೆ ಕೆಲಸ ಹೆಚ್ಚಿರ್ತದೆ. ಮಳೆ ಆಶ್ರಯದ ಕೃಷಿಯಲ್ಲಿ ಕೆಲಸ ಕಡಿಮೆ. ನನಗೆ ಯಾವಾಗ ಕೆಲಸ ಕಡಿಮೆ ಆಯಿತೋ, ನಾನು ಸುಮ್ಮನೆ ಇರೋ ವ್ಯಕ್ತಿ ಅಲ್ಲ. ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದರೆ ಸಮಾಧಾನ ಇಲ್ಲ ಅಂತಂದರೆ ಸಮಾಧಾನ ಇಲ್ಲ ನನಗೆ, ಅಂಥ ವ್ಯಕ್ತಿ. ಹಾಗಾಗಿ ಯಾಕೆ ನನ್ನ ಜ್ಞಾನವನ್ನು ವೇಸ್ಟ್ ಮಾಡಬೇಕಂತ 2012 ನವೆಂಬರ್ ಅಲ್ಲಿ ಒಂದು ಉದ್ದಿಮೆಯನ್ನು ಕಟ್ಟಿದೆ, ಒಂದು ಕಂಪನಿಯನ್ನು ಕಟ್ಟಿದೆ. ಈ ಕಂಪನಿ ಮುಖಾಂತರ ಸಾವಯವ ಕೃಷಿಯನ್ನು ಇಡೀ ದೇಶದಾದ್ಯಂತ ಆ ಜ್ಞಾನವನ್ನು ಕೊಟ್ಟು ಪರಿವರ್ತನೆ ಮಾಡಬೇಕಂತ ಹೆಜ್ಜೆ ಹೊರಗಡೆ ಇಟ್ಟು ಸುಮಾರು ಇಲ್ಲಿಗೆ 4 ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ಸ್ ನಾನು ಜರ್ನಿ ಮಾಡಿದ್ದೀನಿ. ರೈತರ ಹೊಲಗಳಲ್ಲಿ ಸಭೆಗಳನ್ನ ಮಾಡಿದ್ದೀನಿ, ಸಾವಿರಾರು ಸಭೆಗಳನ್ನ ಮಾಡಿದ್ದೀನಿ. ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲದೆ ಬೆಳೆಯುವಂಥ ವೈಜ್ಞಾನಿಕ ವಿಧಾನವನ್ನು ಇಡೀ ದೇಶದಲ್ಲಿ ನಾನೇ ಮೊದಲು ಸಾರಿ ಕೊಟ್ಟಿರ್ತಕ್ಕಂಥದ್ದು. ಕೊಟ್ಟಿದ್ದಲ್ಲ, ಯಶಸ್ವಿ ಮಾಡಿರ್ತಕ್ಕಂಥದ್ದು. ಇವತ್ತು ಲಕ್ಷಾಂತರ ಅಥವಾ ಕೋಟಿ ಅಂದರೆ ತಪ್ಪಾಗಲಾರ್ದು ಅಷ್ಟು ರೈತರು ಕರ್ನಾಟಕದಲ್ಲೇ ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲದೆ ಇವತ್ತು ಅದ್ಭುತವಾದ ಬೆಳೆಗಳನ್ನು ತೆಗಿತಾ ಇರತಕ್ಕಂಥ ದಾಖಲೆಗಳು ಇವತ್ತು ಈ ರಾಜ್ಯದಲ್ಲಿದೆ.
ಸೊ ಅಷ್ಟೊಂದು ಜ್ಞಾನವನ್ನು ತುಂಬಿಸ್ತಾ ಬಂದಿದ್ದೀನಿ ನಾನು. ಸೊ ಅದೇ ದಿಟ್ಟಿನಲ್ಲಿ ಇವತ್ತು ನನಗೆ ಈ ಕಡಬ ಗ್ರಾಮಕ್ಕೆ, ತಾಲೂಕು ಕಡಬ ಪಟ್ಟಣಕ್ಕೆ ಬರಲಿಕ್ಕೆ ಅವಕಾಶ ಆಗಿದೆ. ಸೊ ಇಲ್ಲೂ ಸಹ ನಿಮಗೆ ನನಗೆ ಗೊತ್ತಿರುವಷ್ಟು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ನಾನು ಹೇಳ್ತೀನಿ, ಕೃಷಿ ಬಹಳ ಸುಲಭ. ಕೃಷಿಗಿಂತೂ ಲಾಭದಾಯಕ ಉದ್ದಿಮೆ ಇನ್ಯಾವುದೂ ಇಲ್ಲ. ಆದರೆ ಕೃಷಿಯನ್ನು ಲಾಭದಾಯಕವಲ್ಲದ ಉದ್ದಿಮೆ ಅಂತ ಪ್ರೂವ್ ಮಾಡಿ ಜನ ಬಿಟ್ಬಿಟ್ಟಿದ್ದಾರೆ. ಸುಳ್ಳು. ನನ್ನ ಎಲ್ಲ ರೈತರು ಇವತ್ತು ಲಕ್ಷ ಲಕ್ಷ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ದಾಖಲೆಗಳಿವೆ. ಸೊ ಅದನ್ನೇ ನಿಮ್ಮ ಜೊತೆ ಮಾತಾಡ್ತಾ ಹೊರಡ್ತೀನಿ. ಆಗ್ಬೋದಾ? ರೈಟ್. ಸೊ ನೀವೆಲ್ಲರೂ ನನಗೆ ಏನು ಮಾಡಬೇಕಂದ್ರೆ ಸುಮ್ಮನೆ ಕೂತ್ಕೊಂಡಿದ್ರಾಗಲ್ಲ, ಇನ್ವಾಲ್ವ್ಮೆಂಟ್ ತಗೋಬೇಕು ಸ್ವಲ್ಪ. ಇದು ಭಾಷಣ ಆಗಬಾರ್ದು, ಚರ್ಚೆಗಳಾಗಬೇಕು. ಭಾಷಣಗಳು ಬಹಳಷ್ಟು ಕೇಳಿಬಿಟ್ಟಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೂ ಉಪಯೋಗ ಬರಲಿಲ್ಲ. ಬಂದಿದೆಯಾ? ಬಂದಿಲ್ಲ. ಚರ್ಚೆಗಳಾಗಬೇಕು. ಚರ್ಚೆಗಳಾಗದೇ ಇದ್ದರೆ ಫಲಿತಾಂಶಗಳು ಸಿಗಲ್ಲ. ಸೊ ಅದಕ್ಕೆ ನಾನು ಭಾಷಣ ಮಾಡೋಕ್ಕೆ ಬಂದಿಲ್ಲ, ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಸೊ ತಿಳ್ಕೊಳ್ಳಿ. ಸೊ ಇಲ್ಲಿ ವಿಷಯಕ್ಕೆ ಬರ್ತೀನಿ. ನಮ್ಮ ದೇಶ ಭಾಳ ಸಂಪದ್ಭರಿತವಾದ ದೇಶ ಅಂತಕ್ಕಂಥದ್ದು ಎಲ್ಲರ ಮಾತಲ್ಲೂ ಇದೆ. ಅದೇ ರೀತಿ ಕೃಷಿ ಪ್ರಧಾನವಾದ ದೇಶ, ಹೌದಾ ಇಲ್ವಾ? ಭಾರತ ದೇಶ ಕೃಷಿ ಪ್ರಧಾನವಾದ ದೇಶವೋ ಅಲ್ಲವೋ? ಹೌದಲ್ವಾ? ಕೃಷಿ ಪ್ರಧಾನವಾದ ದೇಶ, ಸಂಪದ್ಭರಿತ ದೇಶ. ಆದರೂ ಸಹ ಹೆಚ್ಚು ಬಡತನ ಇರತಕ್ಕಂಥ ದೇಶ, ಹೌದಾ ಇಲ್ವಾ? ಬಡತನ ಹೆಚ್ಚಿಗೆ ಇದೆಯಲ್ವಾ? ಯಾಕಾಯಿತು? ಸೊ ಅದೇ ನೋಡಬೇಕು. ಎಲ್ಲಿ ತಪ್ಪಾಗಿದೆ ಅಂತ ನಾವು ಹುಡುಕ್ಬೇಕಾಗತ್ತೆ ಅಲ್ವಾ? ಸೊ ಅದರಿಂದ ನಾನು ಮಾತಾಡೋಂಥ ಮಾತುಗಳಲ್ಲಿ ನಿಮಗೀಗ ಕ್ಲಾರಿಟಿ ಬರುತ್ತೆ. ಯಾಕೆ ಬಡತನ ಇದೆ, ನಾವು ಹೆಂಗೆ ಶ್ರೀಮಂತರಾಗ್ಬೋದು. ಸಂಪದ್ಭರಿತವಾದ ದೇಶದಲ್ಲಿ ಬಡತನ ಯಾಕಿದೆ? ಇರೋಂಗಿಲ್ಲ. ಸೊ ನಾನು ತಿಳಿಸ್ಕೊಡ್ತೀನಿ ನೋಡಿ. ಮುಖ್ಯವಾಗಿ ಕೃಷಿ ಉದ್ದಿಮೆ ಅಲ್ಲ, ಕೃಷಿಕರನ್ನ ತುಂಬ ಕೀಳು ಭಾವನೆಯಿಂದ ನೋಡ್ತಾ ಇರ್ತಕ್ಕಂಥದ್ದೇ ಬಹಳ ತಪ್ಪು ಆಗಿದೆ ದೇಶದಲ್ಲಿ. ಯಾಕೆಂತಂದರೆ ಡಯಾಸ್ ಮೇಲೆ ಮಾತಾಡುವಾಗ ಕೃಷಿಕರನ್ನ ಮೇಲೆ ಎತ್ತಿ ಮಾತಾಡ್ತಾರೆ, ಡಯಾಸಿಂದ ಕೆಳಗಿಳಿದ ಮೇಲೆ ಕೃಷಿಕರನ್ನ ಮೂಲೆಗೆ ತಳ್ಳಿ ಮಾತಾಡ್ತಾರೆ. ಹೌದಾ ಇಲ್ವಾ? ನಿಜವಾಗಲೂ ನಮಗೆ ಕೊಡಬೇಕಾದಂಥ ಗೌರವಗಳನ್ನು ಈ ದೇಶ ಕೊಡ್ತಾ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಹೌದಾ ಇಲ್ವಾ? ಕೊಡ್ತಾ ಇಲ್ಲ. ಸೊ ಆದರೆ ಇವತ್ತು ಗೌರವ ಕೊಡಬೇಕಾಗಿರೋದು ದೇಶದಲ್ಲಿ ಯಾರಿಗೆ ಗೊತ್ತಾ? ಮೊದಲನೇದು ದೇಶವನ್ನು ಕಾಯುವಂಥ ಸೈನಿಕರಿಗೆ, ಎರಡನೇದು ಈ ದೇಶಕ್ಕೆ ಅನ್ನ ಕೊಡುವಂಥ ರೈತರಿಗೆ. ಇವರಿಬ್ಬರೇ ಪ್ರಧಾನವಾಗಿ ಎಲ್ಲರೂ ಬೆಲೆ ಕೊಡಬೇಕಾಗಿರೋದು. ಹೌದಲ್ವಾ? ಆದರೆ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಯಾವುದೇ ಆಫೀಸಲ್ಲಿ ಹೋದರೆ ನಮ್ಮನ್ನು ಗಮನಕ್ಕೆ ತಗೊಳ್ಳಲ್ಲ. ತಗೊಳ್ತಾರಾ? ತಗೊಳ್ಳಲ್ಲ. ಹಾಂ, ನಾವು ಮೂಲೆ ಗುಂಪು ಎಲ್ಲೋ ಹೋಗ್ಬಿಟ್ಟು ಈ ಥರ ಕೈ ಕಟ್ಕೊಂಡು ನಿಂತ್ಕೊಂಡು ಕಾಯಬೇಕಾಗತ್ತೆ. ಯಾವುದೇ ಒಂದು ವಿಶೇಷವಾದ ಒಂದು ಇದಿಲ್ಲ, ನಮಗೆ ರೆಸ್ಪೆಕ್ಟ್ ಇಲ್ಲ ಅಲ್ವಾ? ಸೊ ಮೊದಲು ನಾನು ಹೇಳ್ತೀನಿ, ಈ ದೇಶಕ್ಕೆ ನಾನು ಹೇಳ್ತೀನಿ, ನಮಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ. ಯಾಕೆ ಅಂತಂದರೆ ನಿನ್ನೆ ಕರೋನಾ ಟೈಮಲ್ಲಿ ನಾವು ಇಲ್ಲ ಅಂತಿದ್ರೆ ಯಾರ ಬದುಕೂ ಇಲ್ಲ. ಏನು ಹೇಳ್ತೀರಿ? ಎಲ್ಲಕ್ಕೂ ಕೊರತೆ ಆಯಿತು, ಅನ್ನಕ್ಕೆ ಕೊರತೆ ಆಗಲಿಲ್ಲ. ಹೌದಲ್ವಾ? ಅಂದಮೇಲೆ ನಾವು ಇಷ್ಟು ಮುಖ್ಯವಾದ ವ್ಯಕ್ತಿಗಳಾದ ಮೇಲೆ ಮೊದಲನೇದು ದೇಶ ಗೌರವಿಸೋದಕ್ಕೆ ಮೊದಲು ನಮ್ಮನ್ನು ನಾವು ಗೌರವಿಸೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ದೇಶ ಆಮೇಲೆ ಗೌರವಿಸ್ತದೆ. ನಮ್ಮನ್ನು ನಾವು ಗೌರವಿಸ್ಕೋಬೇಕು. ನಾವು ಅದು ಮಾಡ್ತಾ ಇಲ್ಲ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ನಮಗೆ ಕೀಳಿರಿಮೆ ಇದೆ. ಎಲ್ಲಿ ಹೋಗಿ ಮಾತಾಡಲಿಕ್ಕೆ ಧೈರ್ಯವಾಗಿ ಮಾತಾಡಲ್ಲ ನಾವು. ಕೀಳಿರಿಮೆ. ಎಲ್ಲಾದರೂ ಹೋದರೆ ನಮ್ಮ ವೃತ್ತಿಯನ್ನು ನಾವು
ಹೇಳಲಿಕ್ಕೂ ಅಂಜುತ್ತೀರಿ, ಹೌದಲ್ವಾ? ಹೇಳಲಿಕ್ಕೆ ಅಂಜುತ್ತೀರಿ. ಯಾಕೆ ಆ ಥರ ಮಾಡಬೇಕು? ನಮ್ಮ ವೃತ್ತಿ ಅಷ್ಟೊಂದು ಕೆಟ್ಟದ? ಕೃಷಿ ಪ್ರಧಾನವಾದ ದೇಶದಲ್ಲಿ ನಮ್ಮ ವೃತ್ತಿಯ ಬಗ್ಗೆ ಹೆಮ್ಮೆಯಾಗಿ ಹೇಳ್ಕೊಳ್ಳದೆ ಇದ್ರೆ ನೀವು ಹೇಳ್ಕೊಳ್ಳೋದು ಯಾವುದನ್ನ? ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಸಣ್ಣ ಸಣ್ಣ ಒಂದು ಕಂಪ್ನಿ ಮಾಡಿದ್ರೆ ಅವನು ಪ್ರೌಡಾಗಿ ಮಾತಾಡ್ತಾನೆ, ನಾನೊಂದು ಇಂಡಸ್ಟ್ರಿಯಲಿಸ್ಟು, ನನ್ನ ಕಂಪನಿಯಲ್ಲಿ ನಾನು MD ಚೇರ್ಮೇನು, ಹೌದಲ್ವಾ? ಕಂಪನಿಯಲ್ಲಿ ಏನು ಮಾಡೋದು? ಕಚ್ಚಾ ವಸ್ತುಗಳನ್ನ ತಗೊಂಡು ಅದನ್ನು ವ್ಯಾಲ್ಯೂಡೇಷನ್ ಮಾಡಿ ದೇಶಕ್ಕೆ ಕೊಡ್ತಾನೆ, ಹೌದಲ್ವಾ? ನಾವೇನು ಮಾಡ್ತಾ ಇದ್ದೀರಿ? ಒಂದು 4 ಜನಕ್ಕೆ ಕೆಲಸನೂ ಕೊಡ್ತಾನೆ, ಒಂದು 10 ಜನಕ್ಕೆ ಕಂಪನಿಯಲ್ಲಿ. ನಾವೇನು ಮಾಡ್ತಾ ಇದ್ದೀರಿ? ನಾವು ಬೆಳೀತಾ ಇದ್ದೀರಿ, ಉತ್ಪನ್ನಗಳನ್ನು ಬೆಳೆದು ನಮ್ಮ ಮನೆಯಲ್ಲಿ ಇಟ್ಕೊಳ್ತಾ ಇದ್ದೀರಾ? ದೇಶಕ್ಕೆ ಕೊಡ್ತಾ ಇದ್ದೀರಾ ಇಲ್ವಾ? ದೇಶಕ್ಕೆ ಕೊಡ್ತಾ ಇದ್ದೀರಿ. ಸುಮ್ಮನೆ ಕೊಡ್ತಾ ಇದ್ದೀರಾ? ಹಣ ತಗೊಂಡು ಕೊಡ್ತಾ ಇದ್ದೀರಿ. ಅಂದಮೇಲೆ ಆಮೇಲೆ 4-6 ಜನಕ್ಕೆ ಕೆಲಸ ಕೊಡ್ತಾ ಇದ್ದೀರಾ ಇಲ್ವಾ? ಕೊಡ್ತಾ ಇದ್ದೀರಿ. ನೀವು ಹೇಳಿ ಅಲ್ಲಿಗೆ ನಾವು ಉದ್ದಿಮೆದಾರರ ಅಲ್ವಾ? ನಾವು ಅದೇ ಮಾಡ್ತಾ ಇರೋದು. ಪ್ರತಿಯೊಂದು ರೈತ ಕುಟುಂಬವೂ ಮಾಡ್ತಾ ಇರೋದು ಒಂದು ಉದ್ದಿಮೆನೇ. ಎಂಥ ಉದ್ದಿಮೆ? ಕೃಷಿ ಉದ್ದಿಮೆ. ನಾನು ರೈತ ಅಂತೆಲ್ಲ ಹೇಳ್ಕೋಬೇಕಾಗಿರೋದು ನೀವು. ನಾನು ಒಬ್ಬ ಕೃಷಿ ಉದ್ದಿಮೆದಾರ. ನಡೆಸ್ತಾ ಇದ್ದೀರಿ ಇಲ್ವಾ? ನಾವು ಉದ್ದಿಮೆನ ನಡೆಸ್ತಾ ಇದ್ದೀರಿಲ್ವಾ? ನಮ್ಮ ಇಂಡಸ್ಟ್ರಿ ನಿಲ್ಲಿಸ್ಬಿಟ್ರೆ ಏನಾಗ್ಬೋದು ದೇಶ? ನಮ್ಮ ಉದ್ದಿಮೆ ಎಲ್ಲ ನಿಲ್ಲಿಸ್ಬಿಟ್ರೆ ಏನಾಗ್ಬೋದು? ಸೊ ಅದಕ್ಕೆ ನೀವೇನು ಮಾಡಬೇಕು? ಫಸ್ಟು ಈ ಕೀಳಿರಿಮೆಯಿಂದ ಹೊರಗಡೆ ಬಂದು ಈ ಕೃಷಿ ಉದ್ದಿಮೆಯನ್ನು ನಾವು ನಡೆಸ್ತಾ ಇದ್ರೆ ಅನ್ನೋ ಪ್ರೌಡ್ನೆಸ್ಸು ನಮ್ಮಲ್ಲಿ ಇಟ್ಕೋಬೇಕು. ಯಾಕೆ ಅಂತಂದರೆ ನಮ್ಮದು ಒಂದು ಉದ್ದಿಮೆ ಅಂತ ಗೊತ್ತಿದ್ದರೆ ಇನ್ನೊಬ್ಬ ಉದ್ದಿಮೆ ನಡೆಸುವಂಥ ವ್ಯಕ್ತಿಗಳು ಯಾರೋ ಇದ್ದಾರಲ್ವ ನಗರಗಳಲ್ಲಿ, ಅವರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೆ ನಮ್ಮ ಮಕ್ಕಳನ್ನ ಕಳಿಸ್ತಾ ಇಲ್ಲ. ನಮ್ಮದು ಒಂದು ಕೃಷಿ ಉದ್ದಿಮೆ ಅನ್ನೋ ಅರಿವು ನಮಗಿದ್ದಿದ್ರೆ ನಮ್ಮ ಮಕ್ಕಳನ್ನ ನಮ್ಮ ಕೃಷಿ ಉದ್ದಿಮೆಗೆ MDಗಳಾಗಿ ಮಾಡ್ತಾ ಇದ್ರೆ ಇಲ್ವಾ? ರೈಟ್ ಆರ್ ರಾಂಗ್? ಅಂಥದ್ದು ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂತಂದರೆ ನಮಗೆ ಅದರ ಅರಿವಿಲ್ಲ. ಇನ್ಯಾರೋ ಕನಸಿನ ಬದುಕಿಗೆ ನಮ್ಮ ಮಕ್ಕಳನ್ನ ಅಲ್ಲಿ ಕಾರ್ಮಿಕರಾಗಿ ಕಳಿಸುವಂಥ ಪರಿಸ್ಥಿತಿ ಕಳಿಸಿದ್ದೀರಿ. ಸೊ ಅದರಿಂದ ಹೊರಗಡೆ ಬರಬೇಕಾದ್ರೆ ನಿಮಗೆ ಗೊತ್ತಿರಬೇಕು, ನಿಮ್ಮದು 1 ಎಕರೆ ಇದೆಯೋ, 5 ಎಕರೆ ಇದೆಯೋ, 10 ಎಕರೆ ಇದೆಯೋ, 50 ಇದೆಯೋ, 100 ಇದೆಯೋ, ಎಷ್ಟಾದರೂ ಇರಲಿ, ನಾವೊಬ್ಬ ಕೃಷಿ ಉದ್ದಿಮೆದಾರರು ಅಂತ ಪ್ರೌಡಾಗಿ ಹೇಳುವಂಥ ವಿಚಾರ ನಮ್ಮಲ್ಲಿರಬೇಕು. ಎಸ್ ಅಂತೀರಾ, ನೋ ಅಂತೀರಾ? ಎಸ್ ಆರ್ ನೋ? ಹೌದಲ್ವಾ? ನೀವು ಏನು ಗೊತ್ತಾ, ಮಾತಾಡಬೇಕು, ವಾಯ್ಸ್ ಬರಬೇಕು, ಎನರ್ಜಿ ಬರಬೇಕು. ನಾವೆಲ್ಲೋ ಸರೆಂಡರ್ ಆಗ್ತಾ ಇದ್ದೀರಿ. ಸರೆಂಡರ್ ಆಗಬೇಡಿ ದಯವಿಟ್ಟು. ಪ್ರೌಡಾಗಿ ಮಾತಾಡೋಣ. ನಾವೆಲ್ಲ ಕೃಷಿ ಉದ್ದಿಮೆದಾರರು. ಎಸ್, ರೈಟ್. ಸೊ ಅಂದಮೇಲೆ ಕೃಷಿ ಉದ್ದಿಮೆ, ಒಂದು ಉದ್ದಿಮೆಯನ್ನು ಯಶಸ್ವಿ ಮಾಡಲಿಕ್ಕೆ ಏನು ಬೇಕು? ಏನು ಬೇಕು? ಬಂಡವಾಳ ಬೇಕಾ? ಹೇಳಿಮ್ಮ. ರಾ ಮೆಟೀರಿಯಲ್ಲು. ಜ್ಞಾನಿಗಳ ಅಜ್ಞಾನಿಗಳ, ಅದು ಯಾವುದೇ ರಂಗದಲ್ಲಾಗಿರ್ಬೋದು, ಎನಿ ಫೀಲ್ಡ್, ಜ್ಞಾನಿಗಳ ಅಜ್ಞಾನಿಗಳ, ಫೇಲ್ಯೂರ್ ಆಗಿರೋರು ನಾವೇನಾಗಿದೆ? ನಮ್ಮ ವೃತ್ತಿಯಲ್ಲಿ, ನನ್ನ ಉದ್ದಿಮೆಯಲ್ಲಿ ನಾನೇನಾಗಿದೆ ಅಂತ ನಿಮಗೆ ನೀವು ಪ್ರಶ್ನೆ ಮಾಡಿ. ಯಾಕಾಯ್ತು ಅಂತ ಉತ್ತರನೂ ಸಿಕ್ಕಿರ್ಬೇಕು ನಿಮಗೆ. ಏನು ಕೊರತೆ ಇದೆ? ಜ್ಞಾನದ ಕೊರತೆ. ಸಂಪದ್ಭರಿತವಾದ ದೇಶ ಹೌದು, ಆದರೆ ಒಂದು ಕೊರತೆ ಇದೆ. ಅಲ್ಲಿ ಏನು ಕೊರತೆ ಅಂತಂದ್ರೆ ಜ್ಞಾನದ ಕೊರತೆ. ಒಂದು ಕಂಪನಿ ಮಾಡಿರೋರು ಪರಿಪೂರ್ಣವಾದ ಜ್ಞಾನವನ್ನು ತಗೊಂಡು ಯಶಸ್ವಿ ಮಾಡ್ತಾರೆ. ಅಲ್ಪ ಜ್ಞಾನದಲ್ಲಿ ಯಾವುದೇ ಕಂಪನಿ ನಡೆಸಲ್ಲ, ನಡೆಸಿದ್ರೆ ಫೇಲ್ ಆಗ್ತದೆ, ಹೌದಲ್ವಾ? ಒಂದು ಉದ್ದಿಮೆದಾರ ಪರಿಪೂರ್ಣವಾದ ಜ್ಞಾನವನ್ನು ತಗೊಳ್ಳುವಂತ ಪ್ರಯತ್ನ ಮಾಡ್ತಾನೆ. ಒಬ್ಬ ಕೃಷಿ ಉದ್ದಿಮೆದಾರ ಜ್ಞಾನಕ್ಕೆ ಆದ್ಯತೆ ಇಲ್ಲ, ಕಚ್ಚೆ ರೀತಿಯಲ್ಲಿ ದುಡಿಲಿಕ್ಕೆ ಆದ್ಯತೆ ಕೊಡ್ತಾನೆ.
ಹೌದಾ ಇಲ್ವಾ? ಶ್ರಮ ವಹಿಸಿ ದುಡಿಲಿಕ್ಕೆ ಆದ್ಯತೆ ಕೊಡ್ತೀರಿ, ಜ್ಞಾನಕ್ಕೆ ನಾವು ಆದ್ಯತೆ ಕೊಡಲ್ಲ. ಅಂದಮೇಲೆ ನಿಮ್ಗೆ ಏನೇನೋ ಜ್ಞಾನ ಇರ್ಬೋದು, ಪ್ರಯೋಜನಕ್ಕೆ ಬರಲ್ಲ. ಕೃಷಿ ಉದ್ದಿಮೆದಾರರಾದರೆ ಕೃಷಿ ಉದ್ದಿಮೆಯಲ್ಲಿ ಪರಿಪೂರ್ಣವಾದಂಥ ಜ್ಞಾನ ಇದ್ದರೆ ನಿಮ್ಮ ಉದ್ದಿಮೆ ಯಶಸ್ವಿ. ಅದು ಇಲ್ಲ ಅಂತಂದರೆ ನೀವು ನಿಮ್ಮ ಉದ್ದಿಮೆಯಲ್ಲಿ ಫೇಲ್ ಆಗ್ತೀರಿ. ಫೇಲ್ ಆದರೆ ನಿಮ್ಮೊಬ್ಬರಿಗೆ ನೋವಾಗತ್ತಾ? ಫೇಲ್ ಆದರೆ ಯಾರು ನೋವಾಗ್ಬೋದು? ನಿಮ್ಮ ಉದ್ದಿಮೆಗೆ ನೀವೇ MD ತಾನೆ, ಹೌದಲ್ವಾ? ನಿಮ್ಮ ಹಿಂದ್ಗಡೆ ಒಂದಷ್ಟು ಇದೆಯಲ್ವಾ? ನಿಮ್ಮನ್ನ ನಂಬಿರುವಂಥವರು, ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಂಬಿರುವಂಥವರು. ಅವ್ರಿಗೂ ನೋವಾಗತ್ತಲ್ವಾ? ಅಂದರೆ ನಿಮ್ಮ ಹತ್ತಾರದಿಂದ ನಿಮ್ಮೊಬ್ಬರಿಗೆ ನೋವಲ್ಲ, ಒಂದು ಕುಟುಂಬಕ್ಕೆ ನೀವು ಫೇಲ್ಯೂರ್ ಆಗೋದ್ರಿಂದ ನಿಮ್ಮೊಬ್ಬರಿಗೆ ಫೇಲ್ಯೂರ್ ಅಲ್ಲ, ಒಂದು ದೇಶದ ಸಂಪತ್ತು ಕಡಿಮೆ ಹಾಗತ್ತೆ ಇಲ್ವಾ? ಸೊ ಹಂಗಾಗಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರೋ ಅದನ್ನ ಜವಾಬ್ದಾರಿಯುತವಾಗಿ ಬೇಕಾದಷ್ಟು ಜ್ಞಾನವನ್ನ ಗಳಿಸಿ, ಇಲ್ಲಿವರೆಗೂ ಗಳಿಸಬೇಕು. ಜ್ಞಾನ ಬದುಕಿರೋವರೆಗೂ ಜ್ಞಾನ ಯಾರು ಕಲಿಯೋ ಆಟಿಟ್ಯೂಡ್ ಇರ್ತದೋ ಅವರೇ ಸಕ್ಸಸ್ ಆಗ್ತದೆ. ನಾವೆಲ್ಲ ಏನು ಅನ್ಕೊಂಡ್ಬಿಡ್ತೀವಿ ಗೊತ್ತಾ? ನನಗೆ ಗೊತ್ತು, ನಾನು 20 ವರ್ಷ ಮಾಡ್ತೇನೆ. ಏನ್ ಸಾಧನೆ ಮಾಡಿದ್ರಿ? ಮಾಡಿದ್ರಿ ಒಂದು 10 ಲಕ್ಷ ಸಾಲ ಇದೆ. ಸಾಧ್ಯ ಏನಾಗಿದೆ? ಸೊ ಇದನ್ನ ಯಶಸ್ವಿ ಅಂತಾರ ಅನ್ನಲ್ಲ ಅಲ್ವಾ? ಅದಕ್ಕೆ ನಾನೇ ಬಂದ್ರೆ ನಿಮ್ಮ ಯಶಸ್ವಿಯನ್ನ ನಿಮ್ಮ ಬಾಯಿಂದ ಹೇಳಬಾರ್ದು. ನಿಮ್ಮ ಯಶಸ್ವಿಯನ್ನ ನಿಮ್ಮ ಸುತ್ತಮುತ್ತಲಿನ ಜನ ಹೇಳಬೇಕು. 5 ಎಕರೆ, 10 ಎಕರೆ, 20 ಎಕರೆ, 50 ಎಕರೆ, ಹೌದಲ್ವಾ? ಯಾಕೆ ಸಮಾಜದಲ್ಲಿ ಈ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗಿದೆ? ಅವ್ರಿಗೆ 30-40 ಸೈಟ್ ಇಲ್ಲ. ಇಲ್ಲಿ ಕೃಷಿಕರಿಗೆ 10 ಎಕರೆ, 15 ಎಕರೆ, 20 ಎಕರೆ, 50 ಎಕರೆ ಏನಕ್ಕೆ ಬಿಟ್ಕೊಡ್ಬೇಕು? ನೀವು ದೇಶವನ್ನ ಅಭಿವೃದ್ಧಿ ಮಾಡಲಿ ಅಂತ. ಇಲ್ಲಾಂದ್ರೆ ಜಮೀನು ಬಿಟ್ಕೊಡೋ ಅವಶ್ಯಕತೆ ಏನಿದೆ ಸರ್ಕಾರಕ್ಕೆ? ಸರ್ಕಾರ ವಾಪಸ್ ತಗೋಬಹುದು, ಹೌದಲ್ವಾ? ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಒಂದು ದೇಶ ಅಭಿವೃದ್ಧಿ ಮಾಡುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ದೇಶಕ್ಕೆ ವಿಷಮುಕ್ತ ಆಹಾರ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ, ಹೌದಾ ಇಲ್ವಾ? ಸೊ ಅಂದಮೇಲೆ ನಮ್ಮ ಕೆಲಸವನ್ನ, ನಮ್ಮ ಜ್ಞಾನವನ್ನ ಯಾವ ಥರ ಗಳಿಸ್ಬೇಕು, ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರೈಟ್? ನೋಡಿ, ಒಂದು ಕೃಷಿ ಉದ್ದಿಮೆಯಲ್ಲಿ ಯಶಸ್ವಿ ಆಗಬೇಕಾದ್ರೆ ಎಷ್ಟು ಎಕರೆ ಜಮೀನಿದೆ ಅನ್ನೋದು ಮುಖ್ಯ ಇಲ್ಲ, ಮತ್ತಿನ್ನೇನು, ಎಷ್ಟು ಎಕರೆ ಫಲವತ್ತತೆಯ ಭೂಮಿ ಇದೆ ಅನ್ನೋದು ಬಹಳ ಬಹಳ ಮುಖ್ಯ. ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಎಷ್ಟು ಎಕರೆ ಜಮೀನಿದೆ ಅನ್ನೋದು ಮುಖ್ಯ ಇಲ್ಲ, ಎಷ್ಟು ಎಕರೆ ಫಲವತ್ತತೆಯ ಭೂಮಿ ಇದೆ ಅನ್ನೋದು ಮುಖ್ಯ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಇಲ್ಲ, ಕುಟುಂಬದಲ್ಲಿ ಎಷ್ಟು ಜನ ಆರೋಗ್ಯವಾಗಿ ಶಕ್ತಿಯುತವಾಗಿ ದುಡಿಯುವಂಥವ್ರು ಅನ್ನೋದು ಬಹಳ ಮುಖ್ಯ, ಹೌದಲ್ವಾ? ಆರೋಗ್ಯ ಬೇಕಾ ಬೇಡವಾ? ಮನೆಯಲ್ಲಿರೋರ್ಗೆ ಯಾರಿಗೂ ಆರೋಗ್ಯ ಇಲ್ಲ ಅಂತಂದ್ರೆ ಲೆಕ್ಕ ಕಟ್ಕೊಂಡು ಏನು ಮಾಡ್ತೀರಿ? ಅದೇ ರೀತಿ ಎಷ್ಟು ಎಕರೆ ಇದೆ ಅನ್ನೋದು ಲೆಕ್ಕ ಇಲ್ಲ, ಎಷ್ಟು ಎಕರೆ ಭೂಮಿ ಫಲವತ್ತತೆಯಾಗಿದೆ ಅಂತಕ್ಕಂಥದ್ದು ಮುಖ್ಯ. ಅಥವಾ ಎಷ್ಟು ಎಕರೆ ಭೂಮಿಯಲ್ಲಿ ಮಣ್ಣು ಉತ್ಪಾದಕ ಮಣ್ಣಾಗಿದೆ ಅನ್ನೋದು ಮುಖ್ಯ. ಉತ್ಪಾದಕ ಮಣ್ಣು, ಉತ್ಪನ್ನವನ್ನ ಚೆನ್ನಾಗಿ ಉತ್ಪತ್ತಿ ಮಾಡುವಂಥ ಶಕ್ತಿ ಇರುವಂಥ ಮಣ್ಣಿದೆ ಅನ್ನೋದು ಬಹಳ ಮುಖ್ಯ. ಅಥವಾ ಎಷ್ಟು ಎಕರೆ ಭೂಮಿ ಜೀವಂತವಾಗಿದೆ ಅನ್ನೋದು ಮುಖ್ಯ. ನಿರ್ಜೀವ ಸ್ಥಿತಿಯಲ್ಲಿರಬಾರ್ದು, ಜೀವಂತವಾಗಿರಬೇಕು.
ಅರ್ಥ ಆಯ್ತಾ? ನೀವು ಈ ಥರ ಯಾವ ರೀತಿಯಲ್ಲಿ ಬೇಕಾದ್ರೂ ಇದನ್ನು ಗುರುತಿಸ್ಬೋದು. ಫಲವತ್ತತೆಯ ಭೂಮಿ, ಉತ್ಪಾದನಾ ಮಣ್ಣು, ಉತ್ಪಾದಕ ಮಣ್ಣು, ಜೀವಂತ ಮಣ್ಣು. ಸೊ ಏನೋ ಹೊಸ ಹೊಸ ಪದಗಳು ಬರ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ. ಹೌದು, ಇದನ್ನೇ ಸಾಮಾನ್ಯ ಜ್ಞಾನ ಅಂತೀರಿ. ಕೃಷಿ ಉದ್ದಿಮೆಯಲ್ಲಿ ಈ ಸಾಮಾನ್ಯ ಜ್ಞಾನದ ಕೊರತೆಯಿಂದ ಸಂಪದ್ಭರಿತವಾದ ದೇಶವಾದರೂ ನಾವು ಸಂಪದ್ಭರಿತವಾಗಿ ಬೆಳೀಲಿಕ್ಕೆ ಆಗಿಲ್ಲ. ಸೊ ಅದಕ್ಕೆ ಈ ಮಣ್ಣಿನ ಗುಣಧರ್ಮಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಸಕಲ ಸಂಪತ್ತುಗಳ ಮೂಲ ಯಾವುದು? ಸಕಲ ಸಂಪತ್ತುಗಳ ಮೂಲ ಭೂಮಿ ತಾಯಿನ? ಭೂಮಿ ತಾಯಿ. ಭೂಮಿ ತಾಯಿ ಎಷ್ಟು ಕೊಂಡಾಲು? 15ರಿಂದ 20 ಬರುತ್ತಾ ಒಂದು ಎಕರೆಗೆ? 15ರಿಂದ 20 ಕ್ವಿಂಟಾಲ್ ಬರಬೇಕಾದ್ರೆ ನೀವು ಹೋಗಿ ಮಣ್ಣನ್ನ ಪರೀಕ್ಷೆ ಮಾಡಿಸಿ, ಶೇಕಡಾ 1ಕ್ಕಿಂತ ಹೆಚ್ಚು ಸಾವಯವ ಇಂಗಾಲ ನಿಮ್ಮ ಮಣ್ಣಲ್ಲಿದ್ರೆ ಆ ತೋಟದಲ್ಲಿ 15ರಿಂದ 20 ಕ್ವಿಂಟಾಲ್ ಬರ್ತಾ ಇದೆ. ಯಾರ ಮಣ್ಣಲ್ಲಿ ಸಾವಯವ ಇಂಗಾಲ ಕಡಿಮೆ ಇರುತ್ತೋ ಅಲ್ಲಿ ಇಳುವರಿ ಕಡಿಮೆ ಆಗ್ತದೆ, ರೋಗಗಳು ಹೆಚ್ಚಾಗಿದೆ. ಇವತ್ತು ಏನಾಗಿದೆ ಅಂದ್ರೆ ನಿರಂತರವಾಗಿ ರಾಸಾಯನಿಕಗಳನ್ನು ಕೊಟ್ಟು ನಾವು 0.5% ಇಷ್ಟು ಕಡಿಮೆ ಇದೆ. ಲೆಸ್ ದೆನ್ 0.5% an average soil report in India. ನಿರಂತರ ರಾಸಾಯನಿಕಗಳನ್ನು ಕೊಟ್ಟು ಸಾವಯವ ಏನಾಗಿದೆ? ಕಡಿಮೆ ಆಗುತ್ತಿದೆ. ಆಕ್ಚುಲಿ ನಿಮ್ಮ ಭಾಗದಲ್ಲಿ 6, 7, 8 ರೆಕಾರ್ಡ್ ಆಗಿರ್ತಕ್ಕಂಥದ್ದು ಮಲೆನಾಡಲ್ಲಿ ಸಾವಯವ ಇಂಗಾಲ ದಾಖಲೆಗಳಿದೆ ಬಹಳ ಇದೆ. ಇವತ್ತು 1ಕ್ಕಿಂತ ಕಡಿಮೆ ಇದೆ. ನಿಮ್ಮ ಇಳುವರಿ ಕಡಿಮೆ ಆಗಿರೋದು ಅದಕ್ಕೆ. ಯಾಕೆಂತಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆದರೆ ಅನುತ್ಪಾದಕ ಮಣ್ಣದೆ, ಅದು ಉತ್ಪಾದಕ ಮಣ್ಣಲ್ಲ. ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿದ್ರೆ ಅದು ಉತ್ಪಾದಕ ಮಣ್ಣಾಗಿ ಕೆಲಸ ಮಾಡುತ್ತೆ. ರೈಟ್? ಸೊ ಈಗ ಹೆಂಗ್ ಸಿಗತ್ತಂದ್ರೆ ನಿಮ್ಮ ಮಣ್ಣಲ್ಲಿ ಕೈಯಿಂದ ತೆಗೆದಾಗ ಕಪ್ಪಗೆ ಇದ್ದ ತರ ಸಿಗ್ತದೆ ಸರ್. ಡಾರ್ಕ್ ಕಂಡೀಷನ್ ಇರ್ತದೆ. ಇದನ್ನ ಗುರ್ಸ್ಬೋದಲ್ವಾ? ಇದು ಗುರ್ಸ್ಬೇಕು. ರೈಟ್? ಅಲ್ಲಿಗೆ 3 ಗುಣಗಳು ಅರ್ಥ ಆಯ್ತಲ್ವಾ? 1 ಮಣ್ಣಿನ ಭೌತಿಕ ಗುಣ, 2 ಮಣ್ಣಿನ ಜೈವಿಕ ಗುಣ, 3 ಮಣ್ಣಿನ ರಾಸಾಯನಿಕ ಗುಣ. ಈ 3 ಪಾಯಿಂಟ್ ಅಲ್ಲಿ ಮಾಸ್ಟರ್ಸ್ ಆಗಕ್ಕಾಗಲ್ವಾ? ಇದರಲ್ಲಿ ಮಾಸ್ಟರ್ಸ್ ಆದ್ರೆ ನೀವೇ ವಿಜ್ಞಾನಿ, ಇದರಲ್ಲಿ ಮಾಸ್ಟರ್ಸ್ ಆಗದೆ ಇದ್ರೆ ನೀವೇ ಅಜ್ಞಾನಿ. ಯಾವ್ದು ಬೇಕು? ವಿಜ್ಞಾನಿಗಳಾಗಬೇಕಾ ಅಜ್ಞಾನಿಗಳಾಗಬೇಕಾ? ರೈಟ್? ಅಲ್ಲಿಗೆ ಈ ಗುಣಗಳು ಇದ್ರೆ ಸರಿ, ಇಲ್ಲ ಅಂದ್ರೆ ಹೆಂಗೆ ಅಂತ ಪ್ರಶ್ನೆ ಬರ್ತದೆ. ಹೌದಲ್ವಾ? ಈ ಗುಣಗಳು ಇದ್ರೆ ಸರಿ, ಇಲ್ಲ ಅಂದ್ರೆ ಹೆಂಗೆ ಅಂತ ನಿರಂತರ ಮಾಡೋದು ಕೊನೆ ಪ್ರಶ್ನೆ ಇರುತ್ತಾನೆ. ಹೌದಲ್ವಾ? ಸೊಲ್ಯೂಷನ್ ಬೇಕಲ್ವಾ? ಎಸ್. ನೋಡಿ, ಒಂದು ಸಾವಯವ ಕೃಷಿ ಬಿಟ್ಟು ಬೇರೆ ದಾರಿ ಇಲ್ಲ. ಸಾವಯವ ಕೃಷಿ, ರಾಸಾಯನಿಕ ಮುಕ್ತ ಕೃಷಿ. ಅರ್ಥ ಆಯ್ತಂದ್ರೆ ರಾಸಾಯನಿಕಗಳನ್ನು ನಿಲ್ಲಿಸಬೇಕು, ಸಾವಯವ ಕೃಷಿ ಮಾಡಬೇಕು. ಸಾವಯವ ಕೃಷಿಯಲ್ಲಿ ನಮಗೆ ಅವಕಾಶಗಳಿರ್ತಕ್ಕಂಥದ್ದು ಒಂದು ಜೀವಾಮೃತ. ರೈಟ್? ಯಾರು ಕೊಟ್ಟಿದ್ದು ಕೊಡುಗೆ? ಯಾರು ಕಲ್ಸ್ಕೊಂಡಿದ್ದನ್ನ ಜೀವಾಮೃತ ಮಾಡೋದು? ಪಾಳೇಕರ್ ಸಾಹೇಬ್. ಹೌದಲ್ವಾ? ಅವರು ಬಹಳ ದೊಡ್ಡ ಕೊಡುಗೆ ಅವ್ರು ಕೊಟ್ಟು. ಆದ್ರೂ ಎಲ್ಲೋ ಒಂದ್ ಕಡೆ ನಾವು ಅದನ್ನ ಸರಿಯಾಗಿ ಬಳಸಿಕೊಳ್ಳಿಲ್ಲ. ಯಾಕೆ ಬಳಸಿಕೊಳ್ಳಿಲ್ಲ ಅಂತಂದ್ರೆ
ಟೈಮ್ ಬೇಕಾಯಿತು. ಅಲ್ಲಿ ನಾವೆಲ್ಲ ದೂರ ಕೈ ಬಿಟ್ಟು ಹೌದಲ್ವಾ? ಪ್ರಯೋಗಗಳು ಬಹಳ ಜನ ಮಾಡಿದ್ದಾರೆ. ಕೆಲವರು ಮಾಡಿ ಕ್ಲಿಕ್ಕಾಗಿ 3 ವರ್ಷ ಆದ್ಮೇಲೆ ಇಳುವರಿ ತಗೊಂಡು ಚೆನ್ನಾಗಿದ್ದಾರೆ, ಇವತ್ತು ಚೆನ್ನಾಗಿದ್ದಾರೆ. ಆದರೆ ಇನ್ ಕೆಲವರು ಇಳುವರಿ ಕಡಿಮೆ ಇರೋದ್ರಿಂದ ಆಗಲ್ಲ ಅಂತ ಕೈ ಬಿಟ್ಟು ರಾಸಾಯನಿಕನ ಮಾಡ್ತಾರೆ. ಹೌದಲ್ವಾ? ಸೊ ಇದನ್ನ ಸ್ಟಡಿ ಮಾಡಿ ನಾವೇನ್ ಮಾಡಿದ್ರಿ, ಸಾಯಿಲ್ ರಿಜುನೇಷನ್, ಮಣ್ಣನ್ನ ಜೀವಂತಗೊಳಿಸೋದು, ತ್ವರಿತವಾಗಿ ಬಳಸುವಂತ ಒಂದು ತಾಂತ್ರಿಕತೆಯನ್ನು ನಾವು ಕಂಡಿಡಿದು 2012 ನವೆಂಬರ್ನಿಂದ ನಾವು ಅದನ್ನ ಫೀಲ್ಡ್ ಬಿಟ್ಟಿದ್ದು. ಇದು ಹೆಂಗೆ ಅಂತಂದ್ರೆ, ನಿಮ್ಮ ಮಣ್ಣು ಎಷ್ಟು ಹಾಳಾಗಿದ್ರೂ ಪರವಾಗಿಲ್ಲ, ಇದನ್ನ ಹಾಕಿದ್ರೆ ಇಮ್ಮಿಡಿಯೇಟ್ 15 ರಿಂದ 20 ದಿವಸದಲ್ಲಿ ನಿಮ್ಮ ತೋಟದಲ್ಲಿ ಎರೆಹುಳು ಎಷ್ಟು ಬೇಕಾದ್ರೂ ತಯಾರಿರ್ತವೆ, ಸೂಕ್ಷ್ಮಾಣುಜೀವಿಗಳು ಎಷ್ಟು ಬೇಕಾದ್ರೂ ಅಭಿವೃದ್ಧಿ ಆಗಿರ್ತವೆ, ಬೆಳೆ ಬೇರುಗಳು ಅಭಿವೃದ್ಧಿ ಆಗ್ತದೆ, ಗಿಡದ ಬೆಳವಣಿಗೆ ಚೆನ್ನಾಗಾಗ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ, ರೋಗಗಳನ್ನ ಕಂಟ್ರೋಲ್ ಮಾಡ್ತದೆ. ಸ್ವಂತ ಒಂದು ಅದ್ಭುತವಾದ ವಸ್ತು ಡಾಕ್ಟರ್ ಸಾಯಿಲ್ ಅಂತ ಕೇಳಿರ್ಬೋದು ಬಹಳ ಜನ ಎಲ್ಲ. ಇದು ಕೃಷಿ ಇಲಾಖೆಯಿಂದ ಒಂದು ಮಾನ್ಯತೆ ಪಡೆದಿರ್ತಕ್ಕಂಥ ವಸ್ತು. ಇವತ್ತು ದೇಶದಾದ್ಯಂತ ಇವತ್ತು ಸಾವಯವ ಕೃಷಿ ಒಂದು ದೊಡ್ಡ ಕ್ರಾಂತಿ ಪ್ರಾರಂಭ ಆಗಿದೆ. 8 ವರ್ಷ ಮುಗಿತು, 9ನೇ ವರ್ಷದಲ್ಲಿದ್ದೀನಿ. ಈ 9ನೇ ವರ್ಷದ ಜರ್ನಿ ಇಷ್ಟೊತ್ತಿಗೆ ಇವತ್ತು ಸಾವಯವ ಕೃಷಿ ಮಾಡಲಿಕ್ಕೆ ಕೋಟಿ 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 ಜನ ಇವತ್ತು ಕನ್ವರ್ಷನ್ ಆಗಿ ಬರ್ತಾ ಇದ್ದಾರೆ. ಪ್ರತಿದಿನ ಸಾವಿರಾರು ರೈತರು ಇದನ್ನು ಬಳಸಿಕೊಂಡು ತನ್ನ ಭೂಮಿಯನ್ನ ಜೀವಂತಗೊಳಿಸ್ತಾ ಇದ್ದಾರೆ. ಅಂತ ಒಂದು ಅದ್ಭುತವಾದ ವಸ್ತು. ಸೊ ಅದಕ್ಕೆ ಇದನ್ನು ಗಮನಿಸಿ ನಮ್ಮ ಒಡೆಯೂರು ಶ್ರೀಗಳು ಇಲ್ಲ, ಮಣ್ಣನ್ನು ಜೀವಂತಗೊಳಿಸುವಂತ ಕಾರ್ಯಕ್ರಮದ ಆಗಲೇಬೇಕು, ಇದನ್ನು ಒಂದು ಕ್ರಾಂತಿಯಾಗಿ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ವಸ್ತುನ ಲೀಗಲೈಸ್ ಪ್ರಾಡಕ್ಟ್, ಇದ್ಯಾವುದು ಇಲ್ಲೀಗಲ್ ಅಲ್ಲ, ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಪ್ರಾಡಕ್ಟ್. ಇದನ್ನ ನಿಮ್ಮದೇ ಆದ ಸೊಸೈಟಿ, ಸಹಕಾರಿ ಸಂಘಟನೆಯಲ್ಲಿ ಸೊಸೈಟಿ ಇದೆಯಲ್ವಾ, ನಿಮ್ಮ ಎಲ್ಲಾ ಸೊಸೈಟಿ ಮುಖಾಂತರ ರೈತರಿಗೆ ಇದನ್ನು ಕೊಟ್ಟು, ಬರೀ ವಸ್ತು ಕೊಡೋದಲ್ಲ, ಜ್ಞಾನವನ್ನು ಕೊಟ್ಟು ಆಮೇಲೆ ವಸ್ತು ಕೊಡುವಂತ ಒಂದು ಕಾರ್ಯಕ್ರಮವನ್ನ ಒಂದು ಕ್ರಾಂತಿಕಾರಿಯಾಗಿ ಆಯೋಜಿಸಿದ್ದಾರೆ. ಸೊ ಅದಕ್ಕೆ ಮುಖ್ಯ ಕಾರಣಿಕರು ನಮ್ಮ ಸುರೇಶ್ ದೇವರು, ನಿಮ್ಮ ಸೊಸೈಟಿ ಅಧ್ಯಕ್ಷರು ಹೋದವರು. ಸೊ ಅವರ ಕಲ್ಪನೆ ಬಹಳ ದೊಡ್ಡದಾಗಿದೆ, ಅವರ ಒಂದು ಸಂಕಲ್ಪ. ಸೊ ಅದಕ್ಕಾಗಿ ಈ ಡಾಕ್ಟರ್ ಸಾಹೇಬರು ನಿಮ್ಮ ಸೊಸೈಟಿನಲ್ಲಿ ನೀವು ಇದನ್ನ ಸಿಗುತ್ತೆ, ಅಲ್ಲಿಂದ ನೀವು ತಗೊಂಡು ಅಲ್ಲಿ ಎಲ್ಲಾ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಅತಿ ಕಡಿಮೆ ಖರ್ಚಲ್ಲಿ ಅದ್ಭುತವಾದ ಫಲಿತಾಂಶವನ್ನು ತೆಗೆಯುವಂತ ಟೆಕ್ನಾಲಜಿ ಇವತ್ತು ದೇಶದಲ್ಲಿ ಇದೆ ಅಂತಂದ್ರೆ ಇದು ಬಿಟ್ಟರೆ ಇನ್ಯಾವುದು ಇಲ್ಲ. ಅಂತ ಒಂದು ಅದ್ಭುತವಾದ ಟೆಕ್ನಾಲಜಿ, ಅದನ್ನು ನೀವು ಬಳಸ್ಕೊಳ್ಳಿ. ಅದ್ರ ಬಗ್ಗೆ ನಾ ಏನು ಬರಲ್ಲ, ಅದ್ರ ಬಗ್ಗೆ ಏನಿದ್ರು ವಿಷಯಗಳು, ನಿಮ್ಮ ಸಮಸ್ಯೆಗಳು ಏನೇ ಇದ್ರು ನಿಮ್ಮ ಸೊಸೈಟಿಯಲ್ಲಿ ನೀವು ಕೊಟ್ಟಿದ್ದೆ ಆದ್ರೆ ಎಲ್ಲದಕ್ಕೂ ಪರಿಹಾರಗಳನ್ನ ಈ ತರ ಒಂದು ಈ ರೀತಿಯಲ್ಲಿ ನಿಮಗೆ ನಾವು ತಲುಪಿಸ್ತೀವಿ, ಕ್ಲಾರಿಟಿ ಕೊಡ್ತೀವಿ. ಸೊ ನಿಮ್ಮ ಅಭಿವೃದ್ಧಿ ನಾವು ಸಹಕರಿಸ್ತೀವಿ. ಸೊ ಇದು ಮಣ್ಣಿನ ವಿಚಾರ, ಮಣ್ಣಿನ ಫಲವತ್ತತೆಯ ವಿಚಾರ. ಸೊ ಆಲ್ರೆಡಿ ಅಲ್ಲಿ ಏನಾಗಿದ್ರೆ ಮಣ್ಣಿನ ಫಲವತ್ತತೆ ಇದರಲ್ಲಿಲ್ಲ, ನಿಮ್ಮ ಇದರಲ್ಲಿ ಆಗಿದ್ರೆ ಮಣ್ಣಿನ ಫಲವತ್ತತೆ, ತ್ಯಾಜ್ಯಗಳ ಮೌಲ್ಯ ಬರ್ತದೆ, ಇವೆರಡು ಮಾತಾಡಾಯ್ತು ನಾನು. ಈಗ ಸಮಗ್ರ ಬೆಳೆ ಪದ್ಧತಿ ಬಗ್ಗೆ ನಾನು ಮಾತಾಡ್ತೀನಿ. ಇದಕ್ಕಿಂತ ಬಹಳ ಮುಖ್ಯ ಇದು ಇಂಟಿಗ್ರೇಟೆಡ್ ಫಾರ್ಮಿಂಗ್. ನಾನು ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ತೀನಿ. ಸಹಕರಿಸಿ, ನಿಮಗೂ ಬಹುಶಃ ಸೆಕೆ ಹೆಚ್ಚಾಗ್ತಾ ಇರೋದು ಮುಗಿಸುವ. ಸಮಗ್ರ ಬೆಳೆ ಪದ್ಧತಿ ಈ ಸಮಗ್ರ ಬೆಳೆ ಪದ್ಧತಿ ಬಹಳ ಬಹಳ ಮುಖ್ಯ. ಯಾರು ಸಮಗ್ರ ಬೆಳೆ ಪದ್ಧತಿ ಮಾಡಲ್ವೋ ಅವರು ಕೃಷಿಯಲ್ಲಿ
ಇದನ್ನ ಬಹು ಬೆಳೆ ಪದ್ಧತಿ ಅಂತಾರೆ. ಬಹು ಬೆಳೆ ಪದ್ಧತಿ ಅಂತಾರೆ. ಸೊ ಬಹು ಬೆಳೆಗಳನ್ನ ಅಳವಡಿಸಬೇಕು ನಮ್ಮ ಬೆಳೆಗಳಲ್ಲಿ. ಅದಕ್ಕೆ ಒಂದು ತಂಪು ಮೂಲದೆ ಹೇಳಿಬಿಡ್ತೀನಿ. ಆ ರೂಲ್ ಪ್ರಕಾರ ಮಾಡಿದ್ದೆ ಆದರೆ 100ಕ್ಕೆ 100 ನೀವು ಯಶಸ್ವಿ ಆಗ್ತದೆ. ಏನಂತಂದ್ರೆ ನಿಮಗಿರುವಂತ ಭೂಮಿಯಲ್ಲಿ ಬೆಳೆಗಳನ್ನ ಯಾವ ರೀತಿ ಅಳವಡಿಸಬೇಕಂತಂದ್ರೆ 33% ಭೂಮಿಯನ್ನ ಅಲ್ಪಾವಧಿ ಬೆಳೆಗಳಿಗೆ ನೀವು ಬಳಸಬೇಕು. ಅಲ್ಪಾವಧಿ ಬೆಳೆಗಳಂದ್ರೆ ಏನು? ಆಹಾರದ ಬೆಳೆಗಳು. ದಿನನಿತ್ಯ ಜೀವನದಲ್ಲಿ ಆಹಾರ ಬೇಕಲ್ವಾ ನಮಗೆ? ಆ ಆಹಾರದ ಬೆಳೆಗಳಿಗೆ ನೀವು 33% ಜಾಗವನ್ನು ನೀವು ಬಿಟ್ಕೊಳ್ಬೇಕು. 33% ವಾಣಿಜ್ಯ ಬೆಳೆಗಳಿಗೆ. ವಾಣಿಜ್ಯ ಅಂದ್ರೆ ಹಣ ಸಂಪಾದನೆ ಮಾಡುವಂತದಕ್ಕೆ. ಸೊ ನಿಮ್ಮಲ್ಲಿ ಯಾವುದು ವಾಣಿಜ್ಯ ಬೆಳೆ ತಗೊಂಡಿದ್ದೀರಿ? ಅಡಿಕೆ, ತೆಂಗು ಇದೆ, ರಬ್ಬರ್ ಇದೆ, ಹೌದಲ್ವಾ? ಸೊ ಈ ವಾಣಿಜ್ಯ ಬೆಳೆಗಳಿಗೆ 33% ಜಾಗವನ್ನ ಕೊಡಬೇಕು. ಇನ್ನ 33% ಕೃಷಿ ಅರಣ್ಯಕ್ಕೆ ಬಿಡಬೇಕು. ಕೃಷಿ ಅರಣ್ಯ ಇದು ಬಹಳ ಮುಖ್ಯ. ಕೃಷಿ ಅರಣ್ಯ ಯಾಕೆ ಅಂತಂದ್ರೆ ಇದನ್ನ ನಾನು FD ಕ್ರಾಪ್ ಅಂತ ಕರೀತೀನಿ, ಫಿಕ್ಸೆಡ್ ಡಿಪಾಸಿಟ್ ಕ್ರಾಪ್ ಅಂತ ಕರೀತೀನಿ. ಯಾಕಂದ್ರೆ ಇವತ್ತು ಬರೋ ದುಡ್ಡಿಗಿಂತ ನಾಳೆ ನನ್ನ ಕೃಷಿ ಉದ್ದಿಮೆ ನಿವೃತ್ತಿ ನಂತರ ಬರುವಂತ ದುಡ್ಡು ಬಹಳ ಮುಖ್ಯ. ಕೃಷಿ ಉದ್ದಿಮೆ ನಿವೃತ್ತಿ ಇದೆಯಾ? ಇದೆ, ಇದೆ, ಎಲ್ಲಕ್ಕೂ ನಿವೃತ್ತಿ ಇದೆ. ಇಲ್ಲ ಅನ್ಕೊಂಡೆ ಮೋಸ ಹೋಗಿರೋದು ನಾವು. 100 ವರ್ಷ ಬದುಕ್ತಿರಂತ ಮಿಸ್ ಆಗಿರೋದು ನಾವು. 50 ವರ್ಷ 50-60 ವರ್ಷ ಅಂತ ಗೊತ್ತಿರೋ ಮೊದಲೆಲ್ಲ ಮಾಡಿಡ್ಬೋದಾಗಿತ್ತು ಅಲ್ವಾ? ಸೊ ಇಲ್ಲೂ ಅದೇ ಆಗಿರೋದು. ನಿವೃತ್ತಿ ಇಲ್ಲ ಅನ್ಕೊಂಡು ನಾಳೆ ವರ್ಷ ಸಂಪಾದನೆ ಮಾಡೋಣ, ನಾಳೆ ವರ್ಷ ಸಂಪಾದನೆ ಮಾಡೋಣ, ನಾಳೆ 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 ಅನ್ಕೊಂಡು ಕೊನೆಗೆ ನೋಡಿದ್ರೆ ಸಂಪಾದನೆ ಇಲ್ಲ, ಸಾಲ. ನೋಡಿ, ಒಬ್ಬ ಉದ್ದಿಮೆದಾರರು ಪ್ರಾಪರ್ ಪ್ಲಾನ್. ಒಂದು ಇಂಡಸ್ಟ್ರಿ ಅಂತಂದ್ರೆ ಬಹಳ ಮುಖ್ಯ ಇರುತ್ತೇನೆ ಪ್ಲಾನ್ ಮಾಡೋದು. ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಜೋರಾಗಿ ಕ್ಲಾಸ್ ಬಹಳ ಮುಖ್ಯ ಇದೆ. ನಾವು ಕೆಲಸ ಮಾಡ್ತಾ ಇರೋದು ವಿತೌಟ್ ಪ್ಲಾನ್, ಹೌದಲ್ವಾ? ಸೊ ಒಂದು ಪ್ರಾಜೆಕ್ಟ್ ಮಾಡಬೇಕು. ಒಂದು ಅಡಿಕೆ ತೋಟ 1 ಎಕರೆ ಇದೆ ಅಂತಂದ್ರೆ 1 ಎಕರೆದಲ್ಲಿ 7ರಿಂದ 8 ಲಕ್ಷ ಸಂಪಾದನೆ ಮಾಡಲಿಕ್ಕೆ ಹೇಗೆ ನಾನು ಪ್ಲಾನ್ ಮಾಡ್ಬೇಕಂತ ಪ್ರಶ್ನೆ ಹಾಕಬೇಕು, ಮುಚ್ಚಿಡಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಬರಲ್ಲ. ಹೌದಾ ಇಲ್ವಾ ಸರ್? ಅದೇನು ಬರುತ್ತೆ ಸರ್? ಏನೋ ಒಂದು 2-2 ಲಕ್ಷ ಮಾಡ್ಬೋದು ಸರ್. ಯಾವ್ದು ಹೊಸ ವಿಷಯ ಇರ್ತದೆ ನಮ್ಮ ಬೇರೆದಲ್ಲಿ ಯಾರು ಮಾಡಲ್ಲ. ಹೌದು, ಯಾರು ಪ್ಲಾನ್ ಮಾಡ್ತಾರಲ್ಲ ಎಕ್ಸಿಕ್ಯೂಷನ್ ಅದಕ್ಕೆ ಮಾಡ್ತಾರೆ. ಎಲ್ಲ ಹೆಂಗೆ ಅಂತಂದ್ರೆ ಒಬ್ಬರನ್ನ ನೋಡಿ ಒಬ್ರು ಉದ್ಧಾರ ಆಗಬಿಟ್ಟು ಒಬ್ಬರನ್ನ ನೋಡಿ ಒಬ್ರು ಹಾಳಾಗಲ್ಲ. ವೆರಿ ಇಂಪಾರ್ಟೆಂಟ್. 1 ಎಕರೆ ಭೂಮಿ ಅಂದ್ರೆ ಕಡಿಮೆನ? 1 ಎಕರೆ ಭೂಮಿನ ಹೆಂಗೆ ಬಳಸಬೇಕಂತ ಗೊತ್ತಿಲ್ಲದೆ ಇದ್ರೆ ನೀವು ಯಾಕೆ ಭೂಮಿ ಇಟ್ಕೊಂಡಿದ್ದೀರಿ? ಯಾವ ವಸ್ತು ನಮ್ಮ ಹತ್ರ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ವಸ್ತುವನ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಬಳಸ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಎಷ್ಟು ಭೂಮಿ ಇದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಎಷ್ಟು ಭೂಮಿಯನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ತಾ ಇದ್ರೆ ಎಫೆಕ್ಟಿವ್ ಆಗಿ ಅನ್ನೋದು ಬಹಳ ಮುಖ್ಯ. ಅಂದಮೇಲೆ ನಾನು ಹೇಳ್ತಾ ಇರೋ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ಬಳಸಬೇಕು. ಮನೆಯಲ್ಲಿ ಯಾವ್ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಡಲಿಕ್ಕೆ ಏನೇನು ಆದ್ಯತೆ ಕೊಡ್ತಿರೋ ಅದೇ ರೀತಿ ನಿಮ್ಮ ತೋಟದಲ್ಲಿ ಯಾವ್ಯಾವ ಬೆಳೆಗಳನ್ನ ಎಲ್ಲೆಲ್ಲಿ ಅದ್ರ ಜಾಗ ಅನ್ನೋದನ್ನ ನೀವು ಕಂಡ್ಕೋಬೇಕು. ಯಾವ್ಯಾವ್ದೋ ಎಲ್ಲೆಲ್ಲೂ ಸೇರಿಸಿ ಮಾಡಿಸಿ ಹಾಕೋದಲ್ವಾ? ಯಾವುದರ ಜಾಗ ಯಾವುದು? ಮನೆಯಲ್ಲಿ ದೇವರ ಮನೆ ಯಾವುದು? ದೇವರ ಮನೆಯಲ್ಲಿ ದೇವರ ಮನೆಗೆ ಸಂಬಂಧಪಟ್ಟಂತ ವಸ್ತುಗಳು ಇರಬೇಕು. ಕಿಚನ್ ಅಲ್ಲಿ ಅಡಿಗೆಗೆ ಸಂಬಂಧಪಟ್ಟಂತ ವಸ್ತುಗಳು ಇರಬೇಕು. ಉಲ್ಟಾ ಮಾಡಿದ್ರೆ ಅಲ್ವಾ? ಅದೇ ರೀತಿ ಇದು ಪ್ಲಾನ್. ಒಂದು ಕೃಷಿ ಭೂಮಿ ಅಂತಂದ್ರೆ ಯಾವುದನ್ನ ಎಲ್ಲಿ ಹಾಕಬೇಕು, ಎಲ್ಲಿ ಹಾಕಬಾರದು. ಯಾವತ್ತು ಕೃಷಿಯಲ್ಲಿ
ಎಂತ ಬೆಳೆಗಳು? ಯಾವ್ದು ಬಿಟ್ಟಿದ್ದೀರಿ? ಮೇವಿನ ಬೆಳೆಗಳು, ಫಾಡರ್ ಕ್ರಾಪ್ಸ್. ಇದೇನು ಬೇಕು? ಉಪಕಸುಬುಗಳನ್ನ ಮಾಡಲಿಕ್ಕೆ. ಉಪಕಸುಬುಗಳೇನು? ಹಸು, ಕುರಿ, ಕೋಳಿ, ಮೇಕೆ ಇದೆಲ್ಲ ಬರ್ತಾವಲ್ವಾ? ಜೇನು, ಮೀನು, ಇವೆಲ್ಲವೂ ಸ್ವಲ್ಪ ಉಪಕಸುಬುಗಳು. ಅರ್ಥ ಆಯ್ತಾ? ಇದಕ್ಕೆ ಬೇಕಾದಂಥದ್ದು ಒಂದಷ್ಟು ಬೆಳೆಗಳನ್ನಲ್ಲೇ ಹಾಕಬೇಕು. ಈಗ ನಾವೊಂದು ಅಡಿಕೆ ತೋಟವನ್ನು ತಗೊಂಡು ನೋಡೋಣ. ಅಡಿಕೆ ತೋಟದಲ್ಲಿ ಒಂದು 7 ಲಕ್ಷ ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಚರ್ಚೆ ಮಾಡಿ. ಸಮಗ್ರ ಬೆಳೆ ಪದ್ಧತಿಯಲ್ಲಿ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೇಕಾ? ಔಷಧಿ ಇದೆಯಾ? ಇದ್ರೆ ಕೇಳಿಸ್ಕೊಳ್ಳಿ ಒಂದು 5 ನಿಮಿಷ ನೋಡಿ. ಆಲ್ರೆಡಿ ಒಂದು ಬೆಳೆ ರೆಡಿ ಇದೆ ನಮ್ಮ ಹತ್ರ. ಯಾವುದು? ಅಡಿಕೆ ಬೆಳೆ ರೆಡಿ ಇದೆ, ವಾಣಿಜ್ಯ ಬೆಳೆ, ಹೌದಲ್ವಾ? ನೀವು ಹೇಳಿ, ಒಂದು ಎಕರೆಗೆ 5 ಕ್ವಿಂಟಲ್ ಅಡಿಕೆ ತೆಗಿತಾ ಇದ್ದೀನಿ ಅಂತಂದ್ರೆ ಆ ತೋಟ ಇಟ್ಕೋಬೇಕಂತಿದೆ. ಪ್ರಯೋಜನ ಇಲ್ಲ. ಲಾಸ್ ಆಗ್ತಿದೆ. ಅದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ತೆಗಿಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟಕ್ಕೆ ಟ್ರೈ ಮಾಡಬೇಕು. ಮಕ್ಕಳು 35 ಮಾಸ ಟ್ರೈ ಮಾಡಿದ್ರೆ ಏನಂತೀರಿ? ಬಿಡಪ್ಪ ಅವನು ಬಯೋಗೆ, ಹೌದಲ್ವಾ? 95 ಇದ್ರೆ ನನ್ನ ಮಗಳು ಎಷ್ಟು ಬುದ್ಧಿವಂತರು ಗೊತ್ತಾ? ಹೆಮ್ಮೆಯಿಂದ ಹೇಳ್ಕೊಳ್ತೀರಲ್ವ? 5 ಕ್ವಿಂಟಲ್ ಅಡಿಕೆ ತಿಂದ್ರೆ ನಿಮ್ಮದೇನೆ ಯೋಗ್ಯ ಇರ್ತಾರ, ಅಯೋಗ್ಯ ಇರ್ತಾರೆ ನೋಡಿ. ನಮ್ಮನ್ನು ನಾವು ಖಂಡಿಸಿಕೊಳ್ಳಿಲ್ಲ ಅಂತಂದ್ರೆ ದೇಶ ನಿಮ್ಮನ್ನ ಖಂಡಿಸಿ ಉದ್ಧಾರ ಮಾಡೋಕ್ಕಾಗಲ್ಲ, ಹೌದಲ್ವಾ? ನನ್ನ ತಪ್ಪುಗಳ ಹರಿವು ಇಲ್ಲಿವರೆಗೂ ಬರಲ್ಲ, ಅಲ್ಲಿವರೆಗೂ ನಾನು ಮನುಷ್ಯ ಅನ್ನೋದಕ್ಕೆ ಸಾಧ್ಯ. ಹೌದು, ಫಸ್ಟ್ ಹುಡುಕ್ಬೇಕಾಗಿರೋದು ನಮ್ಮ ತಪ್ಪುಗಳು, ನನ್ನ ತಪ್ಪುಗಳು ಅಲ್ವಾ? ಅದಕ್ಕೆ ನಾನು ಹೇಳಿದೆ ಮಾಡಿ ಅಂತಲ್ಲ. ಯಾರಾದರೂ 15 ಕ್ವಿಂಟಾಲು, 18 ಕ್ವಿಂಟಾಲು, 20 ಕ್ವಿಂಟಾಲು ತೆಗೆಯುವಂತ ಇತಿಹಾಸ ದಾಖಲೆ ಪುರುಷರು ಇದ್ರೆ ಎಷ್ಟು ದೂರ ಆದರೂ ಪರವಾಗಿಲ್ಲ, ಹುಡುಕೊಂಡು ಹೋಗಿ. ತಪ್ಪ ಅಲ್ಲಿ ಕಲಿಬೋದಲ್ವ? ಅಲ್ಲಿ ಕಲೀರಿ. ಯಾಕಾಗಲ್ಲ? ಆಗಲ್ಲ ಅಂತ ಹೇಳಕ್ಕೆ ಯಾರು ಬೇಕು? ಆಲ್ರೆಡಿ ಹಾಕ್ತಾ ಇದೆ, ತೆಗಿತಾ ಇದೆ. ನನ್ನ ಕೈಲಾಗಿಲ್ಲ ಅಂತ ಒಪ್ಕೊಳ್ಳಿ, ಸರಿ ಇದೆ. ಬಟ್ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಆಗಲ್ಲ ಅಂತ ಯಾರು ವಾದ ಮಾಡಬೇಡಿ. ಈ ದೇಶದಲ್ಲಿ ಆಗಲ್ಲ ಅನ್ನೋದನ್ನ ಆಗತ್ತೆ ಅಂತ ಪ್ರೂವ್ ಮಾಡಿರೋಂಥ ವ್ಯಕ್ತಿಗಳು ಬಹಳ ಜನ ಇದ್ದಾರೆ, ಎಲ್ಲಾ ಫೀಲ್ಡಲ್ಲೂ ಇದ್ದಾರೆ. ಸೊ ನೀವು ಸುಮ್ಮನೆ ಇಲ್ಲಿ ಮಾತಾಡೋದು ಆಗ್ತಾ ಇದೆ. ಅದಕ್ಕೆ 15 ಕ್ವಿಂಟಾಲ್ ಮೇಲೆ ಬರಬೇಕಾದ್ರೆ ಫಸ್ಟ್ ಪರೀಕ್ಷೆ ಮಾಡಿಸಿ ಮಣ್ಣು ಸಾವಯವ ಇಂಗಾಲವನ್ನು ಹೆಚ್ಚಿಸಲಿಕ್ಕೆ ನಮ್ಮಂತವರ ಮಾರ್ಗದರ್ಶನ ತಗೊಂಡು ಕೂತ್ಕೊಳ್ಳಿ. ಯಾಕೆ ಬರಲ್ಲ? ಯಾಕೆ ಬರಲ್ಲ ಸರಿ ನೋಡೋಣ ಬೆಲೆ ಅಲ್ವಾ? ಸೊ ಅದಾಗಬೇಕು. 15 ಕ್ವಿಂಟಾಲ್ ಅಡಿಕೆ ತೆಗೆದ್ರೆ ಆದಾಯ ಎಷ್ಟು ಬರ್ಬೋದು? ಬೇಡ, ಕಡಿಮೆ ರೇಟಲ್ಲಿ ಮಾತಾಡಿ. ಒಂದು 4 ಲಕ್ಷ. ಬೆಲೆ ವಿಚಾರ ನಮ್ಗೆ ಬೇಡ, ನಮ್ಮ ಕೈಲಿಲ್ಲ. ಆದ್ರೆ ಬೆಳೆ ವಿಚಾರ ನಮ್ಮ ಕೈಲಿದೆ ಇಲ್ವ? 15 ಕ್ವಿಂಟಾಲ್ ತೆಗೆಯೋದು ನಮ್ಮ ಕೈಲಿದೆ ಇಲ್ವ? 15 ಕ್ವಿಂಟಾಲ್ ತೆಗೆದ್ರೆ ಅಷ್ಟೇ ನಾನು ಹೇಳಿದೆ. ಬೆಲೆ ವಿಚಾರ ಬೇಕಾಗಿದೆ. 4 ಲಕ್ಷ ಗ್ಯಾರಂಟಿ ಬರ್ತದ? ಆದರೆ ಅತಿವೃಷ್ಟಿ ಅನಾವೃಷ್ಟಿಗೆ ನಮ್ಮನ್ನು ಫೇಸ್ ಮಾಡೋದೇ. ಅತಿವೃಷ್ಟಿ ಅನಾವೃಷ್ಟಿಗೆ ಕಾಡು ಬೆಳೆಗಳು ಅಂತ ತೊಂದರೆ ಆಗಲ್ಲ. ಇವೆಲ್ಲ ಕಾಡು ಬೆಳೆಗಳು. ಅಡಿಕೆ ಕಾಡು ಮರ. ಅತಿವೃಷ್ಟಿ ಒಂದೇ ಬರ್ತದೆ. ಕೇಳಿಸ್ಕೊಳ್ಳಿ. ನೋಡಿ, ಅಲ್ಪಾವಧಿ ಬೆಳೆಗಳಿಗೆ ಅತಿವೃಷ್ಟಿ ಅನಾವೃಷ್ಟಿ ತುಂಬಾ ತೊಂದರೆ ಮಾಡ್ತದೆ. ಸೊ ಕಾಡು ಬೆಳೆಗಳು, ಮರದ ಬೆಳೆಗಳಿಗೆ ನಾವು ಅಂತ ತೊಂದರೆ ಮಾಡಲ್ಲ. ಆದ್ರೆ ನೀವು ಹೇಳೋದು ಏನಂತಂದ್ರೆ, ಅತಿವೃಷ್ಟಿಗೆ ಅನಾವೃಷ್ಟಿಗೆ ಈ ಮರಗಳು ತಡ್ಕೋಬೇಕಂತಂದ್ರೆ ಸಾವಯವ ಇಂಗಾಲ ನಿಮ್ಮಲ್ಲಿ 1% ಗಿಂತ ಹೆಚ್ಚಿಗೆ ಇದ್ರೆ ತಡ್ಕೊಳ್ಳೋ ಶಕ್ತಿ ಇವತ್ತು ತೊಂದರೆ ಆಗ್ತಾ ಇದೆ. ಆದ್ರೆ ಇಲ್ಲಿಂದ 20 ವರ್ಷದ ಹಿಂದೆ
ಮಾಡ್ಬೋದಲ್ವಾ? ನೋಡಿ, ಇವತ್ತು ಕಾಳು ಮೆಣಸು ನಾನು ಗಮನಿಸ್ತಾ ಇದ್ದೀನಿ, ಯಾರ ಭೂಮಿಯಲ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು ಓಡಾಡ್ತಾ ಇದ್ದೀನಿ ಇವತ್ತು, ಅದಕ್ಕೂ ರೋಗ ಬಾಧೆ ಜಾಸ್ತಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಮಣ್ಣಿನ 3 ಗುಣಗಳು ಹಾಳಾಗಿದೆ. ಈ ಮಣ್ಣಿನ 3 ಗುಣಗಳು ಸರಿ ಹೋದ್ರೆ ಕಾಳು ಮೆಣಸು ಅದ್ಭುತವಾಗಿ, ಸಾವಯವ ಕೃಷಿಯಲ್ಲೇ ಕಾಳು ಮೆಣಸು ಚೆನ್ನಾಗಿದೆ. ನಾನು ತಗೊಂಡು ನಿಮ್ಮಲ್ಲಿ ಸಾವಯವ ಕೃಷಿ ಮಾಡೋ ತೋಟಗಳಿಗೆ ತುಂಬಾ ಅದ್ಭುತವಾಗಿದೆ ಕಾಳು ಮೆಣಸು. ರಾಸಾಯನಿಕ ಕೃಷಿ ತೋಟಗಳಲ್ಲಿ ಕಾಳು ಮೆಣಸು ಅಂತೂ ಚೆನ್ನಾಗಿ ಬರಲ್ಲ, ಈಲ್ಡು ಬರಲ್ಲ, ರೋಗಗಳು ಹೆಚ್ಚು, ಗಿಡಗಳು ಫೇಲ್ ಆಗ್ತವೆ. ಹಂಗಾಗಿ ಈಗ ನಾನು ಮಾತಾಡ್ತಾ ಇರೋದು ಸಾವಯವ ಕೃಷಿ ಬಗ್ಗೆ. ನೀವು ಪ್ರಶ್ನೆ ಕೇಳೋಂಗಿಲ್ಲ, 15 ಕ್ವಿಂಟಾಲ್ ತೆಗೆಯಕ್ಕಾಗಲ್ಲ ಅಂತಂದ್ರೆ ರಾಸಾಯನಿಕ ಕೃಷಿ ತೆಗೆಯಕ್ಕಾಗಲ್ಲ ಒಪ್ಕೊಳ್ತೀನಿ. ಬಟ್ ಸಾವಯವ ಕೃಷಿ ತೆಗೆಯಲಿಕ್ಕೆ ಸಾಧ್ಯ ಎಲ್ಲ ತೆಗಿತಾರೆ. ಕ್ಲಿಯರಾ? ಅದೇ ರೀತಿ ಕಾಳು ಮೆಣಸನ್ನು ಸಹ ನಾವು ಸಾವಯವ ಕೃಷಿ ಮಾಡೋದ್ರಿಂದ, ಮಣ್ಣಿನ 3 ಗುಣಗಳು ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಉತ್ತಮವಾದ ಇಳುವರಿ ಬರ್ತದೆ. 1 ಎಕರೆಗೆ ಎಷ್ಟು ಹಾಕ್ಬೋದು ಕಾಳು ಮೆಣಸು ಅಡಿಕೆ ತೋಟದಲ್ಲಿ? 300 ಕಾಳು ಮೆಣಸು 5 ವರ್ಷ ಆದ್ಮೇಲೆ ಎಷ್ಟು ಇಳುವರಿ ತೆಗಿಲಿಕ್ಕೆ ಸಾಧ್ಯ ಇದೆ ಸಾವಯವ ಕೃಷಿಯಲ್ಲಿ? ಎಷ್ಟು ಸರ್? 2 ಕ್ವಿಂಟಾಲ್. ಒಂದು ಕಾಳು ಮೆಣಸಲ್ಲಿ ನೀವು ಉತ್ಕೃಷ್ಟವಾಗಿ ಬೆಳೆಸಿದ್ರೆ 5-6 ಕೆಜಿ ಬರ್ತದೆ. ಸಾವಯವ ಕೃಷಿಯಲ್ಲಿ ಬೆಳೆಸಿದ್ರೆ ನಮಗಷ್ಟು ಬೇಡ. 3 ಕೆಜಿ ಅವರೇಜ್ ಮಾಡ್ಬೋದಾ? ಅವರೇಜ್ 3 ಕಿಲೋಸ್. 2 ನಮ್ಮ ಬಯಲು ಮೇಲೆ ತೆಗಿತಾ ಇದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 3-3.5 ಕೆಜಿ ಕೂಡ ತೆಗಿತಾ ಇದ್ದಾರೆ. ಇವತ್ತು ಸರಿ ಬರೀ ಪ್ರವಾಸ ಮಾಡಿ ಸರ್, ನಾನು ಹೇಳ್ತಾ ಇರೋದು ಎಲ್ಲಾ ರೋಗಗಳನ್ನು ನಿಲ್ಲಿಸಬೇಕಾದ್ರೆ ಸಾವಯವ. ನಾನು ಗುಡ್ ಕಂಡೀಷನ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಬ್ಯಾಡ್ ಕಂಡೀಷನ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಕ್ಲಿಯರಾ? ಯಾಕಂದ್ರೆ ನಾನು ಕೊಡ್ತಾ ಇರೋ ಟೆಕ್ನಾಲಜಿ ಗುಡ್ ಕಂಡೀಷನ್ಗೆ, ಬ್ಯಾಡ್ ಕಂಡೀಷನ್ಗೆ ಇಲ್ಲ. ಸೊ ಅದರಿಂದ ನಾನು ಹೇಳ್ತೀನಿ 3 ಕೆಜಿ ಅಂತ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಸೊ 300ರಿಂದ 3 ಕೆಜಿ ಅಂದ್ರೆ ಎಷ್ಟಾಯ್ತು? 900 ಕೆಜಿ, 9 ಕ್ವಿಂಟಾಲ್. 300 ರೂಪಾಯಿ ರೇಟ್ ಇಟ್ಕೋವಲ್ಲ? 300 ರೂಪಾಯಿ. ನೀವೇನಾದ್ರೂ ಸ್ವಲ್ಪ ಬುದ್ಧಿವಂತರಾದ್ರೆ ಅದನ್ನ ಇನ್ನೂ ಹೆಚ್ಚಿಗೆ ಮಾಡಬಹುದು. ಹೆಂಗೆ ಅಂತಂದ್ರೆ, ಸಾವಯವ ಕೃಷಿ ಮಾಡ್ತೀನಿ ಅನ್ನೋ ತೀರ್ಮಾನ ಇವತ್ತಾದ್ರೆ, ನೀವು ಗ್ಯಾರಂಟಿ ಮಾಡ್ತೀನಿ ಅನ್ನೋ ತೀರ್ಮಾನ ಆದ್ರೆ, ಒಂದು ಸಾವಯವ ದೃಢೀಕರಣ ಪತ್ರವನ್ನ ಕೃಷಿ ಇಲಾಖೆ ಕೊಡ್ತಾರೆ, ತೋಟಗಾರಿಕೆ ಇಲಾಖೆಯನ್ನು ಕೊಡ್ತಾರೆ. ಅರ್ಥ ಆಯ್ತಾ? ಒಂದು ಸಾವಯವ ಕೃಷಿ ದೃಢೀಕರಣ ಮಾಡಿಸ್ಕೊಂಡ್ರೆ ನೀವು ಇದನ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯ. ದೃಢೀಕರಣ ಇದ್ರೆ, ಇಲ್ಲ ಅಂದ್ರೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯ. ಅದನ್ನು ನಾವೀಗ ಈ ಸೊಸೈಟಿ ಮುಖಾಂತರ ಮಾಡಿಸ್ಬೇಕಂತ ತೀರ್ಮಾನ ತಗೊಂಡಿದ್ದೇವೆ. ಮಾಡಿಸಿ ಎಕ್ಸ್ಪೋರ್ಟ್ ಹೋದ್ರೆ ಬೆಲೆ ಹೇಳಕ್ ಬರಲ್ಲ. ಅದು ಕೆಜಿ 500 ತಗೊಂಡೋಗೋದು, 600 ಆಗ್ಬೋದು, 800 ಆಗ್ಬೋದು, ಅದು ಬೇರೆ ಬೇರೆ. ಅಂತ ಆಯ್ತಾ? ಯಾವುದೋ ಒಂದು ದೇಶದಿಂದ ಕೆಲಸಕ್ಕೆ ಬಾರದು ಇಂಪೋರ್ಟ್ ಆಗ್ತಾ ಇರ್ಬೋದು, ಆದ್ರೆ ಪ್ರಪಂಚಕ್ಕೆ ಬೇಕು. ಇದು ಪ್ರಪಂಚಕ್ಕೆ ಬೇಕು. ಪ್ರಪಂಚಕ್ಕೆ ಅದು ವಿಷಮುಕ್ತದ ಬೇಕು. ಇಂಡಿಯಾಗೆ ಏನು ಗೊತ್ತಾ? ಯಾವ ಗೊಬ್ಬರ ತಿಂತೀರಿ? ವಿಷಮುಕ್ತ ಅನ್ನೋದೇನಿಲ್ಲ. ಯಾವ ಗೊಬ್ಬರ ತಿಂತೀರಿ ಅದರಿಂದ ಯಾವುದೋ ಒಂದು ಕಳಿಸ್ತಾರೆ. ಸೊ ಅದಕ್ಕೆ ಬೆಲೆ ಇದೆ. ಆ ಬೆಲೆನ ನೀವು ಬಲತರ ಮಾಡ್ಕೋಬೇಕು. 300 ರೂಪಾಯಿ ರೇಟ್ ಆದ್ರೂ 2,70,000 ರೂಪಾಯಿ ಆಗುತ್ತೆ. ನನಗೆ ಎಷ್ಟಾಯ್ತು? 6,70,000 ರೂಪಾಯಿ ಆಯ್ತು ಒಂದು ಎಕರೆಗೆ. ಇನ್ನು ಉಳಿದಿದ್ರಲ್ಲಿ ಕೋಕೋ ಹಾಕ್ಬೋದು, ಜಾಯಿಕಾಯಿ ಹಾಕ್ಬೋದು ಸರ್, ಬಾಳೆ ಹಾಕ್ಬೋದು, ಆಮೇಲೆ ತೆಂಗು ಬೇಡ,
ಹಾಕೋಬಹುದು ತೆಂಗು. ಅದು ಬಿಡಿ, ಅದು ಅವರು ವಾಣಿಜ್ಯ ಬೆಳೆಗೆ ಸೇರ್ಕೊಳ್ಳಿ. ವಾಣಿಜ್ಯ ಬೆಳೆ ಅಂತಂದ್ರೆ ತೆಂಗುನ ಪ್ರಿಪೇರ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೆಯದು. ನನ್ನ ಪ್ರಕಾರ ಬಾರ್ಡ್ರಲ್ಲಿ ಬೇರೆ ಕೊಡ್ತೀನಿ ನಾನು. ಬಾರ್ಡ್ರ್ ಅದಲ್ಲ ಜಾಗ, ಬಾರ್ಡ್ರಲ್ಲಿ ತೆಂಗುದಲ್ಲ ಜಾಗ, ಕೃಷಿ ಅರಣ್ಯದ ಜಾಗ ಸರ್. ಬಾರ್ಡ್ರ್ ಏನಿದೆ ಬದುಗಳು ಕೃಷಿ ಅರಣ್ಯಕ್ಕೆ ಸಂಬಂಧಪಟ್ಟಂತ ಜಾಗ. ತೆಂಗು ಹಾಕೋದ್ರಿಂದ ಕರೆಕ್ಟ್ ಅಲ್ಲ. ಸ್ವಲ್ಪ ಒಳಗಡೆ ಇವೆಲ್ಲ ಹಾಕೊಳ್ಳಿ. ಮರಗೆಣಸು ಹಾಕ್ಬೋದು, ಸುವರ್ಣಗಡ್ಡೆ ಹಾಕ್ಬೋದು, ಏಲಕ್ಕಿ ಹಾಕ್ಬೋದು. ಒಟ್ಟಾರೆ ನಾವು ಏನೋ ಒಂದಷ್ಟು ಹಾಕೊಳ್ಳಿ. ಅದರಲ್ಲೊಂದು 50,000 ಲಕ್ಷ ಬರಲ್ಲ. ಎಲ್ಲ ಕೂಡಿಸಿದ್ರೆ ಇನ್ ಕೇಸ್ ಏನೂ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಆ ಮಣ್ಣಿಗೆ ತ್ಯಾಜ್ಯ ಆಗಲಿ ಸಾಕು. ಏನಾಗಲಿ, ಹೌದಲ್ವ? ಹಣ ಬೇಡ, ತ್ಯಾಜ್ಯ ಆದರೂ ಅದು ನಮ್ಗೆ ಬಹಳ ಲಾಭ ಸಿಗ್ದಂಗೆ. ಸೊ ಆ ರೀತಿ ನೀವೇನು ಮಾಡಿ, ಕೂತ್ಕೊಂಡು ಸಮಗ್ರವಾಗಿ ಚರ್ಚೆ ಮಾಡಿ ಇತರ ಬೆಳೆಗಳನ್ನೆಲ್ಲ ನೀವು ಅವಶ್ಯಕತೆ ಇದ್ದರೆ ಹಾಕ್ಬೇಕು, ಅವಶ್ಯಕತೆ ಇಲ್ಲ ಇದ್ದರೆ ಬೇಕಾಗಿಲ್ಲ. ಹೌದಲ್ವ? ಯಶಸ್ವಿ ಆಗ್ಬೇಕಂತಿದ್ರೆ ಮಾತ್ರ ಮಾಡ್ಕೋಬೇಕು, ಇಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ಫೈನಲಿ ಕೃಷಿ ಅರಣ್ಯ ನೋಡಿ ಹೇಳ್ತೀನಿ. ಈ ಭಾಗದಲ್ಲಿ ಟೀಕ್ ಚೆನ್ನಾಗಿ ಬರುತ್ತೆ. ಟೀಕ್ ಬರುತ್ತೆ, ಬರಲ್ವಾ? ಬರುತ್ತೆ. ಟೀಕ್ ನಾನು ಟಿಶ್ಯೂ ಕಲ್ಚರ್ ಟೀಕ್ ಚೆನ್ನಾಗಿದೆ. ಟಿಶ್ಯೂ ಕಲ್ಚರ್ ಟೀಕು 15 ವರ್ಷಕ್ಕೆ ನಿಮಗೆ ಬಿಲ್ಡಿಂಗ್ ಬರ್ತಾ ಇದೆ. ಒಂದು ಸ್ವಲ್ಪ ಇಲ್ಲಿ ಹಾಕ್ಕೊಳ್ಳಿ. ಮಂಗಳೂರಲ್ಲಿ ಎಕ್ಸ್ಪರ್ಟ್ ಕಾಲೇಜ್ ಇದೆಯಲ್ಲ, ಆ ಕಾಲೇಜ್ ಹತ್ರ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ತುಂಬ ಎತ್ತರವಾಗಿ ಒಂದೇ ಹಿಂಗೆ ಹೋಗುತ್ತೆ, ಬ್ರಾಂಚಸ್ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದನ್ನ ಹಾಕ್ಕೊಳ್ಳಿ. ಒಂದು ಎಕರೆಗೆ ಸುತ್ತು ಒಂದು 50ರಿಂದ 60 ಹಾಕ್ಕೋಬೋದು. 15 ವರ್ಷಕ್ಕೆ ಮಿನಿಮಮ್ ಒಂದು 50,000 ಬೆಲೆ ಮಾಡುವಷ್ಟು ಮರ ಆಗುತ್ತೆ ಅಂತಕ್ಕಂಥದ್ದು ವಿಜ್ಞಾನಿಗಳು ಅನಲೈಸ್ ಮಾಡಿ ಹೇಳಿದ್ದಾರೆ. ಅರ್ಥ ಆಯ್ತಾ? 50 ಮರಕ್ಕೆ 50,000 ಆದರೆ ಎಷ್ಟಾಯ್ತು? 25 ಲಕ್ಷ ಆಗುತ್ತೆ. ಇದು FD ಇನ್ಕಮ್, ರಿಟೈರ್ಡ್ ಆದಮೇಲೆ ಬರುವಂಥ ದುಡ್ಡು. ಸೊ ಇವೆಲ್ಲ ಕೂತ್ಕೊಂಡು ಯೋಜನೆಗಳನ್ನು ತಯಾರು ಮಾಡ್ತೀವಿ. ಇದರ ನಂತರ ಉಪಕಸಬುಗಳಿಗೆ ಒಂದಷ್ಟು ಅಲ್ಲಿ ಇಲ್ಲಿ ನುಗ್ಗೆ, ವಾಟರ್ ಕ್ರಾಪ್ಸ್ ಏನು ಬೇಕೆಲ್ಲ ಹಾಕ್ಕೊಂಡು ಮಿಕ್ಸ್ ಹಾಕ್ಕೊಳ್ಳಿ. ಮನೆಯಲ್ಲಿ ಒಂದಷ್ಟು ಏನು ಅವಶ್ಯಕತೆ ಇದೆ ಅದು ಮಾಡ್ಕೊಳ್ಳಿ. ಸೊ ಉಪಕಸಬುಗಳು ಮಣ್ಣಿನ ಫಲವತ್ತತೆ ಇರಲಿಕ್ಕೆ ಸಪೋರ್ಟ್ ಮಾಡ್ತವೆ, ಮನೆಯಲ್ಲಿ ಆರೋಗ್ಯವಾಗಿರಲಿಕ್ಕೂ ಸಪೋರ್ಟ್ ಮಾಡ್ತವೆ. ಆಮೇಲೆ ಜೇನು, ಆಕ್ಚುಲಿ ಮೊದಲು ಜೇನೇನು ಸಾಕು ಅವಶ್ಯಕತೆ ಇಲ್ಲ, ನೈಸರ್ಗಿಕವಾಗಿ ಬೇಕಾದಷ್ಟು ಜೇನಿತ್ತು ಮರಗಳಲ್ಲಿ. ಪಾಲಿನೇಷನ್ ಸಪೋರ್ಟ್ ಮಾಡ್ತಾ ಇತ್ತು. ಕೆಮಿಕಲ್ಸ್ ಬಳಸಿರೋದ್ರಿಂದ ಸ್ವಲ್ಪ ದೂರ ಆಗಿದೆ. ಸೊ ಸಾವಯವ ಮಾಡ್ಕೊಳ್ಳಿ. ಜೇನು ಅದರಷ್ಟು ಬರ್ಬೋದು, ಇಲ್ಲಾಂದ್ರೆ ಜೇನು ಪೆಟ್ಟಿಗೆ ಬೇಕೋ ಇಟ್ಕೊಂಡು ನಿಮ್ಮ ಇಳುವರಿನ ಹೆಚ್ಚು ಮಾಡಿ ಆಗ್ಬೋದಾ? ಸೊ ಇನ್ನೇನಾದರೂ ಪ್ರಶ್ನೆಗಳಿದೆ? ಯಾಕಂದ್ರೆ ನಿಮಗೂ ಸಾಕಾಗಿದೆ. ಈಗ ಎಂದೆಂದು ಹೋಗ್ತಾ ಇದ್ರೆ ನಾನು ನೆನಪಿರೋದು ಸರಿ ಇಲ್ಲ. ತಿಪ್ಪೆಗಳು ಸುಡುವುದರಿಂದ, ಯಾಕಂದ್ರೆ ನಮ್ಮ ಕಡೆ ಸುಡು ಮಣ್ಣು ಹಾಕಿದ್ರೆ ಒಳ್ಳೆ ಫಲವತ್ತತೆ ಬರುತ್ತೆ. ಅಂದ್ರೆ ಲಾಭಕ್ಕಿಂತ ನಷ್ಟ ಇದೆ. ಹಿಂಗೆ ಅಂತಂದ್ರೆ ತ್ಯಾಜ್ಯಗಳಲ್ಲಿ ಸುಟ್ಟಾಗ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನು ಎಷ್ಟು ಮೌಲ್ಯ ಇತ್ತು ಅದಕ್ಕಿಂತ ತುಂಬಾ ಕಡಿಮೆ ತ್ಯಾಜ್ಯದ ಪೋಷಕಾಂಶ. ಅರ್ಥ ಆಯ್ತಾ? ಸೊ ನೀವು ಅದನ್ನ ಹಾಕಿ ಸುಡುಮಣ್ಣು ಮಾಡಿ ಹಾಕ್ತಿರಲ್ವಾ, ಇದರಿಂದ ನಿಮ್ಗೆ ಅಷ್ಟು ಲಾಭ ಇಲ್ಲ. ಅದೇ ತ್ಯಾಜ್ಯವನ್ನ ನೀವು ತೋಟದಲ್ಲಾಕಿ ಸೂಕ್ಷ್ಮಾಣು ಜೀವಿಗಳು ಸುಡೋ ತರ ಮಾಡಿದ್ರೆ, ಇಲ್ಲಿ ಬೆಂಕಿ ಸುಡ್ತಾ ಇದೆ, ಅಲ್ಲಿ ತ್ಯಾಜ್ಯ ಆಗಿರೋ ಸೂಕ್ಷ್ಮಾಣು ಜೀವಿಗಳನ್ನ ಬಂದ್ ಮಾಡಿ ಆರ್ಗ್ಯಾನಿಕ್ ಕಾರ್ಬನ್ ಆಗಿ ಕನ್ವರ್ಟ್ ಮಾಡ್ತಾವಲ್ಲ, ಅದರಿಂದ ನಿಮಗೆ ಪೋಷಕಾಂಶಗಳು ಮೌಲ್ಯವರ್ಧನೆ ಆಗ್ತದೆ, ಹೆಚ್ಚಾಗ್ತದೆ. ಹೆಚ್ಚಾಗೋದ್ರಿಂದ ನಿಮಗೆ ಬೆಳೆಗಳಲ್ಲಿ ಪೋಷಕಾಂಶ ಕೊರತೆ ಬರುತ್ತೆ. ಸೊ ಅದರಿಂದ ಆ ಪ್ರಾಕ್ಟೀಸ್ ಸ್ಟಾಪ್ ಮಾಡಿ. ರೈಟ್, ಇನ್ನೇನು ಪ್ರಶ್ನೆ? ಸಾವಯವ ಕೃಷಿಯಲ್ಲಿ ಜೀವಾಮೃತ ಉಪಯೋಗ ಮಾಡಿಕೊಂಡು ನಾನು ಸಮಸ್ಯೆಯನ್ನು ಸ್ಥಾಪಡ್ತೀನಿ. ಅಂದರೆ ನನ್ನ ಅಡಿಕೆ ಮರ ಗಿಡದ ಈಗ 400-500 ವರ್ಷದ ಗಿಡಗಳು ಓವರ್ ಗ್ರೋತ್ ಆಗಿ ಸುಮಾರು ವಿಶೇಷವಾದಂಥ ಬೆಳವಣಿಗೆ ಬಂದಿದೆ. ಅದಕ್ಕೆ ಸ್ವಲ್ಪ ಕನ್ಸಲ್ಟ್ ಮಾಡಿದಕ್ಕೆ, ಬೇರೆಯವರಿಗೆ ಕೇಳಿದಕ್ಕೆ ಅದಕ್ಕೆ
ಪೊಟ್ಯಾಷಿಯಂ ಪ್ರಮಾಣ ಕಡಿಮೆ ಆಗಿದೆ ಅಂತೇಳಿ ಹೇಳಿದರು. ಅದಕ್ಕಾಗಿ ಸಾವಯವ ರೀತಿಯಲ್ಲಿ ಪೊಟ್ಯಾಷಿಯಂ ಪೂರೈಕೆ ಮಾಡೋದಾದರೆ ಹೇಗೆ ಮಾಡ್ಬೋದು ಅಥವಾ ಬೇರೆ ಏನಾದರೂ? ನಾನಂದರೆ ಸುಮಾರು 12 ವರ್ಷಗಳಿಂದ ಸಂಪೂರ್ಣ ರೀತಿಯಲ್ಲಿ ಸಾವಯವ ಕೃಷಿಕನಾಗಿದ್ದಾರೆ. ಉಪಯೋಗ ಮಾಡೋದು ಇದೆ ಜೀವಾಮೃತ. ಒಂದು ದನದಿಂದ ಸುಮಾರು 6 ಎಕರೆ ಕೃಷಿ ಭೂಮಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರಾಸಾಯನಿಕ ಮತ್ತು ಕೆಮಿಕಲ್ ಯಾವುದೇ ಉಪಯೋಗ ಮಾಡ್ತಾ ಇಲ್ಲ. ಆದರೆ ಪ್ರಾಬ್ಲಮ್ ಆಗ್ತದೆ ಅಂದರೆ ಗಿಡಗಳಲ್ಲಿ ಓವರ್ ಗ್ರೋತ್, ಇಷ್ಟು ಬಡ್ಡಿ ಬಂದು ಅದರ ಜೊತೆಗೆ ಈ ಗುಂಡು ಸಿರಿ ಯಥೇಚ್ಛವಾಗಿ ಬರ್ತಾ ಇದೆ. ಒಂದೊಂದು ಸಾಯ್ದಂದ್ರೆ ಬೇರೆ ಇದು ಮಾಡಿದ್ರು ಆಗ್ತಾ ಇಲ್ಲ, ಕಂಟ್ರೋಲ್ ಆಗ್ತಾ ಇಲ್ಲ. ಪೊಟ್ಯಾಶ್ ಕಡಿಮೆ ಆಗಿದ್ದಲ್ಲ, ಪೊಟ್ಯಾಶನ್ನ ತಯಾರು ಮಾಡಿರುವಂತ ಸೂಕ್ಷ್ಮಾಣು ಜೀವಿಗಳ ಕೊರತೆ ನಿಮ್ಮ ಭೂಮಿ. ಪೊಟ್ಯಾಶ್ ಕಡಿಮೆ ಆಗಿದೆ. ಯಾಕೆಂದ್ರೆ ತ್ಯಾಜ್ಯವನ್ನು ನೀವು ಸಾಕಷ್ಟು ಕೊಡ್ತಾ ಇದ್ದೀರಿ, ರೈಟ್? ಆ ತ್ಯಾಜ್ಯಗಳಲ್ಲಿ ಪೊಟ್ಯಾಶ್ ಎಷ್ಟು ಬೇಕೋ ಅನ್ನೋದಿದೆ, ಮಣ್ಣಲ್ಲೂ ಬೇಕಾದಷ್ಟಿದೆ, ಆದರೂ ಸಿಗ್ತಾ ಇಲ್ಲ ಅಂತಂದ್ರೆ ಪೊಟ್ಯಾಶ್ನ ಕರಗಿಸಿ ಕೊಡುವಂತ ಸೂಕ್ಷ್ಮಾಣು ಜೀವಿಗಳ ಕೊರತೆ ಆಗಿರೋದ್ರಿಂದ ನಿಮ್ದು ಆ ರೀತಿ ಬೆಳೀತಾ ಇದೆ. ಈಗ ಸೂಕ್ಷ್ಮಾಣು ಜೀವಿಗಳು ಹೆಂಗೆ ಅಂತಂದ್ರೆ ಒಂದು ರೀತಿಯ ಸೂಕ್ಷ್ಮಾಣು ಜೀವಿಗಳ ಒಂದು ಜಾತಿ ಅಂದ್ರೆ ಬ್ರೀಡ್ಸ್ ಅಂತ. 100 ಬ್ರೀಡ್ಸ್ ಮಣ್ಣಲ್ಲಿರಬೇಕು, ತಳಿಗಳು 100 ತಳಿಗಳಿರಬೇಕು. ಅವು ಒಂದೊಂದು ಕೆಲಸ ಮಾಡ್ತವೆ ಬೆಳೆಗಳಿಗೆ. ಸೊ ಅಲ್ಲಿ ಆ 100 ತಳಿಗಳು ಏನಾಗಿದೆ, ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಎಲ್ಲ ಸರಿ ಇದೆ ಅಂತ ನೀವು ಅಂದ್ಕೊಂಡಿದ್ದೀರಿ. ಬಟ್ ನನ್ನ ಪ್ರಕಾರ ಅಲ್ಲಿ ನೀವು ರಾಸಾಯನಿಕಗಳಾದರೆ ಮಾತ್ರ ಸೂಕ್ಷ್ಮಾಣು ಜೀವಿಗಳು ಹೋಗ್ತವೆ ಅಂತ ಅಂದ್ಕೋಬೇಡಿ, ನಾಶ ಆಗ್ತವೆ ಅಂತ. ಅತಿಯಾದ ನೀರಿನಿಂದ ಕೂಡ ಅವು ನಾಶ ಆಗ್ತವೆ. ಅತಿಯಾದ ನೀರಿನಿಂದ ನಿಮ್ಗೆ ಡಿಸೀಸ್ ಹೇಳಿರಲ್ಲ, ಅದು ಸಹ ಶೀತದಿಂದಲೇ ಆಗ್ತಾ ಇರ್ತದೆ. ಆಯ್ತಾ? ನಿಮ್ಮ ಮಣ್ಣು ತೆಗೆದು ನೋಡಿ, ಮೇಲ್ಪದ ಲೂಸ್ ಆಗಿದ್ರು ಒಳಗಡೆ ಗಮತರ ಇದೆ. ನೀವು ಗಮನಿಸಿ ನೋಡಿ, ಕರೆಕ್ಟಾ? ಸೊ ಗಮತರ ಹಾಕಿರೋದ್ರಿಂದ ಏನಾಗಿದೆ ಅಂತಂದ್ರೆ ನೈಟ್ರೋಜನ್ ಹೆಚ್ಚು ಸಿಗ್ತಾ ಇದೆ, ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ. ಫಾಸ್ಫರಸ್ ಪೊಟ್ಯಾಶ್ ಸಪ್ಲೈ ಅಲ್ಲಿ ಕಡಿಮೆ ಆಗಿರೋದ್ರಿಂದ ಅಬ್ನಾರ್ಮಲ್ ಆಗೋದು ಕಾಣಿಸ್ತಾ ಇದೆ. ಅದಕ್ಕೆ ಶೀತವನ್ನು ಪೂರ್ತಿ ಕಡಿಮೆ ಮಾಡಿ. ಶೀತ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬೀಳಿ ಅದರದಲ್ಲ, ಬೇರೆ ಸಮಯದಲ್ಲಿ ನೀವು ನೀರು ಕೊಡುವಾಗ ಎಷ್ಟು ದಿವಸಕ್ಕೊಂದ್ಸಲ ನೀರು ಕೊಡ್ತೀರಿ? 10 ದಿನಕ್ಕೊಮ್ಮೆ. ಈಗ ಅಡಿಕೆ ಮರಕ್ಕೆ ನನ್ನ ರೆಕಮೆಂಡೇಶನ್ ಸಾವಯವ ಕೃಷಿಯಲ್ಲಾದ್ರೆ 25ರಿಂದ 30 ದಿವಸಕ್ಕೊಂದ್ಸರಿ. ಸಾವಯವ ಕೃಷಿಯಲ್ಲಿ ಮಾಡೋದಾದ್ರೆ ಅಡಿಕೆ ಮರಕ್ಕೆ 25ರಿಂದ 30 ದಿವಸಕ್ಕೆ ನೀರು ಒಂದ್ಸಾರಿ ಕೊಟ್ಟರೆ ಅದು ಕರೆಕ್ಟ್. ಅದಕ್ಕಿಂತ ಹೆಚ್ಚಿಗೆ ಕೊಟ್ಟರೆ ಈ ತರ ಸಮಸ್ಯೆಗಳು ಬರ್ತವೆ. ಕ್ಲಿಯರ್? ಇಲ್ಲ ಕೊಡೋಂಗಿಲ್ಲ. ನೋಡಿ ಹೇಳ್ತೀನಿ, ಈ ಕಡೆ ಎಲ್ಲ ನೀವು ಸೃಷ್ಟಿ ಮಾಡ್ಕೊಂಡಿರೋ ರೋಗಗಳು ಬಂದಿರೋದಿಲ್ಲ, ನೀವೇ ಸೃಷ್ಟಿ ಮಾಡಿದ್ರೆ. ಯಾಕೆ ಗೊತ್ತಾ? ಅತಿಯಾದ ನೀರನ್ನ ಕೊಟ್ಟು 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 ಸಮಸ್ಯೆಗಳು ಜಾಸ್ತಿ ಮಾಡ್ಕೊಂಡಿದೆ. ರಾಸಾಯನಿಕಗಳಿಂದ ತುಂಬಾ ತೊಂದರೆ ನೀರು, ಅತಿಯಾದ ನೀರು. ಇದನ್ನ ಪೂರ್ತಿ ಕಡಿಮೆ ಮಾಡಿ. ನೀವು ನೀರು ಕೊಡೋದು ಡಿಲೇ ಮಾಡಿ, 25ರಿಂದ 30 ದಿವಸಕ್ಕೆ ಮಾಡಿ, ಆಟೋಮೆಟಿಕ್ ಆಗಿ ತೋಟ ಸರಿ ಹೋಗ್ತದೆ. ಆಮೇಲೆ ಈ ನೀರು ಹೆಚ್ಚಾದಾಗ ಸೂಕ್ಷ್ಮಾಣು ಜೀವಿಗಳು ಹೋಗ್ತಾವಲ್ವ, ಕೆಲವು ತಳಿಗಳೆಲ್ಲ ಹೋಗ್ತಾವಲ್ವ. ಈ ಮಳೆಗಾಲ ಬರುತ್ತೆ, ಅತಿಯಾದ ಮಳೆ ಬೀಳುತ್ತೆ, ಸ್ವಲ್ಪ ನಷ್ಟ ಆಗ್ತದೆ ಸೂಕ್ಷ್ಮಾಣು ಜೀವಿಗಳು. ಅದನ್ನ ರಿಜಿನೇಟ್ ಮಾಡ್ಕೊಳ್ಳಿಕ್ಕೆ ಜಸ್ಟ್ ನಾವು ಅನೇಕ ಸ್ಪೆಷಲ್ ಡಾಕ್ಟರ್ನ 1 ಎಕರೆಗೆ ಜಸ್ಟ್ 5 ಲೀಟರ್ ಕೊಡಿ, ಮತ್ತೆ ಯಥಾಸ್ಥಿತಿ ಇಮಿಡಿಯೇಟ್ ಆಗಿ ಉದ್ಭವ. ನಿಮ್ಗೇನಲ್ಲಿ ಆ ಸಮಸ್ಯೆ ಬರಲ್ಲ. ಅದನ್ನ ಮೇಂಟೈನ್ ಮಾಡ್ಕೊಳ್ಳಿ, ಸರಿ ಹೋಗ್ತದೆ. ತೆಂಗಿನ ಮರಕ್ಕೆ ತೆಂಗು ಏನೂ ಇಲ್ಲ, ಒಂದು 200 ತೆಂಗಿನ ಮರಕ್ಕೆ ಒಂದು 5 ಲೀಟರ್ ಡಾಕ್ಟರ್ ಸಾಯನ್ನ ನೀರಲ್ಲಿ, ಒಂದು 200 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ 5 ಲೀಟರ್ ಒಂದೊಂದು ಮರಕ್ಕೆ ಒಂದೊಂದು ಲೀಟರ್. ಏನು ಡೋಸೇಜ್ ಇಲ್ಲ, 5 ಲೀಟರ್ 1 ಎಕರೆ ಅಡಿಕೆ ತೋಟಕ್ಕೆ. ಬ್ಯಾರಲ್ ಅಡಿಕೆ ಮರ ಎಷ್ಟಿದೆ ನೋಡಿ, 1 ಎಕರೆ 400 ಇದೆಯೋ 500 ಇದೆಯೋ? 400
ಪೂರ್ತಿ ಮಳೆ ಬೀಳೋ ಸಮಯದಲ್ಲಿ ಬೇಡ, ಅಂದ್ರೆ ಮಳೆ ಅತಿಯಾಗಿ ಬೀಳೋ ಸಮಯದಲ್ಲಿ ಇದನ್ನ ಹಾಕ್ಬೇಡಿ. ಮಳೆಗೆ ಮೊದಲು, ಮಳೆ ನಂತರ. ಸೊ ನಿಮ್ಮ ಭಾಗದಲ್ಲಿ ನಾನು ಸ್ಟಡಿ ಮಾಡಿದೆ. ನಾವು ಅಡಿಕೆಗೆಲ್ಲ ಒಂದು ವರ್ಷಕ್ಕೆ ಒಂದೇ ಸಾರಿ ರೆಕಮೆಂಡ್ 5 ಲೀಟರ್. ಬಟ್ ಈ ಕಡೆ ನಾನು ಸ್ಟಡಿ ಮಾಡಿದ ಪ್ರಕಾರ 2 ಸಾರಿ ಆಗ್ತದೆ. 2 ಸಾರಿ ಆಗ್ತದೆ ವರ್ಷಕ್ಕೆ. ಯಾಕಂದ್ರೆ ಈ ಮಳೆ ಬಂದಾಗ ಸ್ವಲ್ಪ ನಷ್ಟ ಆಗುತ್ತೆ ಸೂಕ್ಷ್ಮಾಣುಜೀವಿಗಳು. ಅದನ್ನ ರೆಗ್ಯುಲೇಟ್ ಮಾಡ್ಕೊಳ್ಳಿಕ್ಕೆ ಮತ್ತೆ ನೀವು ಮಳೆ ನಿಂತ ಮೇಲೆ ಒಂದ್ಸಾರಿ ಹಾಕ್ತೀವಿ. ಇಷ್ಟಾದ್ರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇಲ್ಲ. ಮನೆ ನಿಂತ ನಾವು ಸುಣ್ಣ ಕೊಡ್ಬೋದು, ಏನು ತೊಂದರೆ ಇಲ್ಲ, ಕೊಡ್ಬೋದು. ಅದು ಆರ್ಗ್ಯಾನಿಕ್ ಏನು ತೊಂದರೆ ಇಲ್ಲ. ವೇಸ್ಟ್ ಆಗುತ್ತೆ. ಒಂದು ಸೈಡ್ ಹಾಕಿ ಸರ್, ಒಂದು ಸೈಡ್ ಹಾಕಿ ಸರ್. ಇಲ್ಲಿ ಮಾತಾಡಿ, ನಾನು ನಿಲ್ಲಿಸ್ತಾ ಇದ್ದೀನಿ. ಪ್ರಶ್ನೆ ಇದ್ರೆ ಈಗ ಕೇಳಿ. ಕೊಡ್ಬೋದು ಸರ್, ಸುಣ್ಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಕೊಡ್ಬೋದು. ರಾಸಾಯನಿಕ ಮಾತ್ರ ಕೊಡ್ಬಾರ್ದು, ಅವಶ್ಯಕತೆ ಇಲ್ಲ. ಈಗ ಏನ್ ಗೊತ್ತಾ, ಇದಾಗಿ ನಿಮ್ಗೆ ಚೆನ್ನಾಗಿ ಆಗ್ತಾ ಇದ್ರೆ ಮತ್ತೆ ರಾಸಾಯನಿಕ ಹಾಕಬೇಕು. 100% ರಾಸಾಯನಿಕ ಮುಕ್ತ ಕೃಷಿ ಈ ದೇಶದಲ್ಲಿ ನಾನೊಬ್ಬನೇ ಮಾತಾಡ್ತಾರೆ, ಯಾವ ವಿಜ್ಞಾನಿಗಳು ಮಾತಾಡ್ತಾರೆ. ಇದು ಬರೀ ತೀರಿ ಅಲ್ಲ, ಚಾಲೆಂಜ್ ಆಗಿ. ಈಗ ಒಡಿಯೂರು ಕ್ಷೇತ್ರದಲ್ಲಿ 100 ಎಕರೆ ನಾವು ಡೆಮೋ ಮಾಡ್ತಾ ಇದ್ದೀವಿ. ನಾವು ಸ್ವಂತ ಫ್ರೀ ಆಗಿ ನೀವೆಲ್ಲರೂ ನೋಡಿ ಕಲೀಲಿಕ್ಕೆ. ಯಾಕಂದ್ರೆ ಎಷ್ಟೊತ್ತು ಹೇಳಿದ್ರೆ ನೀವು ಯಾರು ಮಾಡ್ತೀರಲ್ಲ ಗೊತ್ತಿಲ್ಲ ನನಗೆ, ಸಮಗ್ರ ಕೃಷಿ ಅಲ್ಲ. ಆದ್ರೆ ಆ ಜಾಗದಲ್ಲಿ ಸಂಕಲ್ಪ ಮಾಡಿದ್ದಾಯ್ತು. 100 ಎಕರೆಯಲ್ಲಿ ನಾನು ಮಾತಾಡಿದ್ದೆಲ್ಲ ಅಲ್ಲಿ ಇರ್ತದೆ ಅಷ್ಟೇ. ನೀವು 15 ಗುಂಟೆ ಅಂತ ಹೇಗಾಗಲ್ಲ, 15 ಗುಂಟೆ ಅಂತ ನಾವು ಬರೀ ಹೇಳೋದು ಬಂದಿಲ್ಲ. 100 ಎಕರೆದಲ್ಲಿ ನಾವು ಮಾಡ್ತೀವಿ. ರೈಟ್? ಇನ್ನೇನಾದ್ರು ಪ್ರಶ್ನೆ ಮಾಡಿ, ರೋಗ ಬಂದ್ರೆ ಮಾಡಿ. ಇದೆಲ್ಲ ಇದರಲ್ಲಿ ಸಾವಯವ ಮಾಡಿದಾಗ ರೋಗ ಆಟೋಮೆಟಿಕ್ ಕಡಿಮೆ ಆಗ್ತದೆ. ಅದು ಹಾಗೆ ರೋಗನೇ ಕಡಿಮೆ ಆಗ್ತದಲ್ಲ. ಅವಶ್ಯಕತೆ ಇದ್ದರೆ ಯಾಕೆ ಮಾಡ್ತೀವಿ? ಅವಶ್ಯಕತೆ ನೀರಿನ ಉಪಯೋಗ ಮಾಡುವಂಥ ಅಡಿಕೆ ಗಿಡ ಅಂದ್ರೆ ಸರಿ ಸರ್. ಈಗ ನಾವು ಗುಡ್ಡ ಪ್ರದೇಶದಲ್ಲಿ ನೀರೇ ಉಪಯೋಗ ಮಾಡೋದಂಥ ರಬ್ಬರ್ ಕೃಷಿ ಅಥವಾ ಗೇರು ಕೃಷಿಗೆ ಈ ಸಾವಯವ ಕೃಷಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದಾದ್ರೂ ಯಾವ ರೀತಿಯಲ್ಲಿ ಮಾಡ್ತೀವಿ? ಬಹಳ ಸುಲಭ. ಎಲ್ಲಿ ಬೇಕಾದ್ರೂ ಅಳವಡಿಸ್ಕೋಬಹುದು ಸಾವಯವ ಕೃಷಿ. ಯಾಕೆಂದ್ರೆ ಕಾಡು ನೀರಿರೋದು ನೀರಿಂದೇ ಇರುತ್ತೆ. ಕಾಡು ನೀರಿರುವಂಥದ್ದು ನೀರಿಂದೇ ಇರುತ್ತೆ. ರಬ್ಬರ್ ನಾವು ನ್ಯಾಚುರಲ್ ಆಗಿ ಬೆಳೆಸುವಂಥದ್ದು ನೀರಿನ ಪ್ರಮಾಣ ಕಡಿಮೆ. ಕಾಡಲ್ಲಿ ನೀರು ಮಳೆ ಆಶ್ರಯಿತಾನೆ ಕಾಡು ಬೆಳೀತಾರೆ, ಹೌದಲ್ವಾ? ಕಾಡು ಸಾವಯವ ಕೃಷಿಯಲ್ಲಿ ಇದೆಯೋ ರಾಸಾಯನಿಕ ಕೃಷಿ ಇದೆಯೋ? ಸಾವಯವ ಕೃಷಿ, ಹೌದಲ್ವಾ? ಸೊ ರಬ್ಬರು ಬಹಳ ಸುಲಭ. ಹೆಂಗೆ ಅಂತಂದ್ರೆ ಒಂದು ಅಡ್ವಾಂಟೇಜ್ ಹೇಳ್ತೀನಿ ಕೇಳಿ. ನಾನು ಹೆಚ್ಚು ಇವತ್ತು ವಿಷಯಗಳನ್ನ ಮಾತಾಡಲ್ಲ, ಕಟ್ ಮಾಡ್ತೀನಿ. ಏನಂದ್ರೆ ನಿಮ್ಮ ತಾಳ್ಮೆ ನೋಡ್ಕೊಂಡು ಮಾತಾಡಲಿ ಅಷ್ಟೇ. ನಾನು ಬಹಳ ಜನ ಎದ್ದೋಗಿದ್ರಲ್ವ, ಸೊ ಅದಕ್ಕಾಗಿ ನನ್ನ ಮಾತು ಸ್ವಲ್ಪ ಕಡಿಮೆ ಆಯಿತು. ವಿಷಯ ಬಹಳ ಇತ್ತು. ನೀರು ಇಲ್ಲದೆ ಇರೋ ಜಾಗದಲ್ಲಿ ಅಥವಾ ನೀರಿರೋ ಜಾಗದಲ್ಲಿ ಸಾಹೇಬ್ರೆ, ನೀವು ಇದೊಂದನ್ನ ಕೇಳಿಸ್ಕೊಂಡ್ಬಿಡಿ. ಸರಿ, ನಾನು ಅರ್ಜೆಂಟ್ ಇದ್ದೀನಿ, ಇದೊಂದನ್ನ ಕೇಳಿಸ್ಕೊಂಡು. ನಾನು ಬಹಳ ಅರ್ಜೆಂಟ್, ನನಗೆ 1000 ಕ್ಯೂರ್ ಇದೆ ಈ ದೇಶಕ್ಕೆ ಬೇಕಾಗಿರುವಂಥ. ಆದರೂ ನಿಮ್ಮ ಸಮಯ ಕೊಟ್ಟಿದೆ. ಬಟ್ ನೀವು ಅರ್ಜೆಂಟ್ ವಿಡಿಯೋ ಮಾಡಿದ್ರಲ್ಲ, ಅದೆಲ್ಲ ಒಂದು ಕಡೆ ಇದ್ದಾರೆ. ಹಾಗೆ ಒಂದು ಪ್ರಶ್ನೆ ಅವರು ಬಂತು, ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಈ ಬಂದಿದ್ದಕ್ಕೆ ನಾನು ಕೂತ್ಕೊಳ್ಳಿ. ಸಾವಯವ ಇಂಗಾಲ ಅಂತ ಹೇಳಿದಾಗ, ಸಾವಯವ ಇಂಗಾಲ ಬೆಳೆಗಳ ತಾಯಿ ಅಂತ ಹೇಳ್ತಾರೆ. ಬೆಳೆಗಳ ತಾಯಿ. ಒಬ್ಬ ತಾಯಿಯ ಜವಾಬ್ದಾರಿ ಮಕ್ಕಳ ಮೇಲೆ ಎಷ್ಟಿರುತ್ತೆ ಅಂತ ಗೊತ್ತಲ್ವಾ? ಹೌದಲ್ವಾ? ಜನ್ಮ ಕೊಟ್ಟಿರ್ಬೋದು, ಆದರೆ ಸಾಕಿನ ಅನುಭವ ನಮಗೆ ಆಗಿಲ್ಲ. ಅದೇ ಥರ ಬೆಳೆಗಳಲ್ಲಿ ಆ ತಾಯಿಯ ಜವಾಬ್ದಾರಿ ಎಷ್ಟಿದೆ ಅಂತ ನಮ್ಗೆ ಅರಿವಿಲ್ಲ. ಸಾವಯವ ಇಂಗಾಲ, ಹ್ಯೂಮಸ್
ಒಂದು ದಿವಸಕ್ಕೆ 6 ಲೀಟರ್ ನೀರನ್ನು ಸಂಗ್ರಹಿಸುತ್ತೆ. ನೀರು ಇಲ್ಲದೇ ಇದ್ರು ರಬ್ಬರ್ ನೀವು ಕೇಳಿದ್ರು ನೀರನ್ನು ಹೆಂಗ್ ಸಂಗ್ರಹಿಸುತ್ತೆ ಅಂತಂದ್ರೆ ಒಳಗಡೆ ಮಣ್ಣಲ್ಲಿರೋ ಜೀವಾಂಶವಾದರೂ ಎಳ್ಕೊಂಡು ಈ ಬೆಳೆಗೆ ಈ ಮರ ಕೊಡುತ್ತೆ. ಅದಿಲ್ಲ ಅಂತಂದ್ರೆ ವಾತಾವರಣದಲ್ಲಿರೋ ನೀರನ್ನಾದ್ರೂ ಎಳ್ಕೊಂಡು ಕೊಡ್ತದೆ. ನೀರು ಇಲ್ಲದಿರೋ ಜಾಗ, ನೀರು ಇರೋ ಜಾಗದಲ್ಲಿ ಅತಿಯಾದ ಮಳೆ ಬಂದು ಎಲ್ಲ ಹರಡುದು ಏನೇನೋ ಆಗ್ತಾ ಇದೆ, ಮಳೆ ರೋಗೆಲ್ಲ ಬಂದು ಅಲ್ಲಿ ಹ್ಯೂಮಸ್ ಇತ್ತು ಅಂತಂದ್ರೆ ಆ ಭಾಗವನ್ನ ಶೀತ ಹಾಕಲಿಕ್ಕೆ ಬಿಡಲ್ಲ. ಏನಾಗ್ಲಿಕ್ಕೆ ಬಿಡಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಳತ್ತೆ. ಉಳಿದಿದ್ದ ನೀರನ್ನ ಅಲ್ಲಿಂದ ಹೊಳಗೆ ಕಳಿಸ್ಬಿಡ್ತದೆ, ಅಲ್ಲಿ ಇರಕ್ಕೆ ಬಿಡಲ್ಲ. ಯಾವಾಗ ನೀರಿನಲ್ಲಿ ಇರಕ್ಕೆ ಬಿಡಲ್ಲೋ ನಿಮ್ಮ ಮರಕ್ಕೆ ಶೀತ ಆಗಲ್ಲ. ಆ ಕೆಲಸ ಮಾಡೋದು ಹ್ಯೂಮಸ್. ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿದ್ನಲ್ಲ, ಶೇಕಡ 1% ಇರ್ಬೇಕಂತ ಹೇಳಿದ್ನಲ್ಲ, ಅದನ್ನ ಇರಿಸ್ಬಿಟ್ರೆ ನೀವು ಬರಗಾಲ ಅತಿವೃಷ್ಟಿಗೂ ಎದುರೋಂಗಿಲ್ಲ, ಅನಾವೃಷ್ಟಿಗೂ ಎದುರೋಂಗಿಲ್ಲ. ಎರಡನ್ನೂ ಮ್ಯಾನೇಜ್ ಮಾಡುವಂತ ಅದ್ಭುತವಾದ ಶಕ್ತಿ ಆ ಹ್ಯೂಮಸ್. ಸೊ ಅಲ್ಲಿಗೆ ನೀವು ಫೋಕಸ್ ಮಾಡಬೇಕಾದ್ರೆ ಅದನ್ನೇ ಒತ್ತಿ ಹೇಳ್ತಾ ಇದ್ದೀನಿ. ನಿಮ್ಮ ತೋಟದಲ್ಲಿ ಹ್ಯೂಮಸ್ನ ಹೆಚ್ಚಿಸಲಿಕ್ಕೆ ಬೇಕಾದಂತ ಕೆಲಸಗಳನ್ನ ಮಾಡ್ತೀವಿ. ಕ್ಲಿಯರಾ? ಹಾಗಾದ್ರೆ ಅಂತರ್ಜಲ ವೃದ್ಧಿ ಆಗ್ಬೋದಾ? ತುಂಬಾ ಆಗ್ಲೇಬೇಕು. ಇವತ್ತು ಅಂತರ್ಜಲ ಯಾಕೆ ವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಹ್ಯೂಮಸ್ ಇಲ್ಲದೆ ಇರೋದ್ರಿಂದ, ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗಿರೋದ್ರಿಂದ. ವಿಜ್ಞಾನಿಗಳ ಕೂತ್ಕೊಂಡು ಚರ್ಚೆ ಮಾಡಿ. ಸೊ ಕೊನೆಯದಾಗಿ ನಾನು ಒಂದೆರಡು ಮಾತು ಹೇಳಿ ಮುಗಿಸ್ತಾ ಇದ್ದೆ. ಮುಗಿಸ್ಬೋದಾ? ಪ್ರಕೃತಿಯ ವೈಶಿಷ್ಟ್ಯತೆಗಳ ಅರಿವಿಲ್ಲದೆ ಪಾಪ ಪ್ರಜ್ಞೆಯಲ್ಲಿ ಮಾಡಿದಂಥ ಕೆಲಸಗಳಿಂದ ನಾವಿವತ್ತು ಸಮಸ್ಯೆಗಳಿಗೆ ಈಡಾಗಿದ್ದೀವಿ, ಗುರಿಯಾಗಿದ್ದೀವಿ, ಅನುಭವಿಸ್ತಾ ಇದ್ದೀವಿ. ಸೊ ಅದಕ್ಕೆ ಒಬ್ಬ ಸಾವಯವ ಕೃಷಿಕನಿಂದ ದೇಶಕ್ಕೆ ಕೊಡುವಂಥ ಕೊಡುಗೆಗಳು ಏನು ಅಂತ ಹೇಳಿ ನಾನು ದೇಶಕ್ಕೆ ಒಬ್ಬ ಸಾವಯವ ಕೃಷಿಕನಿಂದ, ರಾಸಾಯನಿಕ ಕೃಷಿಕನಿಂದಲ್ಲ, ಒಬ್ಬ ಸಾವಯವ ಕೃಷಿಕನಿಂದ ಅವರ ಭೂಮಿಯಲ್ಲಿ ಮಣ್ಣು ಮಾಲಿನ್ಯದಿಂದ ಹೊರಗಡೆ ಬರ್ತದೆ. ರಾಸಾಯನಿಕ ಕೃಷಿಗಳು ಏನ್ ಮಾಡ್ತಾರೆ? ಮಣ್ಣನ್ನ ಮಾಲಿನ್ಯಗೊಳಿಸ್ತಾರೆ. ಸಾವಯವ ಕೃಷಿ ಏನ್ ಮಾಡ್ತಾರೆ? ಆ ಮಣ್ಣನ್ನ ಮಾಲಿನ್ಯ ಮುಕ್ತ ಮಾಡ್ತಾರೆ. ಮಣ್ಣು ಮಾಲಿನ್ಯ ಆದ್ಮೇಲೆ ನೀರು ಮಾಲಿನ್ಯ ಆಗಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಬಿದ್ದಂತ ನೀರು ಎಲ್ಲೋ ಹೋಗುತ್ತೆ, ಹೌದಲ್ವಾ? ಸೊ ಅಲ್ಲಿಗೆ ರಾಸಾಯನಿಕ ಕೃಷಿಕ ನೀರು ಮಾಲಿನ್ಯ ಮಾಡಿ ಯಾವುದೂ ಜೀವಿಗಳು ಕುಡಿಲಿಕ್ಕೆ ಯೋಗ್ಯವಲ್ಲದ ರೀತಿ ಮಾಡಿ ಎಷ್ಟೋ ಜೀವರಾಶಿಗಳು ಇವತ್ತು ಇಲ್ಲದಂಗೆ ಆಗಿದೆ. ಅದೇ ಸಾವಯವ ಕೃಷಿಕ ನೀರು ಮಾಲಿನ್ಯ ಮುಕ್ತ ಮಾಡ್ತಾರೆ. ಯಾಕಂದ್ರೆ ಇವರು ಭೂಮಿಯಲ್ಲಿ ನೀರು ಬಿದ್ದರೆ ಮುಕ್ತ ಮಾಲಿನ್ಯ ಆಗಲ್ಲ. ನೀರು ಮಾಲಿನ್ಯ ಮುಕ್ತ ಸಾವಯವ ಕೃಷಿಕ. ಮೂರನೇದು ಗಾಳಿ ಮಾಲಿನ್ಯ ಮುಕ್ತ ಸಾವಯವ ಕೃಷಿನಿಂದ. ಹೆಂಗೆ? ತನ್ನ ತೋಟದಲ್ಲಿ ಯಾವುದೂ ರಾಸಾಯನಿಕ ಹಾಕಲ್ವಲ್ಲ. ನೀವು ಸಾರಜನಕ ಯುಕ್ತ ಗೊಬ್ಬರ ಹಾಕಿದ್ರೆ ಶೇಕಡ 20-25ರಷ್ಟು ನೈಟ್ರಸ್ ಆಕ್ಸೈಡ್ ಆಗಿ ವಾತಾವರಣಕ್ಕೆ ಹೋಗಿ ಅದು ಮಾಲಿನ್ಯ ಹೆಚ್ಚಾಗಿದೆ. ಸಾವಯವ ಕೃಷಿ ತೋಟದಲ್ಲಿ ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ಸಾವಯವ ಕೃಷಿ ತೋಟದಲ್ಲಿ ಬೆಳೆಗಳು ಆರೋಗ್ಯವಾಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಿಗೆ ತಗೊಂಡು ಆಮ್ಲಜನಕವನ್ನ, ಆರೋಗ್ಯವಂತ ವ್ಯಕ್ತಿ ಆಮ್ಲಜನಕ ಹೆಚ್ಚು ತಗೊಳ್ತಾನ, ಕಡಿಮೆ ತಗೊಳ್ತಾನ? ಹೆಚ್ಚು ತಗೊಳ್ತಾರೆ. ಅನಾರೋಗ್ಯದಿಂದಿರೋರು ಕಡಿಮೆ ತಗೊಳ್ತಾರೆ. ಅದೇ ರೀತಿ ಬೆಳೆಗಳಲ್ಲಿ ಆರೋಗ್ಯವಾದ ಬೆಳೆಗಳು ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಿಗೆ ತಗೊಂಡು ಆಮ್ಲಜನಕವನ್ನ ಹೆಚ್ಚು ಬಿಟ್ಕೊಡ್ತಾರೆ. ಇದು ಕೊಡುಗೆನಲ್ವಾ? ನಾಲ್ಕನೆಯದು, ಸಾವಯವ ಕೃಷಿಕ ವಿಶ್ವಕ್ಕೆ ವಿಷಮುಕ್ತ ಆಹಾರ ಕೊಡ್ತಾನೆ. ಏನ್ ಕೊಡ್ತಾನೆ? ವಿಶ್ವಕ್ಕೆ ವಿಷಯುಕ್ತ ಆಹಾರವನ್ನು ಕೊಟ್ಟು ಆ ಜನಗಳ ಆರೋಗ್ಯವನ್ನು ಸುಧಾರಿಸಿ ಅವರ ಆಯುಷನ್ನ ಹೆಚ್ಚು ಮಾಡ್ತಾರೆ.
ರಾಸಾಯನಿಕ ಕೃಷಿಕ ವಿಷಯುಕ್ತ ಆಹಾರವನ್ನು ಜನಕ್ಕೆ ಕೊಟ್ಟು ಅವರ ಆರೋಗ್ಯವನ್ನು ಹಾಳು ಮಾಡಿ ಅವರ ಆಯುಷನ್ನು ಕಡಿಮೆ ಮಾಡಿ. ಇಬ್ಬರು ಕೊಡುಗೆನೇ ಕೊಡ್ತಾ ಇರೋದು. ರಾಸಾಯನಿಕ ಕೃಷಿಕೊಂದು ಕೊಡುಗೆನೇ ದೇಶಕ್ಕೆ, ಸಾವಯವ ಕೃಷಿಕೊಂದು ಕೊಡುಗೆ. ಇನ್ನು ಐದನೇ ಪಾಯಿಂಟ್ ಏನು ಗೊತ್ತಾ? ಗ್ಲೋಬಲ್ ವಾರ್ಮಿಂಗ್, ತಾಪಮಾನ. ಹೌದಲ್ವಾ? ಎಲ್ಲಿ ತಾಪಮಾನ ಜಾಸ್ತಿ ಆಗೋದು? ಈ ತಾರ್ ರೋಡ್ ಇದೆಯಲ್ಲ, ಬಿಸಿಲಲ್ಲಿ ಬಿದ್ದರೆ ತಾಪಮಾನ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೋ? ಅದೇ ಸಾವಯವ ಕೃಷಿ ತೋಟದಲ್ಲಿ ಬಿಸಿಲು ಬಿದ್ದರೆ ಇಲ್ಲಿ ಮಣ್ಣು ಲೂಸ್ ಇರುತ್ತೆ, ಮಣ್ಣಲ್ಲಿ ಗಾಳಿ ಆಡುತ್ತೆ, ಮಣ್ಣಿನೊಳಗಡೆ ಇರ್ತಕ್ಕಂಥ ನೀರಿನ ಅಂಶ, ತೇವಾಂಶ ಆವಿಯಾಗಿ ಮೇಲೆ ಬರ್ತದೆ, ತಾಪಮಾನವನ್ನು ಕಡಿಮೆ ಮಾಡ್ತದೆ. ಅದೇ ರಾಸಾಯನಿಕ ಕೃಷಿಕನ ತೋಟದಲ್ಲಿ ಮಣ್ಣು ಗಟ್ಟಿಯಾಗಿರುತ್ತೆ, ಬಿಸಿಲು ಅದರ ಮೇಲೆ ಬಿದ್ದಾಗ ತಾಪಮಾನ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ? 20-25 ವರ್ಷಗಳಲ್ಲಿ ನಮ್ಮ ಬ್ಯಾಂಗ್ಳೂರು ನಗರವನ್ನು ಲೆಕ್ಕ ತಗೊಂಡ್ರೆ 28ರಿಂದ 30 ಡಿಗ್ರಿ ತಾಪಮಾನ ಇತ್ತು 20-25 ವರ್ಷಗಳ ಹಿಂದೆ. ಇವತ್ತು ಎಷ್ಟಿದೆ? 40 ಡಿಗ್ರಿ ದಾಖಲಾಗಿದೆ. ಅಂದರೆ 20-25 ವರ್ಷದಲ್ಲಿ 10 ಡಿಗ್ರಿಯಷ್ಟು ತಾಪಮಾನ ಜಾಸ್ತಿ ಆಗಿದೆ. ಏನಾಗ್ಬೋದು ದೇಶ, ಪ್ರಪಂಚ? ಕೃಷಿ ಭೂಮಿ ಕಡಿಮೆ ಆಯ್ತು ಅಲ್ಲಿ. ಕೃಷಿ ಭೂಮಿ ಕಡಿಮೆ ಆಯ್ತು. ನಾನು ಬೆಂಗಳೂರು ಹೇಳ್ತಲ್ಲ, ಕೋಲಾರ ಸೇರಿಸಿ, ಬಯಲುಸೀಮೆ ಎಲ್ಲರೂ ಸೇರಿಸಿ ಎಲ್ಲ ಈ ತರ ಹೇಳ್ಕೊಂಡು ವಿಜ್ಞಾನಿಗಳು ಎಲ್ಲ ಕಟ್ಟಡಗಳಾಗ್ಬಿಟ್ಟು ಅದಕ್ಕೆ ತಾಪಮಾನ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೃಷಿ ಭೂಮಿ ಸಿಮೆಂಟ್ ಭೂಮಿ ಆಗಿರೋದು ಹಾಗಿದೆಯಲ್ಲ? ಎಸ್, ಕೃಷಿ ಭೂಮಿನೂ ಸಿಮೆಂಟ್ ಭೂಮಿ ಆಗಿದೆ, ಗಟ್ಟಿಯಾಗಿದೆ, ಅದಕ್ಕೆ ತಾಪಮಾನ ಹೆಚ್ಚಾಗ್ತಾ ಇರೋದು. ಸರಿಯಾದ ಉತ್ತರವನ್ನ ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡಲಿಲ್ಲ ಅಂತಂದ್ರೆ, ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಮುಂದಿನ 10 ವರ್ಷಗಳಲ್ಲಿ ಈ ಪ್ರಪಂಚದಲ್ಲಿ ಒಂದು ದೊಡ್ಡ ಆಘಾತ ಆಗ್ತಾ ಇದೆ. ಅದೇನಂತಂದ್ರೆ ಹಿಮಾಲಯ ಪರ್ವತ ಕರಗ್ತಾ ಇದೆ, ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆಯಾ? ಕರಗದು ಕಡಿಮೆ ಆಗ್ತಾ ಇದೆಯಾ? ಹೆಚ್ಚಾಗ್ತಾ ಇದೆ, ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇನ್ನು 10 ವರ್ಷಕ್ಕೆ ಏನಾಗ್ಬೋದು? ಒಂದು ಜಲಪ್ರಳಯ ಆಗುತ್ತೆ. ಏನಾಗುತ್ತೆ ಗೊತ್ತಿಲ್ವ ನಿಮಗೆ? ಒಂದು ದೊಡ್ಡ ಜಲಪ್ರಳಯ ಆಗ್ತಾ ಇದೆ. ಅಂದ್ರೆ ನಮ್ಮ ಇನ್ನ ಎಷ್ಟು ದಿವಸ ಬದುಕಬಹುದಂತ? ಎಷ್ಟು ವರ್ಷ? 10 ವರ್ಷ. ಬಡವರು ಮಾತ್ರ ಕೊಚ್ಕೊಂಡು ಹೋಗ್ತಾರೆ ಇದರಲ್ಲಿ, ಹೌದಾ? ಬಡವರು ಮಾತ್ರ ಕೊಚ್ಕೊಂಡು ಹೋಗ್ತಾರ? ಎಲ್ಲರೂ ಹೋಗ್ತಿರಲ್ವಾ? ಅಂದ ಮೇಲೆ ನಮ್ಮ ಜವಾಬ್ದಾರಿ ಏನು? ತಮಾಷೆ ಕೇಳಿಸ್ಕೊಳ್ಳೋದಲ್ಲ ನನ್ನ ಮಾತು. ನಾವು ನೀವು ಜನ್ಮ ಕೊಟ್ಟ ಮುಂದಿನ ಪೀಳಿಗೆಗೆ ಬದುಕಕ್ಕೆ ಅವಕಾಶಗಳಿಲ್ಲ ಇನ್ನು ಮುಂದಿನ 10 ವರ್ಷದಲ್ಲಿ. ಯಾರು ಇದಕ್ಕೆ ಕಾರಣರು? ನಾವೇ ತಾನೆ. ಯಾರನ್ನ ಸರಿ ಮಾಡಬೇಕಾಗಿರೋದು? ತಪ್ಪು ಮಾಡಿರೋದು ಯಾರು? ಸರಿ ಹೋಗ್ಬೇಕಾಗಿರೋದು ಯಾರು? ಇದರ ಹರಿವಿದ್ದರೆ ಒಬ್ಬ ಹುಲ್ನಾಚೆಗೌಡರು ಬಂದು ಮಾತಾಡೋದಲ್ಲ, ಎಲ್ಲರೂ ಎಲ್ಲ ಕಡೆ ಚರ್ಚೆಗಳನ್ನು ಪ್ರಾರಂಭಿಸಿ ಮಾತಾಡಕ್ಕೆ ಶುರು ಮಾಡಿ. ಇಲ್ಲ ಅಂತಂದ್ರೆ ನಾವು ಉಳಿವಿಲ್ಲ. ನಾವು ಇವಾಗ ಯಾವ ಕ್ಯೂ ಅಲ್ಲಿ ಇದೆ ಗೊತ್ತಾ? ಸಾವು ಅನ್ನುವ ಒಂದು ಕ್ಯೂ ಅಲ್ಲಿ ನಾವು ನಿಂತಿದ್ದೀರಿ. ಪ್ರತಿದಿನ ಒಂದೊಂದು ದಿನ ಮೈನಸ್ ಆಗ್ತಾ ಹೋಗ್ತಾ ಇದ್ರಿ. 10 ವರ್ಷಕ್ಕೆ ನಮ್ದು ಕಟ್ ಆಫ್ ಡೇಟ್ ಇದೆ ಅನ್ನೋದು ಮರಿಬೇಡಿ. ಇದನ್ನ ಸರಿಪಡಿಸಬೇಕಾದ್ರೆ ಒಂದೇ ಒಂದು ದಾರಿ ಇರೋದು. ಎಲ್ಲಾ ಕೃಷಿ ಉದ್ದಿಮೆದಾರರು ಸಾವಯವ ಕೃಷಿ ಮಾಡೋದು ಬಿಟ್ಟು ಇನ್ನು ಏನು ಮಾಡೋದು ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸಾವಯವ ಕೃಷಿ ಮಾಡಿದ್ರೆ ತಾಪಮಾನ ಕಡಿಮೆ ಆಗ್ತದೆ. ಇನ್ನೂ ಅನೇಕ ಕಾರಣಗಳಿದೆ ತಾಪಮಾನಕ್ಕೆ, ಆದರೆ ಇದೊಂದು ಮುಖ್ಯ, ಬಹಳ ದೊಡ್ಡ
ಕಾರಣ. ಸೊ ಇಲ್ಲಿ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ. ಅದರಿಂದ ತಾವೆಲ್ಲರೂ ದಯಮಾಡಿ ಇದನ್ನ ಒಂದು ಕ್ರಾಂತಿಯಾಗಿ ತಗೋಬೇಕು, ಚರ್ಚೆಗಳಾಗಬೇಕು. ಅವಾಗ ಟಿವಿಯಲ್ಲಿ ಹೆಚ್ಚಿಸ್ತಾ ಇರ್ತಾರೆ ಕೆಲವು ವಿಜ್ಞಾನಿಗಳು, ಅದು ಏನೋ ಬಿಡು, ಏನೋ ಟಿವಿಯಲ್ಲಿ ಆಗ್ತಾ ಇರ್ತಾರೆ ಅಂದ್ಕೊಂಡಿರೋದಲ್ಲ. ಇದು ಸತ್ಯ ನಡೀತಾ ಇದೆ, ಇದಕ್ಕೆ ಅವಕಾಶ ಕೊಡೋದು ಬೇಡ. ಹಾಗಾಗಿ ಇದನ್ನೆಲ್ಲ ಸರಿಪಡಿಸ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ಒಡೆಯೂರು ಶ್ರೀಗಳು ಈ ಒಂದು ಸಂಕಲ್ಪ ಮಾಡಿಕೊಂಡು ಇದಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಬಹಳ ಹೆಚ್ಚು ಜವಾಬ್ದಾರಿಯನ್ನು ತಗೊಂಡು ನಮ್ಮ ಸುರೇಶ್ ರೈ ಸಾಹೇಬರು ಹೆಚ್ಚು ಜವಾಬ್ದಾರಿ ತಗೊಂಡು ಇದರಲ್ಲಿ ಮುಂದೆ ಬಂದಿದ್ದಾರೆ. ನೀವೆಲ್ಲರೂ ಅವ್ರ ಕೈ ಜೋಡಿಸಿ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಬದಲಾವಣೆಗೆ ಪ್ರಯತ್ನ ಮಾಡ್ಬೋದಾ ಸರ್? ಅದೇ ಸರ್, ನಿಮ್ಮ ಈ ಡಾಕ್ಟರ್ ಸಾಹೇಬ್ ಉಂಟಲ್ಲ, 1 ಲೀಟ್ರಿಗೆ ಇಲ್ಲ, ಬರೀ 5 ಲೀಟರ್ ಕ್ಯಾನ್ ಮಾಡ್ತದೆ. ಅದು ಯಾಕೆ? ನಾನು ಅಲ್ಲಿ ಕಾಂಪೇಮೆಂಟ್ ಅಲ್ಲಿ ಸಿಗೋದು ಬರೀ 5 ಲೀಟರ್ ಕ್ಯಾನ್, 1 ಲೀಟರ್ ಕ್ಯಾನ್ ಇಲ್ಲ. 1 ಎಕರೆಗೆ 5 ಲೀಟರ್ ಬೇಕಲ್ಲ, ಅದಕ್ಕೆ ಕಂಪ್ನಿ ನೋಡಿ, ಸಣ್ಣ ಪುಟ್ಟ ರೈತರು ನೀವು ಮಾಡಬೇಕು. ನಾವು ಇದು ಸಮಸ್ಯೆ ಅಂತೀರಾ? ಸಮಸ್ಯೆ, ರಿಯಲಿ ಸಮಸ್ಯೆ ಮಾಡ್ತೇನೆ ಬಿಡಿ. 1 ಲೀಟ್ರ್ 1,000 ರೂಪಾಯಿ ಇರುತ್ತೆ, ತಗೊಳ್ತೀರಾ? 1 ಲೀಟ್ರ್ 1,000 ರೂಪಾಯಿ ಬುಕ್ ಮಾಡೋಗಿದ್ರೆ ಈಗಲೇ ರೆಡಿ ಮಾಡಿಸ್ಬಿಡ್ತೀನಿ. ಸೊ ನಮಗಿವತ್ತು ಬಹುಶಃ ಮುಂದಿನ 1-2 ವರ್ಷದಲ್ಲಿ ನಿಮಗೆ ಅಷ್ಟು ಸಪ್ಲೈ ಮಾಡೋಕ್ಕಾಗತ್ತೋ ಇಲ್ಲ, ನಮಗೆ ಆ ಶಕ್ತಿ ಇದೆಯಲ್ಲ ಗೊತ್ತಿಲ್ಲ. ಹಾಗಲ್ಲ. ಸೊ ಅದಕ್ಕೆ 1 ಲೀಟರ್ ಮಾಡಲಿಕ್ಕೆ ಸಮಯ, ಖರ್ಚು ಎಲ್ಲ ಹೆಚ್ಚು. 1 ಲೀಟರ್ ಮಾಡಲಿಕ್ಕೆ ಸಮಯನೂ ಬೇಕು, ಖರ್ಚು ಹೆಚ್ಚಾಗುತ್ತೆ. 5 ಲೀಟರ್ ಕೇಳೋರಿಗೆ ನಾವು ಕೊಡೋಕ್ಕಾಗ್ತಾ ಇಲ್ಲ. 1 ಲೀಟರ್ ಕೇಳೋದು ಬೆಂಗಳೂರಲ್ಲಿ ಇರ್ತಕ್ಕಂಥ ಟೆರೇಸ್ ಗಾರ್ಡನ್ ಅವರು. ನಾವು ಬೆಂಗಳೂರನ್ನ ನಾವು ಗುರಿ ಇಟ್ಟಿಲ್ಲ. ನಾವು ರೈತರಿಗೆ 1 ಎಕರೆಗೆ 5 ಲೀಟರ್ ತಗೊಂಡೋಗ ಹಾಕಕ್ಕಾಗಲ್ಲ ಅಂತಂದ್ರೆ ಅವ್ರ ಪರಿವರ್ತನೆ ಆಗದೆ ಸುಮ್ಮನೆ ಇರೋದೇ ಬಹಳ ಒಳ್ಳೆಯದು. 2,500 1 ಎಕರೆಗೆ, 1 ಎಕರೆಗೆ 2,500, ಬರೀ 2,500. ಹೌದು, 5 ಲೀಟರ್ ಕ್ಯಾನ್ಗೆ. ಅರ್ಥ ಆಯ್ತಾ? ಸೊ ಅದರಿಂದ ನಾನು ಒಂದು ಹೇಳ್ತೀನಿ, ದಯವಿಟ್ಟು ಡಾಕ್ಟರ್ ಸಾಹೇಬ್ನ ನಾವು ಪ್ರಮೋಟ್ ಮಾಡಲ್ಲ. ನನ್ನ ಆ್ಯಕ್ಚುಲಿ ಇವತ್ತು ಒಂದು ಸ್ವಲ್ಪ ಹೊತ್ತು ಹೆಚ್ಚಿಗೆ ಮಾತಾಡೋದ್ರಿಂದ ಡಾಕ್ಟರ್ ಸಾಹೇಬ್ ಬಗ್ಗೆ, ನನ್ನ ಡಾಕ್ಟರ್ ಸಾಹೇಬ್ನಿಂದನೇ ಇದು ಪರಿವರ್ತನೆ ಮಾಡ್ಕೋಬೇಕಂತ ಅಂದ್ಕೋಬೇಡಿ. ನಿಮಗೇನಾದರೂ ಇನ್ನೂ ಬೇರೆ ಬೇರೆ ಅವಕಾಶಗಳಿದ್ದರೆ 100% ನಾನು ಹೇಳೋ ರೀತಿಯಲ್ಲಿ 15-20 ದಿವಸದಲ್ಲಿ ಎರೆಹುಳ ಬರೋಂಗಿದ್ರೆ ನೀವು ಬೇರೆ ದಾರಿಗಳಲ್ಲಿ ಕೂಡ ನೀವು ಇದನ್ನ ರೆಡಿ ಮಾಡ್ಕೊಳ್ಳಿ. ನೀವು ಯಾವುದು ನೋಡಿ ಸರ್, ಒಂದು ಹೇಳ್ತೀನಿ, ನಾನು ಯಾವುದು ಕಂಪ್ನಿ ಹೆಸರು ಹೇಳ್ಬೇಡಿ, ನಾನು ಅದಕ್ಕೆ ಒಟ್ಟಿಗೆ ಹೇಳ್ತಾ ಇದ್ದೀನಿ. ನಾನು ಯಾರನ್ನೂ ದ್ವೇಷಿಸಲ್ಲ, ನಾನೆಲ್ಲರನ್ನೂ ಪ್ರೀತಿಸ್ತೀನಿ. ನನ್ನ ವ್ಯಾಪಾರ ಡಾಕ್ಟರ್ ವ್ಯಾಪಾರ ಅಲ್ಲ. ನನ್ನ ಉದ್ದೇಶ ದೇಶದಲ್ಲಿ ಇರ್ತಕ್ಕಂಥ ಈ ಸವಾಲುಗಳನ್ನು ಸರಿಪಡಿಸುವಂಥ ಒಂದು ಸಣ್ಣ ಕೆಲಸ ನಾನು ಮಾಡ್ತಾ ಇದ್ದೀನಿ. ಎಲ್ಲವನ್ನು ನಾನು ಮಾಡ್ತೀನಿ ಅಂತ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬರಲ್ಲ. ನಾನು ಶಕ್ತನೂ ಅಲ್ಲ. ಅರ್ಥ ಆಯ್ತಾ? ಸೊ ನಾನು ನಿಮಗೆ ಪ್ರೇರೇಪಿಸ್ಬೋದು, ಅರ್ಥೈಸ್ಬೋದು, ಅಷ್ಟು ಬಿಟ್ಟರೆ ಇದೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳೋದಿಷ್ಟೇ, ಯಾವ ಸರ್ಪ ಆದರೂ ಆಗಲಿ ನಿಮ್ಮ ತೋಟದಲ್ಲಿ ಹಾಕಿದ್ರೆ 15-20 ದಿವಸದಲ್ಲಿ ಎರೆಹುಳ ಬರ್ತದೆ ಇಲ್ಲ ನೋಡಿ. ಅದು ಬಂದರೆ ಸಾವಯವ, ಅದು ಬರಲಿಲ್ಲ ಅಂತಂದ್ರೆ ರಸಾಯನ ಅಷ್ಟೇ. ನಿನ್ನೆ ಎಲ್ಲ ಸುಮಾರು ರೆಕಾರ್ಡ್ ಆಗಿದೆ, ದಾಖಲೆ ಮಾಡಿದ್ದೀರಿ. ನಿನ್ನೆ ಯಾಕೆ ಮಾಡ್ತಾ ಇರೋರಲ್ಲ, ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಹೇಳಿದಲ್ಲ, ಬಹಳ ಜನ ಮಾಡ್ತಾ ಇದ್ದಾರೆ. ವಿಸಿಟ್ ಮಾಡ್ಬೋದು. ಯಾವ್ದಾ ವಿಲೇಜ್? ಮಾಜಿ ಸೈನಿಕರು ಇಲ್ಲಿ ಮಾಡಿದ್ದಾರೆ 3 ವರ್ಷದಿಂದ. ಅವರು ಏನು ಮಾಡ್ತಿದ್ದಾರೆ, ಮೊದಲು 1 ಲಕ್ಷದ ಒಳಗಡೆ ಇನ್ಕಮ್, ಈಗ ಅವ್ರು ಮೊನ್ನೆ ಹೇಳ್ತಾರೆ ನನಗೆ 2 ಲಕ್ಷದವರೆಗೆ ಇನ್ಕಮ್ ಬಂದಿದೆ ಅಂತ ಹೇಳಿ. ಈಗ ಎಲ್ಲ ಎಲ್ಲಿವರೆಗೆ ಹೇಳಿದ್ರೆ ಈ ಮುಂಡು ಸಿರಿ ಇದೆಲ್ಲ ಅಲ್ಲಿ ನೀವು ಹೋಗ್ಬೇಕು.
ಅದು ಎಲ್ಲಿ ಹುಡುಗರಿಗೆ ಇಡಮುಂಡಿ ರೋಗ ಅಲ್ಲಿಂದ ಪುನಃ ಒಳ್ಳೆದಾಗಿದೆ. ಆಮೇಲೆ ಅದರ ಏನು ಲಿಂಗಾರ ಗರ್ಭ ಏನು ಲಿಂಗಾರ ಇದೆ ಅದು ಉದ್ದ ಬಂದಿದೆ. ಈಗ ನಾವು ಕೂಡ ಹಾಕಿದ್ದೇವೆ, ಅದು ಒಂದು ಸೇರಿ ಕಡಿಮೆ ಆಗಿದೆ. ಮತ್ತೆ ಅದರ ಲಿಂಗಾರ ಕೂಡ ಉದ್ದ ಸಿಕ್ಕಾಟ ಉದ್ದ ಬಂದಿದೆ, ಎಳೆಗಳ ಉದ್ದ ಬಂದಿದೆ. ಮತ್ತೊಂದು 1 ತಿಂಗಳ ಒಳಗಡೆ ಸಾಕಷ್ಟು ಎರವಳ ಆಗಿದೆ. ಅಂದರೆ ಇದು ಯಾಕೆ ಅಂತ ಹೇಳಿದ್ರೆ ನಮಗೆ ಸ್ವಾಮೀಜಿಯವರು ಹೇಳಿದ್ರು 60ನೇ ವರ್ಷಕ್ಕೆ ಆಗುವಾಗ ಏನಾದರೂ ಕೃಷಿಯ ಬಗ್ಗೆ ಏನಾದರೂ ಮಾಡಬೇಕು ಅಂತ ಹೇಳುವಾಗ ನನಗೆ ಅಷ್ಟಾಂತಿ ಬೇಡ, ಸಮಾಜಕ್ಕೆ ಏನಾದರೂ ಹೆಲ್ಪ್ ಆಗ್ತದೆ ಅದನ್ನು ಮಾಡುವ ಅಂತ ಹೇಳಿ. ಆವಾಗ ನಾನು ತುಂಬ ಕಂಪನಿ ಸಾವಯವ ಹೋದೆ 1 ವರ್ಷದಿಂದ ಮಾಡ್ತಿದ್ದೆ. ಕೆಲವು ನಾನೇ ಯೂಸ್ ಮಾಡಿದೆ. ಅಂದರೆ ನಾವು ಏನು ಮಾಡ್ಬೋದು, ಆದರೆ ಸ್ವಾಮೀಜಿಯ ಹೆಸರಲ್ಲಿ ಮಾಡುವಾಗ ತುಂಬ ಜಾಗೃತಿ ಬೇಕಾಗ್ತದೆ. ಅದಕ್ಕೆ ಎಲ್ಲ ಮಾಹಿತಿ ತಗೊಂಡು ತುಂಬ ಕಂಪನಿ ನಾನು ಅದರಿಂದ ಹೇಳಲಿಲ್ಲ, ನಾನು ಯೂಸ್ ಮಾಡಿದೆ. ಯೂಸ್ ಮಾಡಿದಾಗ ಯಾವುದರಲ್ಲಿ ಅವರು ಹೇಳಿದಂಥ ಕೆಲವು ಇದು ಗಿಡವನ್ನು ಆದರೆ ಕೊನೆಗೆ ಒಂದು ಇವರು ಹೇಳಿದರು ಯಾವುದೇ ಸಾವಯವ ಅಂತ ಹೇಳಿ ಅದಕ್ಕೆ ಎರೆಹುಳ ಆಗ್ತದ ನಿಜವಾದ ಸಾವಯವ, ಬೇರೆ ಏನಾಗ್ತಿದ್ರು ಸಾವಯವ ಅಲ್ಲ. ಎರೆಹುಳ ಯಾವುದರಲ್ಲಿ ಆಗುವುದಿಲ್ಲ ಅದು ಸಾವಯವ ಅಲ್ವೇ ಅಲ್ಲ. ಅಂದರೆ ಈಗ ನಾವು ಗೊಬ್ಬರ ಹಾಕ್ತೀವಿ, ನಾವು DAP ಬಂದು ಅದು ಹಾಕಿದ ಕೂಡ ಒಮ್ಮೆಗೆ ಬೆಳೆ ಬರ್ತದೆ. ಆದರೆ ಅದರ ಎಫೆಕ್ಟ್ ಗೊತ್ತಾಗೋದು 1-2 ವರ್ಷ ನಂತರ. ಆದ ಕಾರಣ ಯಾವುದೇ ಸಾವಯವ ಹಾಕಿ ಯಾವುದರಲ್ಲಿ ಎರೆಹುಳ ಆಗ್ತದೆ ಅದು ಸಾವಯವ ಅಂತಲೇ ಕನ್ಫರ್ಮೇಷನ್ ಮಾಡ್ಬೋದು. ಈಗ 100-150 ಕಂಪನಿ ಮೇಲೆ ಇದೆ. ಆದರೆ ಇವರು ಬೆಂಗಳೂರಲ್ಲಿ ಅಚಾನಕ್ಕಾಗಿ ಸಿಗುತ್ತವರು ಇವರು ಎಲ್ಲಿಯೂ ಕೂಡ ನಮ್ಮ ಪ್ರಾಡಕ್ಟ್ ತಿಳ್ಕೊಂಡು ಎಲ್ಲೇ ಇಲ್ಲ. ಆದ ಕಾರಣ ಇಲ್ಲಿ ನೀವು ಕಲ್ಯಾಣಕ್ಕೆ ಬಂದರೆ ಅಲ್ಲಿ ಒಬ್ಬರು ರೈತರು ಅವರಿಗೆ ಮೊನ್ನೆ ಅಲ್ಲಿ ಬಂದಿದ್ರು, ಲೈವ್ ಬಂದಿದೆ ನೋಡ್ರಿ, ಫೇಸ್ಬುಕ್ ಲೈವ್ ಇದೆ ನೋಡಿ. ಅವರು ಬಂದಾಗ ಏನು ಹೇಳಿದ್ರು ನೋಡಿ ಅಡ್ರೆಸ್ ಹೇಳಿದ್ದಾರೆ. ಅವರು ಅಲ್ಲಿಗೆ ಹೋಗ್ಬೇಕು. ಅಂದ್ರೆ ನಾವು ಹೇಳುವುದಕ್ಕಿತ್ತು ಇಲ್ಲಿ ನಾವು ಉತ್ಪ್ರೇಕ್ಷೆಯಾಗಿ ಹೇಳ್ಬೋದಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಅಷ್ಟು ಒಳ್ಳೆದಾಗಿದೆ. ಮತ್ತೆ ನಿಮಗೆ ಮತ್ತು ಕೆಲವೊಮ್ಮೆ ಅವರು ಇಲ್ಲಿ ಅದೇ ಈಶ್ವರ ಮಂದಿರ ಹತ್ರ ಅವರು ಕೂಡ ಹಾಕಿದ್ದಾರೆ. ಅವರು ಕೂಡ ಒಳ್ಳೆ ಡೆವಲಪ್ ಆಗಿ ನಾನು ಕೂಡ ನಿನ್ನೆ ಹೋಗಿದ್ದೇನೆ, ನನಗೆ ನೋಡ್ಬೇಕು. ಹೌದು, ಒಳ್ಳೆದಿದೆ. ಹೌದು, ಈಗ ನಾವು ಕೂಡ ಹಾಕಿದ್ದೇವೆ, ನಮಗೂ ಕೂಡ ರಿಸಲ್ಟ್ ಒಳ್ಳೆದಿದೆ. ನಾವು ತಂದು ಅವನು ಬಂದು ಹಾಕಿ ಅದಕ್ಕೆ ಹೇಳಿದೆ ಏನ್ ಮಾಡಿ ಇಲ್ಲಿ 4 ವರ್ಷ ಬಹಳ ತೋಟಗಳಿವೆ. ಆಮೇಲೆ ದಕ್ಷಿಣ ಕನ್ನಡಕ್ಕೆ ನಾನು ಬಹುಶಃ ಇದು 2ನೇ ಬಾರಿ ಬರ್ತಾ ಇರೋದು. ನಾನು ದಕ್ಷಿಣ ಕನ್ನಡದ ಮೇಲೆ ಹೆಚ್ಚು ಗಮನ ಹರಿಸಿಲ್ಲ. ಇನ್ನು ಉಳಿದ ಕರ್ನಾಟಕದ ಎಲ್ಲ ಭಾಗ, ಆಂಧ್ರ ಪ್ರದೇಶ್, ತಮಿಳುನಾಡು, ಇವನ್ ಮಹಾರಾಷ್ಟ್ರ, ಇಲ್ಲೆಲ್ಲ ನಂದು ತುಂಬ ಪ್ರಬಲವಾದ ಒಂದು ವಿಚಾರಗಳು ನಡೆದಿದೆ, ಕ್ರಾಂತಿಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ಏನೋ ಗೊತ್ತಿಲ್ಲ, ಮಿಸ್ ಆಗಿದೆ. ನಾನು ಈ ಕಡೆ ಅದು ಕನೆಕ್ಟ್ ಆಗಿದ್ದು ಇವ್ರ ಕಡೆಯಿಂದ. ಈಗಲೂ ಬರೋ ಸ್ಥಿತಿಯಲ್ಲಿ ನಾನಿಲ್ಲ, ನನಗೆ ಅಷ್ಟು ಟೈಮು ಇಲ್ಲ. ಎಲ್ಲರೂ ನನ್ನ ವಿಡಿಯೋಗಳು ನೋಡ್ಕೊಂಡು ಕಲೀರಿ ಅಂತ ಹೇಳೋದು ಬಿಟ್ಟರೆ ನಾನು ಬಂದು ಇಷ್ಟು ಸಮಯ ಕೊಟ್ಟು ಮಾಡೋಕ್ಕೂ ಸಮಯ ಇಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಆ ಭಾಗದಲ್ಲಿ ಅಡಿಕೆ ಬೆಳೆಗಾರರು ಸಾಕಷ್ಟು ನಂಬರ್ 1 ಕ್ರಾಪ್ಸ್ ತೆಗಿತಾ ಇದ್ದಾರೆ ನಮ್ಮ ಭಾಗದಲ್ಲಿ, ಅಥವಾ ಇಲ್ಲೂ ಸುಮಾರು ಜನ ತೆಗಿತಾ ಇದ್ದಾರೆ. ನೀವು ಸ್ವಲ್ಪ ನನ್ನ ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ನ ಗಮನಿಸಿ, ಅಡ್ರೆಸ್ಗಳು ಅದರಲ್ಲೇ ಹೇಳ್ತಾರೆ. ಹೋಗಿ ಒಂದೊಂದು ದಿವಸ ಪೂರ್ತಿ ಅಲ್ಲೇ ಇದ್ದು ಸ್ಟಡಿ ಮಾಡಿ ಬನ್ನಿ. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಿದ್ದೇನೆಂದರೆ, ಡಾಕ್ಟರ್ ಸಾಹೇಬ್ ಬಗ್ಗೆ ನಾನು ಹೆಚ್ಚು ಒತ್ತು ಕೊಟ್ಟು ಮಾತಾಡಿಲ್ಲ. ನಿಮ್ಮ ತೋಟ ಸಮಸ್ಯೆಯಲ್ಲಿ ಇದೆಯೋ ಇಲ್ಲವೋ ಅಂತ ಗುರ್ಸೋದು ನಿಮ್ಗೆ ಗೊತ್ತಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೀವು 5 ವರ್ಷ 10 ವರ್ಷ ಬೇಕಾಗಿಲ್ಲ. ನನ್ನ ಫೋನ್ ನಂಬರ್ ತಗೊಳ್ಳೋದ್ರಿಂದ ಪ್ರಯೋಜನ ಆಗುತ್ತಾ ಅಂತ ಒಂದು ಪ್ರಶ್ನೆ. ನಾನು ಆಮೇಲೆ ಪರ್ಸನಲಾಗಿ ಹೇಳ್ತೀನಿ, ಎಲ್ಲರೂ ಹೇಳಲಿಲ್ಲ. ಕಾರಣ ಏನಂತಂದರೆ, ನನ್ನ ಫೋನ್ ನಂಬರ್ ಯಾವಾಗಲೂ ಪ್ರಾಬ್ಲಮಲ್ಲಿ ಇರ್ತದೆ. ಅಂದರೆ ಈ ಥರ ಇರ್ತದೆ. ಆಮೇಲೆ ನಾನು ಫೋನ್ ನಂಬರ್ ಕೊಟ್ಟು ಸೊ ಈ ರೀತಿ ಫಸ್ಟು ಹೋಗಿ ನಿಮ್ಮ ತೋಟ ಉತ್ಪಾದಕ ಮಣ್ಣು ಅನುತ್ಪಾದಕ ಮಣ್ಣು ನೋಡ್ಕೊಳ್ಳಿ, ಅಷ್ಟು ನೋಡ್ಕೊಳ್ಳಿ. ಉಳಿದಿದ್ದೆಲ್ಲ ಆಮೇಲೆ ನೀವೇನು ಅನುತ್ಪಾದಕ ಆದರೆ ಉತ್ಪಾದಕ ಮಣ್ಣು ಮಾಡ್ಕೊಳ್ಳಿಕ್ಕೆ ಯಾರಾದರೂ ತಜ್ಞರಿದ್ದರೆ, ನಿಮಗೆ ಸಲಹೆ ಕೊಡೋರಿದ್ದರೆ
ನಿಮ್ಮನ್ನು ಸರಿಪಡಿಸೋರಿದ್ರೆ ಅವರ ಸಪೋರ್ಟ್ ತೊಗೊಂಡು ಮಾಡ್ಕೊಳ್ಳಿ. ಎಲ್ಲೂ ಆಗಿಲ್ಲ ಅಂತಂದರೆ ಪರವಾಗಿಲ್ಲ, ತೊಂದರೆ ಇಲ್ಲ. ನಮ್ಮ ಫೇಸ್ಬುಕ್ಕಲ್ಲಿ ನಾವು ಯಾವಾಗಲೂ ಇರ್ತೀರಿ, ಯೂಟ್ಯೂಬಲ್ಲಿ ಇರ್ತೀರಿ, ನಮ್ಮ ಸುರೇಶ್ ಇರ್ತಾರೆ. ಆಗದೇ ಇರೋ ದಿವಸ 1 ವರ್ಷಕ್ಕೋ 2 ವರ್ಷಕ್ಕಾದ್ರೂ ಪರವಾಗಿಲ್ಲ, ಬನ್ನಿ, ಅದನ್ನು ಅವತ್ತು ಸರಿಪಡಿಸ್ಲಿಕ್ಕೆ ಏನೂ ತೊಂದರೆ ಇಲ್ಲ, ಮಾಡೋಣ. ರೈಟ್. ಸೊ ಇಷ್ಟು ಹೇಳ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಒಂದು ನೀವೆಲ್ಲರೂ ಹಬ್ಬದ ದಿವಸನ ಬಂದು ಇಷ್ಟು ಚೆನ್ನಾಗಿ ಕೂತು ಕೇಳಿಸ್ಕೊಂಡಿದ್ದೀರಿ. ನೀವೊಂದು ಆ ಒಂದು ಜವಾಬ್ದಾರಿ ಇರೋದಕ್ಕೆ ಬಂದು ಇದನ್ನು ತಿಳ್ಕೊಂಡಿದ್ದೀರಿ. ಬರೀ ತಿಳ್ಕೊಂಡ್ರೆ ಸಾಕಾಗಲ್ಲ, ಕಾರ್ಯೋನ್ಮುಖರಾಗಬೇಕು. ಕಾರ್ಯೋನ್ಮುಖರಾಗಿ ನಿಮ್ಮಿಂದ ಈ ದೇಶಕ್ಕೆ ಈ 5 ಅಂಶಗಳೆಲ್ಲ ಹೇಳಿದ್ನಲ್ಲ, ಆ ಕೊಡುಗೆ ಕೊಡುವಂಥ ವ್ಯಕ್ತಿಗಳಾಗಿ ನೀವು ಸಮಾಜದ ಆಸ್ತಿ ಆಗಲಿ ಅಂತ ಹೇಳ್ತಾ, ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ, ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯಗಳನ್ನು ಮತ್ತು ವಿಷಮುಕ್ತ ಆಹಾರವನ್ನು ಬೆಳೆಯುವಂಥ ಚೈತನ್ಯ ಶಕ್ತಿ ಎಲ್ಲವೂ ನಿಮಗೆ ಕಲಿಸ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಧನ್ಯವಾದ. ನನ್ನ ಹೆಸರು ವೆಂಕಟರಾಜನ್, ಯಾರು ವೆಂಕಪ್ಪಗೌಡ ಅಂತ. ಅದೇ ನಾನು ಇಲ್ಲಿ ಗೋಡಿಬೈಲ್ ಅಂತ ನಮ್ಮ ಮನೆ. ನಾನು ಭಾರತೀಯ ಕಾಫಿ ಮಂಡಳಿಯಲ್ಲಿ ರಿಸರ್ಚ್ ಡೆವಲಪ್ಮೆಂಟ್ ಎಕ್ಸ್ಟೆನ್ಷನ್ ವಿಸ್ತರಣಾ ವಿಭಾಗ ಅಂತ ಇರುತ್ತೆ. ಅದರಲ್ಲಿ ಸುಮಾರು 34-35 ವರ್ಷ ನಾನು ಸೇವೆ ಮಾಡಿದ್ದೇನೆ. ಪ್ರಪ್ರಥಮವಾಗಿ ನಾನು ಕೇರಳದಲ್ಲಿದ್ದೆ, ಆಮೇಲೆ ಕರ್ನಾಟಕ, ತಮಿಳುನಾಡು 3 ಸ್ಟೇಟಲ್ಲಿ ನಾನು ವರ್ಕ್ ಮಾಡಿದ್ದೆ. ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಹಾಸನ, ಕೊಡಗು ಈ 3 ಜಿಲ್ಲೆಗಳಲ್ಲೇ ಮೇಜರ್ ಕಾಫಿ ಇರೋದು. ನಮ್ಮ ಇಂಡಿಯಾದಲ್ಲಿ 50% ಕಾಂಟ್ರಿಬ್ಯೂಷನೇ ನಮ್ಮ ಕರ್ನಾಟಕದಿಂದ ಮೇಜರ್ ಬೆಳೆಯುವಂಥ ಎಲ್ಲ ಥರದ ಕಾಫಿ ಬೆಳೆಯುವಂಥ ಏರಿಯಾ. ಸೊ ನಾನು ಏನು ಮಾಡಿದ್ದೆ ಅಂದರೆ ನಾನು ರಿಸರ್ಚ್ ಎಕ್ಸ್ಟೆನ್ಷನ್ ಡೆವಲಪ್ಮೆಂಟ್ 3 ಕಡೆ ನಾನು ಕೆಲಸ ಮಾಡಿ ಬಂದವನು. ನನಗೆ ಅಲ್ಲಿ ಈಗ ಸಾಹೇಬರು ಹೇಳಿದಂಗೆ ಸಾವಯವ ಕೃಷಿ ಬಾರಿ 20 ವರ್ಷ ಹಿಂದೆಯೇ ಕಾಫಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಯಾಕಂದರೆ ಕಾಫಿ ಅದು ಎಕ್ಸ್ಪೋರ್ಟ್ ಕಮೋಡಿಟಿ ಅದು, ಅಂದರೆ ಬೆವರೇಜ್ ಕುಡಿಯುವಂಥದ್ದು, ಡೈರೆಕ್ಟ್ ನಾವು ಕನ್ಸ್ಯೂಮ್ ಮಾಡುವಂಥದ್ದು, ಅದರ ಎಫೆಕ್ಟ್ ಜಾಸ್ತಿ ಇದೆ. ಇಂಡಿಯಾದಲ್ಲಿ ಆ ಕಾನ್ಸೆಪ್ಟ್ ಇರಲಿಲ್ಲ. ಆಮೇಲೆ ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಿ ಈಗ ಅವರದೇ ಆದ ಒಂದು ಕೆಲವು ಟ್ರೇಡ್ ನೇಮಲ್ಲಿ ಅಥವಾ ಬೇರೆ ಬೇರೆ ಥರದ ಇದರಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಸಕ್ಸಸ್ ಆಗಿದ್ದಾರೆ. ಅದಕ್ಕೆಲ್ಲ ಸರ್ಟಿಫಿಕೇಷನ್ ನಾವು ಇವೆಲ್ಲ ಅವ್ರು ಹೇಳಿದ್ದಕ್ಕೆ ಸುಮಾರು ಪ್ರೊಸೀಜರ್ಸ್ ಎಲ್ಲ ಇದೆ. ಅಲ್ಲಲ್ಲಿ ಇದು ಮಾಡ್ತಾರೆ. ಯಾಕಂದರೆ ಸ್ವಲ್ಪ ಕೂಡ ಕೆಮಿಕಲ್ ಟ್ರೇಸ್ ಅಂತ ಟ್ರೇಸ್ PPM ಅಂದರೆ ಎಷ್ಟೋ ಸಣ್ಣ ಟ್ರೇಸ್ ಕೂಡ ಅವರು ಇದು ಮಾಡ್ತಾರೆ, ಅದು ರಿಜೆಕ್ಟ್ ಆಗಿಬಿಡ್ತಾರೆ. ಆಮೇಲೆ ನಾನೀಗ ನನ್ನ ಉದ್ದೇಶ ಏನಂತ ಹೇಳಿದರೆ, ನಾನು ಅಲ್ಲೆಲ್ಲ ಹೊರವರಲ್ಲೆಲ್ಲ ಸರ್ವಿಸ್ ಮಾಡಿ ಬಂದೆ. ನನ್ನ ಊರಿಗೆ ನಾನು ಏನು ಕಾಂಟ್ರಿಬ್ಯೂಷನ್ ಮಾಡಲಿಲ್ಲ ಅಂದರೆ ನಾವು ಮೂಲತಃ ನಾವು ಕೃಷಿಕರೇ. ನಮ್ಮ ಅಪ್ಪನಿಗೆ ಗದ್ದೆ ಇದು ಅಡಿಕೆ ಫೀಲ್ಡ್ ಇತ್ತು, ಸ್ವಲ್ಪ ಅಡಿಕೆ ಇತ್ತು, ತೆಂಗಿತ್ತು, ಎಲ್ಲ ಇತ್ತು. ಈಗ ನಾವೆಲ್ಲ ಅಡಿಕೆ ಇದೆಲ್ಲ ನಮಗೆ ಈಗಿನ ಕಮರ್ಷಿಯಲ್ ಇದರಲ್ಲಿ ಏನು ಮಾಡಿದ್ದೇವೆ ಅಂದರೆ ಭತ್ತ ಬೆಳೀತಾ ಇಲ್ಲ, ನಾವು ಎಲ್ಲ ಅಡಿಕೆ, ರಬ್ಬರ್ ಅವು ಎಲ್ಲ ಕನ್ವರ್ಟ್ ಮಾಡ್ಕೊಂಡಿದ್ದೇವೆ. ನಾನು ಇಲ್ಲಿ ನಮ್ಮ ಊರಲ್ಲಿ ತುಂಬ ಜನಕ್ಕೆ ನೋಡಿದ್ದೀನಿ ನಾನು. ಈಗ ಅದು ಏನೊಂದು ಎಕ್ಸಾಂಪಲ್ ಹೇಳಿದ್ರು ನೀವು, ಅವರೊಂದು ಎಕ್ಸಾಂಪಲ್ ಕೇಳಿದರು, 1 ಎಕರೆಯಲ್ಲಿ ಅಡಿಕೆ ಎಷ್ಟು ಬೆಳಿಬೋದು ಅಂತ. ನಾನು ಫಸ್ಟ್ ನಮ್ಮಲ್ಲಿ ಪ್ಯಾಟಿಪಳ್ಳಿಯಲ್ಲಿ ನಾನು ಗ್ರ್ಯಾಜುಯೇಷನ್ ಆಗಿ ಯೂನಿವರ್ಸಿಟಿಯಲ್ಲಿ ಇದ್ದೇನೆ. ರಿಟೈರ್ಡ್ ಆಗಿ ಬಂದಮೇಲೆ ನಮಗೆ ಏನು ಗೊತ್ತಾ, ಕಾಲೇಜ್ ತುಂಬ ನನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಸಾರಿ, 1-2 ನಿಮಿಷ ಮುಗಿಸ್ತೇನೆ ನಾನು. ಏನಾಗ್ತಿದೆ ಅಂದರೆ ನಮ್ಮ ಸುಳ್ಯ ಭಾಗ, ಪುತ್ತೂರು ಭಾಗದಲ್ಲಿ ಕೇಳುವರು, ತುಳುವಳಿ ಕೇಳುವರು, ನಿಮಗೆ ಏನು ಗಂಟೆ ಬಜ್ಜಿ ಹಾಕುವಂತ. ನಮಗೆ ಅದು ಏನಿಲ್ಲ, ಅಡಿಕೆನೇ ಇಲ್ಲಲ್ಲ, ಹೆಂಗೆ ಹೇಳ್ತೀರಿ ನೀವು, ಹೆಂಗೆ ಕೊಡ್ತೀರಾ ಅವ್ರ ಜೊತೆ, ಹೆಂಗೆ ಕೊಡ್ತೀರಾ? ನಮ್ಮ ಹತ್ರ ಇರೋದು 1 ಪ್ಯಾಂಟ್ ಶರ್ಟ್, 1 ಇದು ಅಥವಾ ಚಪ್ಪಲಿ ಗಿಪ್ಪಲಿ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಬರೋದು. ಬಟ್ ಆಗಲೇ ನಾನು ಚಾಲೆಂಜ್ ಮಾಡಿದ್ದೆ, ಯಾಕೆ ಹಾಕಬಾರ್ದು, ಯಾಕೆ ಮಾಡಬಾರ್ದು ಅಂತ. ಫಸ್ಟ್ ನನ್ನ ಕೆಲಸ ನನಗೆ ಯಾಕಂದರೆ ಟೆಲಿಕಮ್ಯುನಿಕೇಷನಲ್ಲಿ ನನಗೆ ಕೆಲಸ ಇತ್ತು. ನನಗೆ ಯಾವ ಅಗ್ರಿಕಲ್ಚರ್ ಫೀಲ್ಡಿಗೆ ಹೋಗ್ಬೇಕಂತ ಇತ್ತು. ನಾನು 40 ಸಬ್ಜೆಕ್ಟ್ ಯೂಸ್ ಮಾಡಿದವನು. ನನಗೆ ಇದರಲ್ಲಿ ಕಾಫಿ ಮಂಡಳಿ ಸೆಲೆಕ್ಟ್ ಆದೆ. ಕಾಫಿ ಮಂಡಳಿ ಸೇರಿ ಸತ್ಯಾನ ನಾನು ನಮ್ಮ ಗದ್ದೆ, ನಮ್ಮ ಪ್ಯಾಡಿ ಫೀಲ್ಡ್, ನಮ್ಮ ಏನು ಭತ್ತ ಬೆಳಿತೀವಿ ಅದರಲ್ಲಿ ಫಸ್ಟ್ ನಾನು ಹಾಕಿದ್ದು. ಈಗ ನನಗೆ ರಿಸರ್ಚ್ದೆಲ್ಲ ಕಾಂಟ್ಯಾಕ್ಟ್ ಇತ್ತು, CPCR, ICR ಅವೆಲ್ಲ ಇನ್ಸ್ಟಿಟ್ಯೂಷನ್ಗೆಲ್ಲ ನನಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ನಾನು ಫಸ್ಟ್ ಇಲ್ಲೇ ನಮ್ಮ ನೆಟ್ಟನಲ್ಲಿದೆ, ನೆಟ್ಟ ನಮ್ಮಲ್ಲಿ CPCR ಇದೆಲ್ಲ, ಅಲ್ಲೇ ಕಾಂಟ್ಯಾಕ್ಟ್ ಮಾಡಿ ಒಬ್ಬರು ಯದುಕುಮಾರ್ ಅಂತ ಪುತ್ತೂರಿನವರು ಸೈಂಟಿಸ್ಟ್ ಇದ್ದರು. ನೀವು ಮಂಗಲ ಹಾಕಿದ್ರು, ಮಂಗಲ ವೆರೈಟಿ, ಅದು F1 ಜನ್ರೇಷನ್ ಅಂದರೆ ಫಸ್ಟ್ ಜನ್ರೇಷನ್ ಅದು. ಇದನ್ನು ತಂದು ನಾನು ಹಾಕಿದ್ದು ಒಂದೇ ಎಕರೆ ಅಂತ ಅನ್ಸಿರ್ಬೋದು. 550 ಗಿಡ ಹಾಕಿದೆ. ಯಾಕಂದರೆ ಅದು ಟ್ರ್ಯಾಂಗ್ಯುಲರ್ ಸ್ಪೇಸಿಂಗ್ ಅಂತ ಇದೆ. ಅದು ಪಾಪ್ಯುಲೇಷನ್, ಐಡೆಂಟಿಟಿ ಪಾಪ್ಯುಲೇಷನ್ ಅಂತಾರೆ, ನಿಮಗೆ ಅರ್ಥ ಆಗ್ತಲ್ಲ ಗೊತ್ತಿಲ್ಲ ಅದು. ಇದರಲ್ಲಿ ಹಾಕಿದ್ದು ನೀವು ನಂಬ್ತೀರ ಬಿಡ್ತೀರ. ಭಾರಿ ಇನಿಷಿಯಲ್ ಸ್ಟೇಜಲ್ಲಿ ನೀರಿರಲಿಲ್ಲ, ತುಂಬ ಇದರಲ್ಲಿ ಏನೋ ಸ್ಟ್ರಗಲ್ ಮಾಡಿ ಅಂತದೋ ವಾಟರ್ ಸೋರ್ಸ್ ಎಲ್ಲ ಮಾಡ್ಕೊಂಡೇನೋ ಮಾಡಿದ್ವು. ಆಮೇಲೆ ಎವರೇಜ್ ಈಲ್ಡ್ ನೀವು ನಂಬಲಿಕ್ಕಿಲ್ಲ, 22 ಕ್ವಿಂಟಲ್, 23 ಕ್ವಿಂಟಲ್, 1 ವರ್ಷ 27 ಕ್ವಿಂಟಲ್ ಬಂದಿದ್ದಾರೆ. 1 ವರ್ಷ 27 ಕ್ವಿಂಟಲ್ ಬಂದಿದೆ. ಈಗ ನಮ್ಮ ಶಿವರಾಮ್ ರೈಗಳು ಇದ್ದಾರೆ, ಅದರದ್ದು ಹೆಚ್ಚಿನ ನಮ್ಮ ಇಲ್ಲಿ ಎಲ್ಲ ಬೀಜದ ಅಡಿಕೆ ಹೆಚ್ಚಿನವರೆಲ್ಲ ತಗೊಂಡೋಗಿದ್ದಾರೆ. ಈಗಲೂ ಕೂಡ ಕೇಳ್ತಾರೆ ಕೊಡಿ ಅಂತ.
ಈಗಲೂ 35 ವರ್ಷ ಆಯಿತು, ಈಗಲೂ ಕೂಡ ಒಂದು 15 ಕ್ವಿಂಟಲ್ ಅಡಿಕೆ ಕೊಟ್ಟು ನಾನು ಇಂಟರ್ಲೈನ್ ಎಲ್ಲ ಮಾಡಿದ್ದೇನೆ, ಪ್ಲಾಂಟಿಂಗ್ ಮಾಡಿದ್ದೇನೆ. ಆದರೂ ಕೂಡ ಅಂತ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ. ಇವರು ಹೇಳಿದಂಗೆ ಕೆಮಿಕಲ್ ಕಮ್ಮಿ ಯೂಸ್ ಮಾಡ್ತಿದ್ದು, ಹಟ್ಟಿ ಗೊಬ್ಬರ ಇತ್ತು ನಮಗೆ ಬೇಕಷ್ಟು ಹಾಕಿದ್ದೀವಿ, ಆರ್ಗ್ಯಾನಿಕ್. ಮತ್ತು ಅದು ಮೊದಲೇ ಇದೆಲ್ಲ ಸರ್ಟಿಫಿಕೇಟ್ ಅಲ್ಲ, ಆಲ್ರೆಡಿ ಅದರಲ್ಲಿ ಸೋರ್ಸಸ್ ತುಂಬ ಮೊದಲಿನ ಸೋರ್ಸಸ್ ತುಂಬ ಇತ್ತು. ಸೊ ಅದಕ್ಕೆ ಏನು ಇದಾಗಲಿ ಸೊರಗುವಂಥ ಇದೇನು ಪ್ರಾಬ್ಲಮ್ ಇರಲಿಲ್ಲ. ಹಂಗೆ ಪ್ರಯತ್ನ ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು, ಮಾಡೋದು. ಬಟ್ ಏನಾಗ್ತದೆ, ಸೈಂಟಿಫಿಕ್ಕಾಗಿ ನೀವು ಹೋಗಬೇಕು. ಸೈಂಟಿಫಿಕ್ಕಾಗಿ ಅವ್ರು ಹೇಳಿದ್ರಲ್ಲ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಆಗ್ತದೆ. ಸಾವಯವ ಕಾನ್ಸೆಪ್ಟ್ ಒಳ್ಳೆಯದೇ, ಅದು ಮಾಡಿ. ಇದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತೇಳಿ ರಿಟೈರ್ಡ್ ಆದಮೇಲೆ ನಮ್ಗೆ ಯೋಚನೆ ಮಾಡಿದೆ, ಮನೇಲಿ ಕೂತ್ರೆ ನನಗೆ ಆಗಲ್ಲ, ಜಾಸ್ತಿ ಭೂಮಿಯಲ್ಲಿ ಸುತ್ತ ಎಷ್ಟು ಓದಾಡ್ಬೋದು, ಎಷ್ಟು ಕೆಲಸ ಮಾಡ್ಬೋದು, ಕೆಲಸ. ಅದಕ್ಕೆ ಒಂದು ನಾನು ನಿಸರ್ಗ ಕೃಷಿ ಮಾಹಿತಿ ಕೇಂದ್ರ ಅಂತ ನಾನು ಓಪನ್ ಮಾಡಿದ್ದೇನೆ ಕಡಬದಲ್ಲಿ. ಅದು ಯಾಕಂದರೆ ನನಗೆ ಎಲ್ಲಿಯೋ ಬೇಕಿತ್ತು, ನಾನು ಬೇರೆ ಎಲ್ಲ ಮಾಡಿದ್ದೆ. ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದವರು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿದ್ರು ನನಗೆ. ಯಾಕಂದರೆ ಅಲ್ಲೇ ಬೇಕಂದ್ರೆ ಅಲ್ಲಿ ರೈತರು ಬರ್ತಾರೆ, ಬರಲಿ ಬಿಡಲಿ, ಒಂದು ಓಪನ್ ಮಾಡಬೇಕಂದ್ರೆ ಅದರ ಪ್ರಕಾರ ನೀವು ಅದರ ಅಧ್ಯಕ್ಷರು ಅವರು ನನಗೆ ಅದು ಟೆಂಡರ್ ಬಿಡಿ ಇದರಲ್ಲೇ ಅವರು ತಗೊಂಡಿದ್ದೇನೆ. ತಗೊಂಡು ನಮಗೆ ಈಗ 2-3 ತಿಂಗಳು ಕೊರೋನಾ ನಂತರ ಈಗ 2-3 ತಿಂಗಳು ಆಯ್ತು, ಈಗ ನಾನು ಮಾಡಿದ್ದೀನಿ. ಹೆಚ್ಚಿನ ರೈತರು ಕೆಲವರು ಬರ್ತಾರೆ ಪ್ರಾಬ್ಲಮಲ್ಲಿ, ಕೆಲವರು ನೋಡ್ತಾರೆ ಏನು ಹೇಳ್ತಾರೋ ಏನು ಮಾಡ್ತಾರೋ ಅಂತ ಅಂತಾರೆ. ಅದು ಅವ್ರಿಗೆ ಬಿಟ್ಟದ್ದು, ಅದು ದೇ ಆರ್ ದ ಲೂಸರ್ ಆ್ಯಕ್ಚುಲಿ. ಈಗ ಏನೊಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ರೈತರಿಗೆ, ಪ್ರಪ್ರಥಮವಾಗಿ ನೀವು ನಿಮ್ಮ ಮಣ್ಣಿನ ಮಾದರಿ ತೆಗೆದು ನೀವು ಅದನ್ನು ಟೆಸ್ಟ್ ಮಾಡಿಸಿ. ಈಗ ಇವರು ಹೇಳಿರಲ್ಲ CN ರೇಷಿಯೋ ಅಂದ್ರೆ ಕಾರ್ಬನ್ ನೈಟ್ರೋಜನ್ ರೇಷಿಯೋ, ಅದು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಅದು ಯಾರ ಭೂಮಿಯಲ್ಲಿ ಕಮ್ಮಿ ಇದೆಯೋ ನೀವು ಏನೇ ಹಾಕಿ ಎಂಥದ್ದು ಹಾಕಿ ಆಗೋದಿಲ್ಲ. ಅದು ಒಂದಕ್ಕೊಂದು ಲಿಂಕ್ಡ್, ಅದು ಪ್ರಾಬ್ಲಮ್ ಬರ್ತದೆ. ಇದು ಯಾಕಂದರೆ ನಾನು ಇಲ್ಲಿ ನೀವು ಹೇಳ್ಬೋದು ಇವರು ಕಾಫಿಯಲ್ಲಿ ವರ್ಕ್ ಮಾಡಿ, ಕಾಫಿಯಲ್ಲಿ ಕೂಡ ಮಲ್ಟಿ ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಅವರು ಹೇಳಿದಾಗ ಇದೆ. ಅಲ್ಲಿ ಏನು ಮಾಡ್ತಿದ್ದ, ಪೆಪ್ಪರ್ ಇದೆ, ಅಡಿಕೆ ಇದೆ, ನಿಮ್ಮ ಇದೆಲ್ಲ ಇದೆ, ಜಾಯಿಕಾಯಿ ಮತ್ತು ಏಲಕ್ಕಿ ಇದೆ, ಎಲ್ಲ ಥರದ ಇದನ್ನು ಉಂಟು. ದೇ ಆರ್ ವೆರಿ ವೆರಿ ಸಕ್ಸಸ್ಫುಲ್ ಅವರು ಇದರಲ್ಲಿ, ಭಾರಿ ಸಕ್ಸಸ್ಫುಲ್ ಅವರು. ಬಟ್ ನಾನು ವೆರಿ ಪ್ರೋಗ್ರೆಸ್ ಆಲ್ಸೋ. ನೀವು ಹೋಗಿದ್ದ ಎಸ್ಪೆಷಲಿ ಅವ್ರು ಏನಂತ ಬರೀ ಹೈಲಿ ಕ್ವಾಲಿಫೈಡ್ ಆಗಿರ್ತಾರೆ, ಪ್ಲಸ್ ಅದನ್ನ ಅಡಾಪ್ಟ್ ಮಾಡ್ತಾರೆ. ನಮ್ಮಲ್ಲಿ ಅಡಾಪ್ಟೇಷನ್ ಇಲ್ಲ, ಸುಮ್ಮನೆ ನಾವು ಕೇಳ್ತೇವೆ ಹೋಗ್ತೇವೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಹೇಳೋದೇನೆಂದರೆ ನಿಮಗೇನಾದ್ರು ಸಮಸ್ಯೆ ಅಥವಾ ಇದೇನೋ ಬಂದರೆ ಸಣ್ಣ ಬಂದರೆ ನಾನು ಅದಕ್ಕೆ ಈಗ ಯಾವುದು ಚಾರ್ಜ್ ಅಂತಲ್ಲ, ಫ್ರೀ ಸರ್ವಿಸ್ ಅಂತ ಮಾಡ್ಕೊಂಡಿದ್ದೇನೆ. ಫ್ರೀ ಸರ್ವಿಸ್ ನಾವು ಬಂದಾಗ ಅದು ಅಡ್ವೈಸ್ ಮಾಡ್ಬೋದು. ಅದಕ್ಕೆ ನಾನು ಆದಷ್ಟು ಡೇಟಾ ಆದಷ್ಟು ಇವೆಲ್ಲ ಕಲೆಕ್ಟ್ ಮಾಡ್ತೇನೆ. ಯಾಕಂದ್ರೆ ನನಗೆ ಕೂಡ ಅಪ್ಡೇಟ್ ಆಗಬೇಕು. ನಾವು ಯಾವುದೋ ಹಿಂದೆ ಓದಿರ್ಬೋದು, ಯಾವುದೋ ಮಾಡಿರ್ಬೋದು, ಈಗ ತುಂಬ ಅಪ್ಡೇಟ್ ಆಗ್ತದೆ ದಿವಸ. ಬೇರೆ ಬೇರೆ ಥರದ ಇದೆಲ್ಲ ಬರ್ತದೆ ಪ್ರಾಡಕ್ಟ್ಗಳು. ಅವ್ರು ಹೇಳಿದಂಗೆ ಬೇರೆ ಬೇರೆ ಥರ ಪ್ರಾಡಕ್ಟ್ ನಮ್ಮ ಆಫೀಸ್ಗೆ ದಿನ ಬಂದು ಕೇಳ್ತಾರೆ, ಇದು ಇಟ್ಕೊಳ್ಳಿ ಸರ್, ಇದು ಅವರಿಗೆ ಹೇಳಿ, ಇದು ನಾನು ಹೇಳಿದೆ. ಐ ಆಮ್ ನಾಟ್ ಪ್ರಮೋಟಿಂಗ್ ಏನು, ನಾನು ಅದನ್ನು ಪ್ರಮೋಟ್ ಮಾಡೋ ಇವನಲ್ಲ. ಬಟ್ ಅದರ ಪ್ರಾಸ್ ಆ್ಯಂಡ್ ಕಾನ್ಸ್ ಏನಿದೆ ಹೇಳಿ, ಅದರ ಎಫೆಕ್ಟ್ ಏನು ಹೇಳಿ, ಅದು ಇದೇನು ಹೇಳಿ ಡೆಮಾನ್ಸ್ಟ್ರೇಷನ್ ಮಾಡಿ ರಿಸಲ್ಟ್ ತೋರಿಸಿ ನನಗೆ, ನಾನು ಬೇಕಾದ್ರೆ ಅದಕ್ಕೆ ಹೇಳ್ಬೋದು. ಬಟ್ ನಾನು ಯಾರಿಗೂ ಕೂಡ ಅದನ್ನು ಮಾಡಿಕೊಂಡು ನನಗೆ ಟ್ರೇಡ್ ಆಗಬೇಕು ಇದಾಗಬೇಕು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದೇನೆ. ಯಾಕಂದ್ರೆ ನನಗೆ ಅದು ಅಪ್ಲಿಕೇಶನ್ ಬರುತ್ತೆ. ಮತ್ತು ಸಪೋಸ್ ಏನಾದ್ರು ಫೇಲ್ಯೂರ್ ಆದರೆ ನಮ್ಮೆಲ್ಲ ಕ್ಲೇಮ್ ಮಾಡ್ತಾರೆ. ಅದು ನಿಮಗೆ ಬಿಟ್ಟರು, ನಿಮ್ಮ ಆಪ್ಷನ್ ಯಾವುದು ನಮ್ಮ ಪ್ರಾಡಕ್ಟ್ನ ಹಾಕೋದು ಇದು ಮಾಡೋದು. ಬಟ್ ನಮಗೆ ಇಂಪಾರ್ಟೆಂಟ್ ಏನಂದರೆ ನಾವು ಖುದ್ದಾಗಿ ನಮ್ಮ ತೋಟದಲ್ಲಿ ಬರಬೇಕು, ಆ ಎಫೆಕ್ಟ್ ಕಾಣಬೇಕು, ಆಗ ನಾವು ಓನ್ಲಿ ಕನ್ಫರ್ಮ್ ಮಾಡ್ಬೋದು ಓಕೆ ಅಂತ ಹೇಳ್ಬಿಟ್ಟು. ನಾನು ಯಾವ ಪ್ರಾಡಕ್ಟಿಗೆ ಎಗ್ನೆಸ್ಟಲ್ಲಿ ವಿಷಯ ಹೇಳಿದೆ, ಯಾಕಂದರೆ ರೈತರು ಯಾವತ್ತೂ ಮೋಸ ಆಗಬಾರ್ದು ಅಂತ. ದೇ ಆರ್ ವೆರಿ ವೆರಿ ಇನ್ನೋಸೆಂಟ್. ಅವರಿಗೆ ಚೀಟಿಂಗ್ ಗೊತ್ತೇ ಇಲ್ಲ, ನಾನು ಗೊತ್ತದು. ಬೇರೆಲ್ಲ ಈಗ ವ್ಯಾಪಾರದಲ್ಲಿ ಏನಾರು ಅದು ಇದು ಮಾಡ್ಬೋದು, ತೂಕದಲ್ಲ ಇದನ್ನು ಮಾಡ್ಬೋದು. ಬಟ್ ರೈತ ಮಾಡೋದಿಲ್ಲ. ರೈತ ಇನ್ನೋಸೆಂಟ್ ಯಾವಾಗ ಕೂಡ ಒಂದು ಇದಿರುತ್ತೆ, ಬೇಡಪ್ಪ ಅದು ತೊಂದರೆ ಆಗ್ತದೆ, ಹಾಗಾಗ್ತದೆ, ಈಗ ಆಗ್ತದೆ ಅಂತ. ಅದಕ್ಕೋಸ್ಕರ ಈ ಸಣ್ಣ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆ ನಾನು ಧನ್ಯವಾದ ಅರ್ಪಿಸ್ತಾ